ಬೆಳೀಲಿ ಅಂತ ಹೇಳ್ತಾ, ಅದಕ್ಕೆ ಈ ಎಲ್ಲ ಸಮುದಾಯದವರು ಕೂಡ ಏನದಕ್ಕೆ ಪ್ರೋತ್ಸಾಹ ಕೊಟ್ಟು ಇದನ್ನು ಬೆಳೆಸುವಂತಹ ಕಾರ್ಯವನ್ನು ಮಾಡಲಿ ಅಂತ ಆಶಿಸ್ತಾ ನಾನು ವಿರಮಿಸ್ತಾ ಇದ್ದೇನೆ. ಶ್ರೀಗಳಿಗೆ ಧನ್ಯವಾದಗಳು. ಈಗ ನಾವು ನೀವು ಎಲ್ಲರೂ ಅತ್ಯಂತ ಕಾತರದಿಂದ ಕಾಯುತ್ತಿರುವ ಈ ನಾಡಿನ ಪ್ರಖರ ವಾಗ್ಮಿಗಳು, ರಾಷ್ಟ್ರಭಕ್ತರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಣ್ಣನನ್ನ ಎಲ್ಲ ದೇಶಭಕ್ತರ ಪರವಾಗಿ ವೇದಿಕೆಗೆ ಆಗಮಿಸಲು ಕೋರ್ತಾ ಇದ್ದೇನೆ. ಭಾರತ್ ಪತಾಕೆ ಜನನೀಂ ಶಾರದಾ. ಜನನೀಂ ಶಾರದಾಂ ದೇವಿ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತಯೋರ್ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಆಗಮಿಸಿರುವ ಆದರಣೀಯ ವೈದ್ಯರಾದ ಡಾಕ್ಟರ್ ಮಧುಸೂದನ್ ಕಾರಿಗ್ನೂರವರೇ ಹಾಗೂ ಸಿರುಗುಪ್ಪದ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಅತ್ಯಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಒಂದು ಸುಂದರವಾದ ವಾತಾವರಣ ಇವತ್ತು. ನನ್ನ ಮಿತ್ರ ಸಂತೋಷ್ ನಂಗೆ ಊರಿಗೆ ಬಂದ ತಕ್ಷಣ ಹೇಳ್ತಿದ್ದ, ಅಣ್ಣ ಊರಿನಲ್ಲಿ ತುಂಬ ಹಬ್ಬ ಆಗಿದೆ, ಇವತ್ತಿನ ಹಬ್ಬ ನಿಜವಾದ ಹಬ್ಬ, ಎಲ್ಲರೂ ಒಂದು ಕಡೆ ಸೇರ್ತಾ ಇದ್ದೀವಿ ನಾವು ಅಂತ. ನಂಗೆ ಭಾಳ ಸತ್ಯ ಅಂತ ಅನ್ನಿಸ್ತು. ಇಡೀ ಊರೇ ಸೇರಿಬಿಟ್ಟಿದೆ. ಇತ್ತೀಚೆಗೆ ಮುಂಡಗೋಡಿಗೆ ನಾನು ಹೋಗಿದ್ದೆ. ಮುಂಡಗೋಡಿನಲ್ಲಿ ಯಾವುದೋ ಒಂದು ಕಾರಣಕ್ಕೆ ಬೆಳಗ್ಗೆ ಬಂದ್ ಮಾಡಿದ್ರು, ಬಂದ್ ಆಗಿರಲಿಲ್ಲ. ಸಾಯಂಕಾಲ ನಮ್ಮ ಯುವ ಬ್ರಿಗೇಡ್ನ ಮಿತ್ರರು ಸಾರ್ವಜನಿಕ ಕಾರ್ಯಕ್ರಮ ಮಾಡಿದ್ರು, ಊರೇ ಬಂದಾಗಿ ಎಲ್ಲ ಬಂದು ಒಳಗೆ ಕೂತಿದ್ರು. ಪೊಲೀಸ್ ಹೇಳಿದ್ರು, ಬಂದ್ ಮಾಡಬೇಕು ಅಂದ್ರೆ ಇದು ಬೆಸ್ಟ್ ಉಪಾಯ ನೋಡಿ ಸರ್, ಹಿಂಗೆ ಪ್ರೋಗ್ರಾಮ್ ಮಾಡಿಸ್ಬಿಡೋದು ಒಳ್ಳೇದು ಅಂತ. ಸೊ ಈ ಒಂದು ವಾತಾವರಣ ನಿರ್ಮಾಣ ಆಗಿತ್ತು, ಬಹಳ ಸಂತೋಷ. ಅದರಲ್ಲೂ ಮುಂದೆ ಕುರ್ಚಿಯಲ್ಲಿ ಕೂತು, ಹಿಂದೆ ನೆಲದ ಮೇಲೆ ಕೂತ್ಕೊಂಡು, ಕಾಂಪೌಂಡ್ ಮೇಲೆ ಕೂತ್ಕೊಂಡು ಇಷ್ಟು ಸಂಖ್ಯೆಯ ಜನ ಯಾತಕ್ಕೆ ಬಂದಿದ್ದೀರಿ ಅಂತಂದ್ರೆ, ಯಾವುದೋ ಒಬ್ಬ ವ್ಯಕ್ತಿಯನ್ನ ನೋಡಬೇಕು, ಮಾತನ್ನು ಕೇಳಬೇಕು ಅಂತಲ್ಲ, ವಿಶ್ವಗುರು ಭಾರತದ ಕನಸನ್ನ ಹೊರಬೇಕು ಅಂತ ಬಂದಿದ್ದಾರಲ್ಲ. ನನ್ನ ಭಾರತ ವಿಶ್ವಗುರುತ್ವದ ಮೊದಲನೇ ಹೆಜ್ಜೆ ಇಡ್ತು ಅಂತ ನನಗೆ ಗೊತ್ತಿದೆ. ನಮ್ಮೆಲ್ಲರ ಮನಸ್ಸಿನಲ್ಲೂ ಅದೊಂದು ಬೂದಿ ಮುಚ್ಚಿದ ಕೆಂಡ. ಈ ದೇಶದಲ್ಲಿ ಯಾರಿಗೂ ಈ ದೇಶ ಹಾಳಾಗೋಗ್ಲಿ ಅಂತ ಭಾವನೆ ಇಲ್ಲ, ಆದ್ರೆ ಈ ದೇಶವನ್ನ ಆಳುವವರ ಮೇಲೆ ನಂಬಿಕೆ ಇಲ್ಲ ಅಷ್ಟೆ. ಈ ದೇಶವನ್ನು ಆಳುವ ಸಮರ್ಥ ನಾಯಕ ಬಂದಿದ್ದಿದ್ರೆ ಈ ದೇಶದಲ್ಲಿ ಯಾವತ್ತೂ ಪ್ರಾಬ್ಲಮ್ ಇರಲಿಲ್ಲ. ಯಾವಾಗ ಈ ದೇಶದಲ್ಲಿ ಸಮರ್ಥ ನಾಯಕ ಈ ದೇಶವನ್ನ ಆಳಿದ್ದಾರೋ ಆಗೆಲ್ಲ ಈ ದೇಶದಲ್ಲಿ ಒಂದು ಅದ್ಭುತವಾದ ವಾತಾವರಣ ನಿರ್ಮಾಣ ಆಗಿದೆ. ಯಾವಾಗ ಈ ದೇಶದಲ್ಲಿ ಒಬ್ಬ ಸಮರ್ಥವಾದ ನಾಯಕ ಬಂದು ಈ ದೇಶದ ಜನರಿಗೆ ಮಾರ್ಗದರ್ಶನ ಮಾಡಿದ್ದಾನೋ ಆಗೆಲ್ಲ ಈ ದೇಶ ವಿಶ್ವ ಗುರುತ್ವದ ಪಟ್ಟವನ್ನ ಅಲಂಕರಿಸಿ ನಿಂತಿದೆ. ಬಹಳ ಹಿಂದಿನಿಂದಲೂ ಹಾಗೆ. ನಾನು ಈ ದೇಶದ ಋಷಿಗಳ ಕಾಲವನ್ನು ಯಾವಾಗಲೂ ನೆನಪಿಸ್ಕೊಳ್ತೀನಿ. 10,000 ವರ್ಷಗಳ ಹಿಂದೆ ಹೋಗಬೇಕು. ನನ್ನ ನೆಚ್ಚಿನ ಮಿತ್ರರೇ, ಭಾರತದ ಇತಿಹಾಸ ಎಷ್ಟು ಆಳ ಅಂತಂದ್ರೆ, ಅನೇಕ ಇಂಗ್ಲಿಷ್ ಲೇಖಕರು, ನಾನು ಇಂಗ್ಲಿಷ್ ಲೇಖಕರು ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮವ್ರಿಗೆ ನಂಬಿಕೆ ಬರೋದು ಅವ್ರು ಹೇಳಿದ್ಮೇಲೆ ಮಾತ್ರ, ನಮ್ಮವ್ರು ಹೇಳಿದ್ರೆ ನಂಬಿಕೆ ಇರಲ್ಲ. ಈ ಕಾರಣಕ್ಕೆ ಹೇಳ್ತಿದ್ದೀನಿ. ಅನೇಕ ಇಂಗ್ಲಿಷ್ ಲೇಖಕರು ಹೇಳ್ತಾರೆ, ಅವ್ರನ್ನೆಲ್ಲ ಓದಿರೋದ್ರಿಂದ ಹೇಳ್ತೀನಿ. ಭಾರತದ ಇತಿಹಾಸ ಮೊದಲು 3,000 ವರ್ಷ ಅಂದ್ರು, ಆಮೇಲೆ 5,000 ವರ್ಷ ಅಂತಂದ್ರು, ಸ್ವಲ್ಪ ದಿನ ಭೂಮಿಯನ್ನ ಉತ್ಖನನ ಮಾಡಿದ್ರು, ಕನಿಷ್ಠ 10,000 ವರ್ಷ ಅಂದ್ರು, ಕೆಲವರು ಹೇಳಿದ್ರು 25,000 ವರ್ಷಗಳ ಹಿಂದೆ ಆದ್ರೂ ಭಾರತ ಅನ್ನೋ ಈ ರಾಷ್ಟ್ರ ಇತ್ತು ಅನ್ನೋದಕ್ಕೆ ಖಾತ್ರಿಯಾದ ಪುರಾವೆಗಳು ಸಿಗ್ತವೆ ಅಂತ. 25,000 ವರ್ಷ. 25,000 ವರ್ಷ ಅಂದ್ರೆ ಎಷ್ಟು ಹಳೆಯದ್ದು ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನನ್ನ ಗುರು ವಿದ್ಯಾನಂದ ಶಣೆ ಹೇಳ್ತಿದ್ರು, ಜಗತ್ತಿನ ಇತಿಹಾಸ ಅಂತ ಒಂದು ಪುಸ್ತಕ ಏನಾದ್ರೂ ಇದ್ರೆ, ಸರಿಯಾಗಿ ಕೇಳಿ ಎಷ್ಟು ಚೆನ್ನಾಗಿದೆ, ಜಗತ್ತಿನ ಇತಿಹಾಸ ಅಂತ ಪುಸ್ತಕ ಏನಾದ್ರೂ ಇದ್ರೆ ಅದ್ರ ಮೊದಲನೇ ಪುಟ ಭಾರತ ಅಂತಾನೇ ಇರಬೇಕು ಅಂತ. ಅಕಸ್ಮಾತ್ ಭಾರತ ಅಂತ ಇಲ್ಲ ಅನ್ನೋದಾದ್ರೆ ಅವ್ರು ಹೇಳೋರು, ಯಾರೋ ಇತಿಹಾಸ ಬರೆಯೋರಿಗೆ ಇತಿಹಾಸ ಗೊತ್ತಿಲ್ಲ, ಅಥವಾ ಯಾರೋ ಬೇಕಂತ ಮೊದಲನೇ ಪೇಜ್ ಹರಿದ್ಬಿಟ್ಟು ನಿಮ್ ಕೈಯಲ್ಲಿ ಕೊಟ್ಟಿರಬೇಕು ಅಂತ. ಅನುಮಾನವೇ ಇಲ್ಲ ಅಂತ. ಇಲ್ಲದೆ ಹೋದ್ರೆ ಭಾರತದ ಹೆಸರು ಬರದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಸ್ವಾಮಿ ವಿವೇಕಾನಂದರು ಒಮ್ಮೆ ವಿದೇಶಕ್ಕೆ ಹೋಗಿದ್ದಾಗ ಬುದ್ಧನ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಿದ್ರು. ಬುದ್ಧ ಹೆಂಗಿದ್ದ ಏನೆಲ್ಲ ಕತೆ ಹೇಳ್ತಿದ್ರು. ಯುರೋಪಿನ ಕೆಲವು ಇತಿಹಾಸಕಾರರು ವಿವೇಕಾನಂದರನ್ನ ಕೇಳಿದ್ರು, ಸ್ವಾಮೀಜಿ ನೀವು ಬುದ್ಧನ ಬಗ್ಗೆ ಇಷ್ಟೆಲ್ಲ ಹೇಳ್ತಿರಲ್ಲ, ನಿಮ್ಮ ಬುದ್ಧ ಇಂಗ್ಲೆಂಡಿಗೆ ಯಾಕೆ ಬಂದಿರಲಿಲ್ಲ, ಯಾಕೆ ಭಾರತದಲ್ಲೇ ಇದ್ದ?
ಅದಕ್ಕೆ ಸ್ವಾಮೀಜಿ ಅಂದ್ರು, ಬುದ್ಧ ಭಾರತದಲ್ಲಿ ತಿರುಗಾಡ್ತಾ ಇರುವಾಗ ನಿಮ್ ಇಂಗ್ಲೆಂಡಿನ ಇತಿಹಾಸಕಾರರೆಲ್ಲ ಮರದ ಮೇಲೆ ಮಂಗಗಳಾಗಿ ಕೂತ್ಕೊಂಡಿದ್ರು. ಬುದ್ಧ ಸಿಲೆಬಸ್ ತಗೊಂಡ್ ಬಂದಿದ್ದು ಮನುಷ್ಯರಿಗೆ ಹೊರತು ಮಂಗಗಳಿಗಲ್ಲ. ಅದಕ್ಕೆ ಅವನು ಭಾರತದಲ್ಲಿ ತಿರುಗಾಡ್ತಾ ಇದ್ದ ಅಂತ. ಇದು ನನ್ನ ಭಾರತದ ಅತ್ಯಂತ ಶ್ರೇಷ್ಠತೆಯ ಸಂಕೇತ. ನನ್ನ ನೆಚ್ಚಿನ ಮಿತ್ರರೇ, ಜಗತ್ತಿನ ಜನಕ್ಕೆ ಬಟ್ಟೆ ಹೇಗೆ ಹಾಕೊಳ್ಳಬೇಕು ಅಂತ ಗೊತ್ತಿಲ್ಲದೆ ಹೋದಾಗ ನನ್ನ ದೇಶ ಮಸ್ಲಿನ್ ಬಟ್ಟೆ ತಯಾರು ಮಾಡ್ತಿತ್ತು. ಮಸ್ಲಿನ್ ಬಟ್ಟೆ ಅಂದ್ರೆ ಏನು ಗೊತ್ತೇನು? ಒಂದು ಇಡೀ ಸೀರೆಯನ್ನ, 6 ಮೊಳದ ಸೀರೆಯನ್ನ ಮಡಚಿದ್ರೆ ಒಂದು ಚಿಕ್ಕ ಮ್ಯಾಚ್ ಬಾಕ್ಸ್ ಅಲ್ಲಿ ತೂರಿಸಿ ಕಳಿಸಬಹುದಾಗಿರುವಂತ ಅತ್ಯಂತ ಶ್ರೇಷ್ಠ ನೈಗೆಯ ಕಲಾಕೃತಿಯನ್ನ ಈ ದೇಶ ಹೊಂದಿತ್ತು. ಜಗತ್ತಿನ ಜನಕ್ಕೆ ಹೊಟ್ಟೆಗೆ ಏನ್ ತಿನ್ನಬೇಕು ಅಂತ ಗೊತ್ತಿಲ್ಲದೆ ಹೋದ ಕಾಲಕ್ಕೆ ಈ ದೇಶ ಆಯುರ್ವೇದದ ಶ್ರೇಷ್ಠ ಪರಂಪರೆಯನ್ನ ಕೊಟ್ಟು ಊಟ ಹಿಂಗ್ ಮಾಡಿದ್ರೆ ನಿನ್ನ ಬದುಕು ಹಿಂಗಿರುತ್ತೆ ಅಂತ ಹೇಳಿಕೊಟ್ಟಿತ್ತು. ಇದು ನನ್ನ ದೇಶ. ಜಗತ್ತಿನ ಜನಕ್ಕೆ ಲೆಕ್ಕ ಹಾಕೋದು ಹೇಗೆ ಅಂತ ಗೊತ್ತಾಗೋ ವೇಳೆಗೆ ಈ ದೇಶ ಸೂರ್ಯನಿಂದ ಭೂಮಿಗಿರುವ ದೂರ ಎಷ್ಟು ಅಂತ ಲೆಕ್ಕ ಹಾಕಿತ್ತು. ಜಗತ್ತಿನ ಜನಕ್ಕೆ ತೂಕ ಹಾಕೋದು ಹೇಗೆ ಅಂತ ಗೊತ್ತಿಲ್ಲದೆ ಇರುವಾಗ ಈ ದೇಶ ಗುರುಗ್ರಹದ ತೂಕ ಎಷ್ಟು ಅಂತ ಲೆಕ್ಕ ಹೇಳಿತ್ತು. ನನ್ನ ನೆಚ್ಚಿನ ಮಿತ್ರರೇ, ಯಾವ ಬಗ್ಗೆ ಮಾತಾಡ್ತೀರಿ? ಇವತ್ತು ಜಗತ್ತಿನ ಜನ ಹೇಳ್ತಾರೆ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರ ಅಮೆರಿಕ ಅಂತ. ಆದ್ರೆ ನೆನ್ಪಿಟ್ಕೊಳ್ಳಿ, ಅಮೆರಿಕ ಕೋಟಿಗಳ ಡಾಲರ್ಗಳ ಲೆಕ್ಕದಲ್ಲಿ ಲೆಕ್ಕಾಚಾರ ಮಾಡುತ್ತಲ್ಲ. ಭಾರತ ಏನಾದ್ರೂ 0 ಕೊಟ್ಟಿರ್ಲಿಲ್ಲ ಅಂದ್ರೆ 10,000 ಮೇಲೆ ಲೆಕ್ಕ ಹಾಕ್ಲಿಕ್ಕೆ ಬರ್ತಿರ್ಲಿಲ್ಲ. ನಿಮ್ಮ ಒಟ್ಟು ಶ್ರೀಮಂತಿಕೆ ಇರೋದು ತಾಯಿ ಭಾರತೀಯ ಪದತಲದಲ್ಲಿ ಅಂತ ನಾನು ಯಾವಾಗ್ಲೂ ಹೆಮ್ಮೆಯಿಂದ ಹೇಳ್ಕೊಳ್ತಿರ್ತೀನಿ. ಇದು ನನ್ನ ಭಾರತ. ಆದ್ರೆ ದುರ್ದೈವದ ಸಂಗತಿ ಏನು ಗೊತ್ತೇನು? ನನ್ನ ದೇಶದಲ್ಲಿ ನನ್ನ ಶಾಲೆ ಮಕ್ಕಳಿಗೆ, ನನ್ನ ಕಾಲೇಜಿನ ಮಕ್ಕಳಿಗೆ ಹೋಗಿ ಭಾರತ ಅಂದ್ರೆ ಏನು ಅಂತ ಕೇಳಬೇಕು. ನಾನೊಂದ್ಸಲ ಒಂದು ಹೈಸ್ಕೂಲಿಗೆ ಹೋಗಿ ಕೇಳಿದೆ. ತುಂಬಾ ಕಡೆ ಹೇಳಿದ್ದೀನಿ ನಾನು ಇದನ್ನ, ಆದ್ರೂ ನಿಮ್ ಜೊತೆ ಹಂಚ್ಕೊಳ್ತೀನಿ. ಹೈಸ್ಕೂಲಿಗೆ ಹೋಗಿ ಒಂದು ಬೋರ್ಡ್ ಇಟ್ಕೊಂಡು ನಾನು ಕೇಳಿದೆ, ಭಾರತ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ, ನಾನು ಬೋರ್ಡ್ ಮೇಲೆ ಬರಿಬೇಕು ಅಂತ. ನನ್ ಖುಷಿ, ಒಳ್ಳೇದೇನಾದ್ರೂ ಹೇಳ್ತಾರೆ ಅಂತ. ಒಬ್ಬ ಹುಡುಗ ಇದ್ದ, ಯಾವ ದೇಶದಲ್ಲಿ ರಸ್ತೆಗಿಂತ ಹೊಂಡ ಜಾಸ್ತಿ ಇರುತ್ತೋ ಅದೇ ಭಾರತ ಸಾರ್ ಅಂದೆ. ಸಿರುಗುಪ್ಪಕ್ಕೆ ಬರುವಾಗ ನನಗೂ ಅರ್ಥ ಆಯ್ತು, ಹಂಗಿರ್ಬೋದಪ್ಪ ಅಂತ. ನಾನು ಕೇಳಿದೆ ಮತ್ತೇನಾದ್ರೂ ಇದೆಯಾ ಅಂತ. ಇನ್ನೊಬ್ಬ ಹುಡುಗ ಎದ್ದ, ಯಾವ ದೇಶದಲ್ಲಿ ನಲ್ಲಿ ಬಿಟ್ರೆ ನೀರಿಗಿಂತ ಹೆಚ್ಚು ಗಾಳಿ ಬರುತ್ತೋ ಅದು ಭಾರತ ಸಾರ್ ಅಂದ. ನಾನು ಸುಮ್ಮನಿರದೆ ಮತ್ತೆ ಕೇಳಿದೆ, ಇನ್ನೇನಾದ್ರೂ ಇದೆಯೇನಪ್ಪಾ ಅಂತ. ಅವನಂದ, ಯಾವ ದೇಶದಲ್ಲಿ ರಾಜಕೀಯಕ್ಕೂ ಚರಂಡಿಗೂ ತುಂಬಾ ಡಿಫರೆನ್ಸ್ ಇಲ್ವೋ ಅದು ಭಾರತ ಅಂತ. ನಾನು ಹೇಳ್ತಾ ಹೋದ್ರೆ ಗಾಬರಿ ಆಯ್ತು. ಹೇಳ್ತಾ ಹೋದ್ರೆ ಬೋರ್ಡ್ ತುಂಬಿಸ್ತಾನೆ ಅನ್ಸಿ ನಾನು ಕೇಳಿದೆ, ಎಷ್ಟು ಹೇಳ್ತೀರಪ್ಪ? ಅವನಂದ, ಬೇಕಾದಷ್ಟು ಹೇಳಬಲ್ಲೆವು ಸರ್ ಅಂತ. ಒಳ್ಳೇದೇನಾದ್ರೂ ಹೇಳ್ರಪ್ಪ 4 ಅಂತ ಬೋರ್ಡ್ ಒರೆಸಿ ನಿಂತ್ರೆ ಒಬ್ಬ ಹುಡುಗ ನಿಂತ್ಕೊಂಡು ಹೇಳ್ದ, ಭಾರತದ ಸಂಸ್ಕೃತಿ ಅತ್ಯಂತ ಶ್ರೇಷ್ಠ. ನಂಗೆ ಬಹಳ ಖುಷಿ ಅನಿಸ್ತು. ವೆರಿ ಗುಡ್. ಯಾಕೋ ಡೌಟ್ ಬಂತು. ನಾನು ಕೇಳಿದೆ, ಸಂಸ್ಕೃತಿ ಅಂದ್ರೆ ಏನು? ಅವನಂದ, ನನಗೂ ಗೊತ್ತಿಲ್ಲ ಸರ್, ಎಲ್ಲರೂ ಹೇಳ್ತಿರ್ತಾರೆ, ನಾನು ಹೇಳಿದೆ ಸರ್. ಎಷ್ಟು ದುರ್ದೈವದ ಸಂಗತಿ ಈ ದೇಶದ್ದು ಅಂತಂದ್ರೆ, ನನ್ನ ದೇಶದ ಸಂಸ್ಕೃತಿ ಏನು ಅನ್ನೋ ಪರಿಕಲ್ಪನೆ ಇಲ್ಲ, ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೋಗುವ ಭಾವನೆ ಇಲ್ಲ. ಸಂಸ್ಕೃತಿ ಗ್ರೇಟ್ ಅಂತ ಮಾತ್ರ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಒಂದ್ಸಲ ಶಿವಮೊಗ್ಗಕ್ಕೆ ಹೋಗಿದ್ದಾಗ ಒಂದ್ 8 ಜನ ಹೆಣ್ಮಕ್ಳು ನನ್ನ ಎದುರಿಗೆ ಬಂದು ಕೂತಿದ್ರು, ಅಣ್ಣ ಏನಾದ್ರು ಹೇಳಿ ಅಂತ. ನಾನು ಹೇಳಿದೆ, ನಾನೇನ್ ಹೇಳಿ, ಸುಮ್ಮನೆ ಕೇಳ್ತೀನಿ ಅಂತ. ನಿಮ್ಮಲ್ಲಿ 8 ಜನಕ್ಕೆ ರಂಗೋಲಿ ಹಾಕ್ಲಿಕ್ಕೆ ಬರುತ್ತೆ ಅಂತ ಕೇಳಿದೆ. 8 ಜನ ಕೈ ಎತ್ತಿದ್ರು. ನಾನು ಹೇಳಿದೆ, ವಂಡರ್ಫುಲ್. ಶಿವಮೊಗ್ಗದಂತ ಸಿಟಿಯಲ್ಲಿ 8 ಜನಕ್ಕೆ ರಂಗೋಲಿ ಹಾಕ್ಲಿಕ್ಕೆ ಬರುತ್ತೆ ಅಂದ್ರೆ ನನ್ನ ದೇಶದ ಸಂಸ್ಕೃತಿ ಹಾಳಾಗಿಲ್ಲ ಅಂತ ಹೇಳ್ಬೇಕು ಅನ್ಕೊಂಡೆ. ಮತ್ತೆ ಡೌಟ್ ಬಂತು. ನಾನು ಕೇಳಿದೆ, ರಂಗೋಲಿ ಹೆಂಗ ಹಾಕ್ತೀರಿ? ಒಬ್ಬಡಿಗೆ ಅಂತ ಬಹಳ ಸುಲಭ, ನಮ್ಮಪ್ಪ ರೋಲರ್ ತಂದು ಕೊಟ್ಟಿದ್ದಾರೆ, ರಂಗೋಲಿ ಪುಡಿ ತುಂಬಿ ಉಜ್ಜಿದ್ರೆ ರಂಗೋಲಿ ಆಗೋಯ್ತು ಅಂತ. ರಂಗೋಲಿ ಹಾಕೋ ಕಲೆ ಇದು, ರೋಲರ್ ಅಲ್ಲಿ ಪುಡಿ ತುಂಬಿ ಉಜ್ಜೋದು ಅಂತ. ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡಿರುವ ರೀತಿ ಅಂತಂದಾಗ ಯಾಕೋ ತುಂಬಾ ಹೆದರಿಕೆ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ. ನಾನು ಇವತ್ತು ಏನ್ ಮಾತಾಡಿದ್ರು ವಿವೇಕಾನಂದರು ಹೇಳಿದ್ ಬಿಟ್ರೆ ಮತ್ತೇನೂ ಇಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯುರೋಪ್ ಮತ್ತು ಅಮೆರಿಕಾದಲ್ಲಿ ನನ್ನ ಭಾರತ ಎಷ್ಟು ಶ್ರೇಷ್ಠ ಅಂತ ತಿಳ್ಕೊಳ್ಬೇಕಾದ್ರೆ ಇದಕ್ಕಿಂತ ಇನ್ನೇನು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮೀಜಿ ಹೇಳ್ತಾರೆ, ಯುರೋಪಿನ ಬುದ್ಧಿವಂತರನ್ನ ಕೂರಿಸ್ಕೊಂಡು ನಿಮ್ ಪೂರ್ವಜರು ಯಾರು ಅಂತ ಕೇಳಬೇಕು. ಯಾರು ನಿಮ್ಮ ಪೂರ್ವಜರು, ಯಾರು ನಿಮ್ಮ ತಾತ, ಯಾರು ನಿಮ್ಮ ಮುತ್ತಾತ, ಯಾರು ಅವರಪ್ಪ ಅಂತ ಆ ಯುರೋಪಿನ ಬುದ್ಧಿವಂತರನ್ನ ಕೂರಿಸ್ಕೊಂಡು ಕೇಳಿದ್ರೆ ಅಲ್ಲಿನ ಬುದ್ಧಿವಂತರು ಹೇಳ್ತಾರಂತೆ, ನಮ್ಮ ಪೂರ್ವಜರು ಜಗತ್ತಿನ ಜನರ ಕತ್ತು ಕತ್ತರಿಸಿ ರಕ್ತ ಹರಿಸಿ ಸಾಮ್ರಾಜ್ಯ ಕಟ್ಟದವರು ನಮ್ಮ ಪೂರ್ವಜರು ಅಂತ. ನಾಚಿಕೆ ಆಗಬೇಕು ಅವರಿಗೆ. ಜಗತ್ತಿನ ಜನರ ಮೇಲೆ ಏರಿ ಹೋಗಿ ಇಡೀ ಜಗತ್ತನ್ನ ನಾಶ ಮಾಡಿದವರು. ಗೊತ್ತಿರ್ಲಿ, ಬ್ರಿಟಿಷರು ಎಷ್ಟರ ಮಟ್ಟಿಗೆ ಜಗತ್ತನ್ನ ಆಳಿದ್ರು ಅಂತಂದ್ರೆ ಅವ್ರು ಹೇಳ್ತಾ ಇದ್ರು, ಸೂರ್ಯ ಮುಳುಗದ ಸಾಮ್ರಾಜ್ಯ ನಮ್ದು ಅಂತ. ಎಂತ ಸಾಮ್ರಾಜ್ಯ ಅಂದ್ರೆ, ಒಂದು ಕಡೆ ಸೂರ್ಯ ಮುಳುಗಿದ್ರೆ ಮತ್ತೊಂದು ಕಡೆ ಸೂರ್ಯ ಹುಟ್ಟಿರ್ತಾನೆ, ಅಷ್ಟು ದೊಡ್ಡ ಸಾಮ್ರಾಜ್ಯ ಅಂತ.
ಇತ್ತೀಚೆಗೆ ಶಶಿ ತರೂರ್ ಲಂಡನ್ ನಲ್ಲಿ ಒಂದು ಭಾಷಣ ಮಾಡಿ ತುಂಬಾ ಚೆನ್ನಾಗಿ ಹೇಳಿದ್ರು. ನಿಮ್ದು ಸೂರ್ಯ ಮುಳುಗದ ಸಾಮ್ರಾಜ್ಯ ಯಾಕೆ ಅಂತಂದ್ರೆ ಸೂರ್ಯ ಕೂಡ ಕತ್ಲಲ್ಲಿ ನಿಮ್ಮನ್ನ ನಂಬಲ್ಲ, ಅದಕ್ಕೆ ಯಾವಾಗ್ಲೂ ಬೆಳಕಿಟ್ಟು ನೋಡ್ತಿರ್ತಾನೆ ನೀವೇನ್ ಮಾಡಬಾರದು ಮಾಡ್ತಿರ್ತೀರಿ ಅಂತ, ಅದಕ್ಕೋಸ್ಕರ ಇಂಥ ಸಾಮ್ರಾಜ್ಯ ಇತ್ತು ನಿಮಗೆ ಅಂತ. ಅಷ್ಟು ಅಯೋಗ್ಯ ಬುದ್ಧಿ. ಆದ್ರೆ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಜಗತ್ತನ್ನ ಆಳದವ್ರು ನಾವು ಅಂತ. ಆದ್ರೆ ಭಾರತಕ್ಕೆ ಬಂದು ಇಲ್ಲಿನ ಬುದ್ಧಿವಂತರನ್ನ ಕೇಳಿ ನಿಮ್ ಪೂರ್ವಜರು ಯಾರು ಅಂತ. ಇಲ್ಲಿನ ಬುದ್ಧಿವಂತರು ಹೇಳ್ತಾರೆ, ನಮ್ ಪೂರ್ವಜರ ಸರ್ ಯಾವಾಗ್ಲೂ ಕಾಡ್ನಲ್ಲಿ ಇರ್ತಿದ್ರಂತೆ, ಮೈ ಮೇಲೆ ಬಟ್ಟೆನೂ ಸರಿಯಾಗಿ ಹಾಕೋತಿರ್ಲಿಲ್ವಂತೆ, ಹೊಟ್ಟೆಗೆ ಸರಿಯಾಗಿ ಊಟ ಮಾಡ್ತಿರ್ಲಿಲ್ವಂತೆ, ಮೂಗನ್ ಮುಚ್ಚಿಟ್ಕೊಂಡು ಯಾವಾಗ್ಲೂ ಧ್ಯಾನ ತಪಸ್ಸು ಅಂತ ಕೂತಿರ್ತಿದ್ರಂತೆ ಅಂತ. ಆದ್ರೆ ನೆನ್ಪಿಟ್ಕೊಳ್ಳಿ ಮಿತ್ರರೇ, ನನ್ನ ಪೂರ್ವಜರಾಗಿರುವಂತ ಈ ಋಷಿಗಳು ತಾವು ಮೈ ಮೇಲೆ ಪೂರ್ಣ ಬಟ್ಟೆ ಹಾಕೊಳ್ತಿದ್ರೋ ಇಲ್ವೋ, ಆದ್ರೆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಿದ್ರು, ಹೇ ಭಗವಂತ, ಜಗತ್ನಲ್ಲಿ ಎಲ್ರಿಗೂ ಮಾನ ಮುಚ್ಚುವಷ್ಟಾದ್ರೂ ಬಟ್ಟೆ ಕೊಡಪ್ಪ, ಅನ್ಯಾಯ ಮಾಡಬೇಡಪ್ಪ ಅಂತ ಪ್ರಾರ್ಥನೆ ಮಾಡ್ತಿದ್ರು. ತಾವು ಹೊಟ್ಟೆಗೆ ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ, ಆದ್ರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ರು, ಹೇ ಭಗವಂತ, ಜಗತ್ತಿನ ಎಲ್ಲ ಜನಕ್ಕೆ ಹೊಟ್ಟೆ ತುಂಬುವಷ್ಟು ಅನ್ನ ಕೊಡಪ್ಪ ಅಂತ ಶ್ರೇಷ್ಠ ಮಟ್ಟದ ಪ್ರಾರ್ಥನೆ ಮಾಡಿದಂತ, ಇತರರಿಗೋಸ್ಕರವೇ ಬದುಕಿದಂತ ಜಗತ್ತಿನ ಏಕೈಕ ರಾಷ್ಟ್ರ ಅದು ನನ್ನ ರಾಷ್ಟ್ರ ಭಾರತ ಮಾತ್ರ. ಇದಲ್ದೆ ಇನ್ಯಾರ್ರಿ ವಿಶ್ವಗುರು ಆಗ್ಬೇಕು? ಮಿತ್ರರೇ, ಗೊತ್ತಿರ್ಲಿ, ನಾನು ತುಂಬಾ ಸಲ ಇದನ್ನ ನೆನಪಿಸ್ಕೊಂಡು ರೋಮಾಂಚಿತನಾಗ್ತೀನಿ. ಈ ದೇಶದ ಪ್ರಭಾವ ಎಂತದ್ದು ಅಂತಂದ್ರೆ ಜಗತ್ತಿನ ಯಾವ ರಾಷ್ಟ್ರಕ್ಕೂ ಇಲ್ಲದಷ್ಟು ಭಗವಂತನ ಕೃಪೆ ಈ ದೇಶಕ್ಕಿದೆ. ನೀವು ಸುಮ್ಮನೆ ಗಮನಿಸಿ ನೋಡಿ, ಜಗತ್ನಲ್ಲಿ ಸೂರ್ಯನ ಕೃಪೆ ನಮ್ಮ ಮೇಲೆ ಆದಷ್ಟು ಇನ್ಯಾರ ಮೇಲೂ ಆಗ್ಲಿಲ್ಲ. ನೀವು ಬೆಳಗ್ಗೆ ಎದ್ದು ನೋಡ್ಬೇಕು, ನೀವು ಹೇಳೋಕ್ಕಿಂತ ಮುಂಚೆ ಸೂರ್ಯ ಎದ್ದು ಬಿಟ್ಟಿರ್ತಾನೆ, ನೀವು ಮಲಗೋಕ್ಕಿಂತ ಮುಂಚೆ ತನ್ನ ಕೆಲಸ ಮುಗಿಸ್ ಹೋಗಿರ್ತಾನೆ. ನಾನು ಒಂದ್ಸಲ ಒಂದು ಸ್ಕೂಲಿಗೆ ಹೋಗಿದ್ದಾಗ 2 ಗುಡ್ಡ ಬರೆದು ಒಂದು ರೌಂಡ್ ಹಾಕದೆ, ಇದೇನು ಅಂತ ಕೇಳಿದೆ. ಹುಡುಗರು ಸೂರ್ಯೋದಯ ಅಂತ ಹೇಳಿ ಅಂತ. 99% ಹುಡುಗರು ಸೂರ್ಯಾಸ್ತ ಅಂದ್ರು, ಸೂರ್ಯ ಮುಳುಗೋ ದೃಶ್ಯ ಅದು ಅಂತ. ನಾನು ಕೇಳಿದೆ, ಸೂರ್ಯ ಮುಳುಗೋ ದೃಶ್ಯ ಯಾಕೆ, ಸೂರ್ಯ ಹುಟ್ಟೋದು ಯಾಕಲ್ಲ ಅಂದ್ರೆ ಹುಡುಗರಂದ್ರೆ ನಾವು ನೋಡೇ ಇಲ್ಲ ಸರ್ ಅದನ್ನ ಅಂತ. ನಮ್ಮ ಹುಡುಗರು ಸೂರ್ಯೋದಯ ನೋಡ್ಲೇ ಇಲ್ಲ. ಹೇಳೋದು ಬೆಳಗ್ಗೆ 8 ಗಂಟೆ ಆದ್ಮೇಲಲ್ಲ, 7 ಗಂಟೆ ಆದ್ಮೇಲೆ ಹೇಳುವಂತ ಹುಡುಗರು ಸೂರ್ಯಾಸ್ತ ಮಾತ್ರ ನೋಡೋದು. ಸೂರ್ಯೋದಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಸೂರ್ಯ ಮಾತ್ರ ಪ್ರತಿದಿನ ಬೆಳಗ್ಗೆ ಹೇಳ್ತಾನೆ, ಸಂಜೆ ನಾವು ಮುಗಿಸೋಕ್ಕಿಂತ ತನ್ನ ಕೆಲಸ ಮುಗಿಸಿ ಹೋಗ್ತಾನೆ. ಜಗತ್ತಿನ 80% ರಾಷ್ಟ್ರಗಳಲ್ಲಿ ಸೂರ್ಯನ ಕೃಪೆ ಹಿಂಗಿಲ್ಲ, ನನ್ನ ದೇಶಕ್ಕೆ ಮಾತ್ರ ಹಿಂಗಿದೆ. ಇದ್ರ ಪರಿಣಾಮ ಏನು ಗೊತ್ತೇನು? ಜಗತ್ತಿನ ಎಲ್ಲ ರಾಷ್ಟ್ರಗಳಿಗಿಂತ ಅತ್ಯಂತ ಹೆಚ್ಚು ಫಲವತ್ತಾಗಿರುವ ಭೂಮಿ ಯಾವ್ದಾದ್ರು ರಾಷ್ಟ್ರಕ್ಕೆ ದಕ್ಕಿದೆ ಅಂತಂದ್ರೆ ಅದು ಭಾರತಕ್ಕೆ ಮಾತ್ರ ಭಗವಂತ ಇಷ್ಟಪಟ್ಟು ಕೊಟ್ಟಿದ್ದಾನೆ. 18ನೇ ಶತಮಾನದಲ್ಲಿ ಭಾರತಕ್ಕೆ ಬಂದಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ, 1 ಎಕರೆ ಭೂಮಿ ಯುರೋಪ್ನಲ್ಲಿ ನಾವು ಎಷ್ಟು ಬೆಳೆ ತೆಗಿತೀವೋ ಅದಕ್ಕಿಂತ 3 ಪಟ್ಟು ಹೆಚ್ಚು ಬೆಳೆಯನ್ನ ಭಾರತದ ರೈತ 1 ಎಕರೆ ಭೂಮಿಯಲ್ಲಿ ತೆಗಿತಾನೆ. ಇವನ ಸಾಮರ್ಥ್ಯ ಅಸೀಮವಾದ್ದು, ಭೂಮಿ ಕೂಡ ಅಷ್ಟೇ ಗೌರವವನ್ನು ಕೊಟ್ಟಿದೆ ಅಂತ. ಈ ಕಾರಣಕ್ಕೋಸ್ಕರ ಇಲ್ಲಿ ಹುಟ್ಟಿದೆಲ್ಲ ಅದ್ಭುತ ರೀ. ನಮ್ಮ ಮನಸ್ಸು ಕೂಡ ಎಷ್ಟು ದೊಡ್ಡದ್ದು ಅಂತಂದ್ರೆ, ಯಾರಾದ್ರೂ ಏನಾದ್ರೂ ಕೇಳ್ಕೊಂಡು ಬಂದ್ರೆ ಇಲ್ಲ ಅನ್ನದ ಜನಾಂಗ ನನ್ನ ಭಾರತದ್ದು, ಇಲ್ಲ ಅಂತ ಯಾವಾಗ್ಲೂ ಹೇಳಲಿಲ್ಲ. ಈ ದೇಶದಲ್ಲಿ ಸುಮ್ಮನೆ ಯೋಚನೆ ಮಾಡಿ, ನಾನು ಬಿಡಿ ನನ್ನಂತ 10 ಜನ ಬಂದು ಸಿರುಗುಪ್ಪದಲ್ಲಿ ಹೊಟ್ಟೆ ಹಸಿತಿದೆ ಅಂತ ಹಸ್ಕೊಂಡು ಸಾಯುವಂತ ಪರಿಸ್ಥಿತಿ ಈ ದೇಶದ ಯಾವ ಹಳ್ಳಿಯಲ್ಲೂ ಇಲ್ಲ. ಯಾಕೆಂದ್ರೆ ಈ ದೇಶದ ಜನಕ್ಕೆ ಇರೋದನ್ನ ಕೊಟ್ಟು ರೂಢಿ ಹೊರತು ಇಟ್ಕೊಂಡು ರೂಢಿ ಇಲ್ಲ. ಏನಾದ್ರೂ ಇಟ್ಕೊಂಡಿದ್ರೆ ಇತ್ತೀಚೆಗೆ ಕಲ್ತಿರೋದೇ ಹೊರತು ಭಾರತದ್ದಲ್ಲ ಅದು. ಎಟ್ಟರ ಮಟ್ಟಿಗೆ ಗೊತ್ತೇನು, ಯಾರಾದ್ರೂ ಕಳ್ಳ ಬಂದು ನಾನು ಕದಿಬೇಕು ಅಂದ್ರೆ, ನೀನ್ ಯಾಕಪ್ಪ ಕದಿತೀಯ, ನಾನೇ ಕೊಡ್ತೀನಿ ತಗೊಂಡೋಗು, ಕದ್ರೆ ಪಾಪ ಬರುತ್ತೆ ಅಂತ ಹೇಳ್ತಿದ್ದಂತ ರಾಷ್ಟ್ರ. ಪವಾರಿ ಬಾಬಾ ಅಂತ ಒಬ್ರಿದ್ರು, ಅವ್ರು ಹಿಮಾಲಯದಲ್ಲಿ ಇರ್ತಿದ್ರು. ಒಂದಿನ ಒಂದ್ ನಾಯಿ ಬಂತು, ಪವಾರಿ ಬಾಬಾ ಧ್ಯಾನ ಮಾಡ್ತಾ ಕೂತಿದ್ರು. ನಾಯಿ ಬಂದು ಪವಾರಿ ಬಾಬಾ ಇಟ್ಕೊಂಡಿದ್ರು ರೊಟ್ಟಿನ ಕಚ್ಕೊಂಡು ಹೋಗ್ಬಿಡ್ತು. ಪವಾರಿ ಬಾಬಾ ಕಣ್ಬಿಟ್ಟು ನೋಡ್ತಾರೆ, ನಾಯಿ ರೊಟ್ಟಿ ಕಚ್ಕೊಂಡು ಓಡ್ತಿದೆ. ಸುಮ್ನಿರ್ಲಿಲ್ಲ ಪುಣ್ಯಾತ್ಮ, ನಾಯಿನ ಅಟ್ಟಿಸ್ಕೊಂಡು ಹೋದ್ರು. ಅಟ್ಟಿಸ್ಕೊಂಡು ಹೋಗಿ ನಾಯಿನ ಕೊನೆಗೂ ಹಿಡಿದು ಅದರ ಬಾಯಲ್ಲಿರುವಂತ ರೊಟ್ಟಿನ ಕಿತ್ಕೊಂಡ್ರು. ಏನ್ ಮಾಡಿದ್ರು ಗೊತ್ತಾ? ರೊಟ್ಟಿನ ಕಿತ್ಕೊಂಡು ನಾಯಿಗೆ ಹೇಳಿದ್ರು, ಏ ಹುಚ್ಚ, ನನಗೂ ಬರೀ ರೊಟ್ಟಿ ತಿನ್ನೋದು ಅಂದ್ರೆ ಇಷ್ಟ ಆಗಲ್ಲ, ಅದಕ್ಕೆ ಬೆಣ್ಣೆ ಹಚ್ಕೊಂಡು ತಿಂತೀನಿ, ಇರು ಬೆಣ್ಣೆ ಹಚ್ಕೊಡ್ತೀನಿ ಅಂತ ಕೈಯಲ್ಲಿ ತಗೊಂಬಂದಿರೋ ಬೆಣ್ಣೆನ ಹಚ್ಚಿ ಈಗ ತಿನ್ನು ಅಂತ ನಾಯಿಗೆ ತಿನ್ನಿಸ್ತಾರಲ್ಲ. ಯಾವ್ದಾದ್ರೂ ರಾಷ್ಟ್ರದಲ್ಲಿ ಈ ತರದ ಉದಾಹರಣೆ ನೋಡ್ಲಿಕ್ಕೆ ಸಿಗತ್ತೇನ್ರಿ? ಇದು ನನ್ನ ರಾಷ್ಟ್ರದಲ್ಲಿ ಮಾತ್ರ ಸಿಗುವಂತದ್ದು. ನನ್ನ ನೆಚ್ಚಿನ ಮಿತ್ರರೇ, ಈ ಕಾರಣಕ್ಕೋಸ್ಕರ ಇಡೀ ಜಗತ್ತು ಭಾರತವನ್ನ ಕಂಡ್ರೆ ಇವತ್ತಿನವರೆಗೂ ನತಮಸ್ತಕವಾಗುತ್ತೆ. ಭಾರತಕ್ಕೊಂದು ನಮಸ್ಕಾರ ಮಾಡಬೇಕು ಅಂತ ಜಗತ್ತಿನ ಜನ ಭಾವಿಸ್ತಾರೆ. ಚೈನಾ ಭಾರತದ ವಿರುದ್ಧ ಇಷ್ಟು ತಲೆ ಎತ್ತಿ ನಿಲ್ಲುತ್ತಲ್ಲ, ಚೈನಾದ ಸರ್ವಾಧಿಕಾರಿಯಾಗಿದ್ದವನು ಚೈನಾದ ಜನರ ಬಗ್ಗೆ ಬರಿತಾ ತನ್ನ ಡೈರಿಯಲ್ಲಿ ಹೇಳ್ಕೊಳ್ತಾನೆ, ನನಗೆ ಚೈನಾದ ಮೆಂಟಾಲಿಟಿನೇ ಅರ್ಥ ಆಗಲ್ಲ, ಭಾರತವನ್ನ ಆಳಬೇಕು ಅಂತ ನಾನು ಇಷ್ಟು ಅನ್ಕೊಳ್ತೀನಿ, ಆದರೆ ಪ್ರತಿಯೊಬ್ಬ ಚೀನಿಯನ ಗುರಿ ಏನು ಅಂತಂದ್ರೆ, ಒಂದಲ್ಲ ಒಂದು ದಿನ ನಾನು ಭಾರತಕ್ಕೆ ಹೋಗಬೇಕು, ಭಾರತದ ಮಣ್ಣನ್ನು ಮುಟ್ಟಬೇಕು ಅಂತ ಚೀನಾದ ಪ್ರತಿಯೊಬ್ಬ ವ್ಯಕ್ತಿಯು ಕಾಯುವಂತ ವಾತಾವರಣ ಇದೆಯಲ್ಲ, ಇದು ನನ್ನ ಭಾರತ. ಬಹಳ ಜನರಿಗೆ ಗೊತ್ತಿಲ್ಲ ಮಿತ್ರರೇ, ಚೀನಾದಲ್ಲಿ ಸ್ವರ್ಗ ಅನ್ನೋದಕ್ಕೆ
ಚೈನೀಸ್ ಭಾಷೆಯಲ್ಲಿ ಸ್ವರ್ಗ ಅನ್ನೋ ಪದಕ್ಕೆ ಒಂದು ಪರ್ಯಾಯ ಪದ ಭಾರತ ಅಂತಿದೆ. ಭಾರತವನ್ನ ಸ್ವರ್ಗ ಅಂತ ಚೀನಿಯ ಜನ ಕರೀತಾರೆ. ಭಾರತವನ್ನ ನಮ್ಮೆಲ್ಲರ ಪೂರ್ವಜರ ನಾಡು ಅಂತ ಜರ್ಮನಿ ಒಪ್ಕೊಳ್ಳುತ್ತೆ. ಭಾರತವನ್ನ ಜಗತ್ತಿನ ಅತ್ಯಂತ ಶ್ರೇಷ್ಠ ಭೂಮಿ ಅಂತ ಈ ಜಗತ್ತಿನ ಅನೇಕ ರಾಷ್ಟ್ರಗಳು ಒಪ್ಕೊಳ್ತವೆ. ಇತ್ತೀಚೆಗೆ ನಡೆದ ಒಂದು ಘಟನೆ, ನಾನು ಆ ಘಟನೆಯಿಂದಲೇ ರೋಮಾಂಚಿತನಾದ. ಇದು ಮೊದಲನೇ ಬಾರಿಗಲ್ಲ, ಹಿಂದೆಯೂ ಒಮ್ಮೆ ನಡೆದಿತ್ತು, ಈಗ ಒಂದು ಇತ್ತೀಚೆಗೆ ನಡೀತು. ಭಾರತವನ್ನ ಜಗತ್ತು ಹೆಂಗೆ ನೋಡುತ್ತೆ ಅಂತ. 2 ವರ್ಷಗಳ ಹಿಂದೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಲ್ಲಿ ಒಂದು ಒಪ್ಪಂದ ಏನು ಅಂತಂದ್ರೆ, ಈ ಒಪ್ಪಂದದ ಪ್ರಕಾರ ಜಗತ್ತಿನ ಬಡ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳು ಶ್ರೀಮಂತ ರಾಷ್ಟ್ರಗಳು ಏನ್ ಕೇಳ್ತಾವೋ ಅದನ್ನ ಕಳಿಸ್ಕೊಡ್ಬೇಕು ಅಂತ ಒಪ್ಪಂದ. ಸರಿಯಾಗಿ ಅರ್ಥ ಆಗಬೇಕು ಅಂತಂದ್ರೆ, ಅಮೆರಿಕಾದ ಶ್ರೀಮಂತನಿಗೆ ಚಿಪ್ಸ್ ತಿನ್ಬೇಕು ಅನಿಸಿದ್ರೆ ಭಾರತದ ರೈತ ತಾನು ಬೆಳೆದಿರೋ ಆಲೂಗಡ್ಡೆಯನ್ನ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು. ಇಷ್ಟೇ. ಒಂದ್ ಸರ್ಕಾರ ಇದ್ದ ಕರಡು ಪ್ರತಿ ಬಂದಿತ್ತು, ಸೈನ್ ಮಾಡ್ಲಿಕ್ಕೆ ಮುಂದಿನ ವರ್ಷ ಹೋಗ್ಬೇಕಿತ್ತು. ಸರ್ಕಾರ ಬದಲಾಯಿತು. ಹೊಸ ಸರ್ಕಾರದ ಪ್ರತಿನಿಧಿಯಾಗಿ ಕಾಮರ್ಸ್ ಮಿನಿಸ್ಟರ್ ಪರವಾಗಿ ಒಬ್ರು ಅಲ್ಲೋಗಿ ಕೂತರು. ಅವ್ರು ಹೇಳಿದ್ರು, ಒಪ್ಪಂದ ಚೆನ್ನಾಗಿದೆ, ಒಂದು ಕ್ಲಾಸ್ ಆಡ್ ಮಾಡ್ಬೇಕಷ್ಟೇ. ಕ್ಲಾಸ್ ಏನು ಅಂತಂದ್ರೆ, ಬಡ ರಾಷ್ಟ್ರ, ಅಭಿವೃದ್ಧಿಶೀಲ ರಾಷ್ಟ್ರ ಅಮೆರಿಕಾದವ್ರು ಕೇಳಿದ್ದನ್ನ ಕಳಿಸ್ಕೊಡುತ್ತೆ, ಆದ್ರೆ ತನಗೆ ಬೇಕಾಗಿರುವಷ್ಟನ್ನ ಉಳಿಸ್ಕೊಂಡು ಉಳಿದಿದ್ದನ್ನ ಕಳಿಸ್ಕೊಡುತ್ತೆ. ಈ ಕ್ಲಾಸಿಗೆ ಒಪ್ಕೊಂಡ್ರೆ ಸರಿ. ಅಮೆರಿಕಾದ ಶ್ರೀಮಂತನಿಗೆ ಚಿಪ್ಸ್ ತಿನ್ಬೇಕು ಅನಿಸಿದ್ರೆ ನಮ್ಮ ರೈತರು ಆಲೂಗಡ್ಡೆ ಕಳಿಸ್ಕೊಡ್ತಾರೆ, ಮನೆ ಮಕ್ಕಳಿಗೆ ಬೇಕಾಗಿರೋಷ್ಟನ್ನು ಉಳಿಸ್ಕೊಂಡು ಉಳಿದಿದ್ದನ್ನು ಕಳಿಸ್ಕೊಡ್ತಾರೆ. ಹ್ಞೂ ಅಂದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಒಪ್ಪಂದ ಬೇಡ ಅಂತ. ಹೆಂಗಾಗೋಯ್ತು ಅಂದ್ರೆ, ಅಮೆರಿಕ ಹೇಳ್ತು ನೀವು ಸೈನ್ ಮಾಡ್ಲಿಲ್ಲ ಅಂದ್ರೆ ಅಟ್ಟೆ ಹೋಯ್ತು, ನಮಗೇನ್ ಅಗತ್ಯ ಇಲ್ಲ, ಬೇರೆಯವರು ಸೈನ್ ಮಾಡ್ತಾರೆ ಅಂತ ಉಳಿದ 190 ರಾಷ್ಟ್ರಗಳನ್ನು ಕೇಳಿದ್ರು, ನೀವು ಸೈನ್ ಮಾಡ್ತೀರ ತಾನೆ? ನೀವು ನಂಬಲ್ಲ ಮಿತ್ರರೇ, 190 ರಾಷ್ಟ್ರಗಳಲ್ಲಿ ಬಹುತೇಕ ರಾಷ್ಟ್ರಗಳು ಹೇಳಿದ್ವು, ಇಂಡಿಯಾ ಸೈನ್ ಮಾಡಲ್ವಂತ, ಹಂಗಿದ್ರೆ ನಾವು ಮಾಡಲ್ಲ, ಹೋಗಿ. ಯಾಕೆ ಅಂತ ಕೇಳಿದ್ರೆ, ಅವ್ರ ಪರವಾಗಿ ನಿಂತಂತ ಒಬ್ಬ ವ್ಯಕ್ತಿ ಹೇಳ್ತಾನೆ, ಅವ್ರ ಪರವಾಗಿ ನಿಂತಂತವನು ಹೇಳ್ತಾನೆ, ಜಗತ್ತಿನ ಭೂಪಟದಲ್ಲಿ ನಾವು ಭಾರತವನ್ನು ನಂಬ್ತೀವಿ ಹೊರತು ಅಮೆರಿಕಾನಲ್ಲ, ನೆನಪಿಟ್ಟುಕೊಳ್ಳಿ ಅಂತ. ಮುಂದುವರೆಸಿ ಹೇಳಿದಿರಂತೆ, ಕಳೆದ 10,000 ವರ್ಷಗಳಲ್ಲಿ, ದಿಸ್ ಈಸ್ ಕ್ರೆಡಿಬಿಲಿಟಿ ಐ ಆಮ್ ಸ್ಪೀಕಿಂಗ್ ಆಫ್, ಕಳೆದ 10,000 ವರ್ಷಗಳಲ್ಲಿ ಭಾರತ ಅನ್ನುವ ಈ ರಾಷ್ಟ್ರ ಬೇರೆ ಯಾವ ರಾಷ್ಟ್ರಕ್ಕೂ ಮೋಸ ಮಾಡಲಿಲ್ಲ. ಕಳೆದ 400 ವರ್ಷಗಳಲ್ಲಿ ಅಮೆರಿಕ ಯಾವ ರಾಷ್ಟ್ರನ್ನು ಉದ್ಧಾರ ಮಾಡಲಿಲ್ಲ. ಇದು ಭಾರತ ದೇಶಕ್ಕೆ ಇರೋ ಕ್ರೆಡಿಬಿಲಿಟಿ. ನಾನು ಅದಕ್ಕೆ ಯಾವಾಗ್ಲೂ ಹೇಳೋದು, ತುಂಬಾ ಜನ ತರುಣರಿದ್ದೀರಿ, ಹೆಮ್ಮೆ ಪಡಬೇಕು ಭಾರತದಲ್ಲಿ ಇದ್ದೀವಿ ಅಂತ. 2 ಹುಡುಗರಿದ್ದಾರೆ ಅಂತ ತಿಳ್ಕೊಳ್ಳಿ. ಒಬ್ಬ ಹುಡುಗ, ಅವನಿಗೆ ತಂದೆ ಯಾರು ಅಂತಾನೆ ಗೊತ್ತಿಲ್ಲ, ವೇಶ್ಯೆಗೆ ಹುಟ್ಟಿದ ಮಗ. ಆ ಹುಡುಗ ಅಲ್ಲಿ ಕೂತಿದ್ದಾನೆ. ಇನ್ನೊಬ್ಬ ಹುಡುಗ ಎಂತವನು ಗೊತ್ತೇನು, ಅವರಪ್ಪ ಊರಿನಲ್ಲಿ ಎಲ್ಲರಿಂದಲೂ ಗೌರವಕ್ಕೆ ಪಾತ್ರನಾದವನು. ತಾತ ಅಂತಂದ್ರೆ ಊರಿನಲ್ಲಿ ಎಲ್ಲರೂ ದೇವ್ರು ಅಂತ ಕರಿತಿದ್ರು. ಮುತ್ತಾತ ಹೆಂಗಿದ್ರು ಅಂತಂದ್ರೆ ರಾಜನಿಗಿಂತ ಹೆಚ್ಚು ಊರಿನಲ್ಲಿ. ಆ ತರದ ಪರಿಸ್ಥಿತಿಯಲ್ಲಿ ಇದ್ದಂತ ಒಬ್ಬ ಹುಡುಗ, ಪರಂಪರೆ ಅಟ್ಟು ಶ್ರೇಷ್ಠ. ಮತ್ತೊಬ್ಬ ಹುಡುಗ ವೇಶ್ಯೆಯ ಮಗ. ಇಬ್ಬರನ್ನು ಸ್ಟೇಜ್ ಮೇಲೆ ಕೂರಿಸಿ, ಇಬ್ಬರು ಮುಖಗಳನ್ನು ನೋಡಿ ಯಾರ ಪರಂಪರೆ ಶ್ರೇಷ್ಠವೋ ಅವನು ಹೆಮ್ಮೆಯಿಂದ ಬೀಗ್ತಿರ್ತಾನೆ. ಯಾಕೆಂದ್ರೆ ನಮ್ಮ ಅಪ್ಪ ಗ್ರೇಟು, ನಮ್ಮ ತಾತ ಗ್ರೇಟು, ನಮ್ಮ ಮುತ್ತಾತ ಗ್ರೇಟು, ನಾನು ಹಂಗೆ ಅಂತ. ಆದ್ರೆ ಯಾರಿಗ್ ತಂದೆ ಯಾರು ಅಂತಾನೆ ಗೊತ್ತಿಲ್ವೋ ಆ ಹುಡುಗ ಸ್ವಭಾವತಃ ವೀಕ್ ಆಗ್ಬಿಡ್ತಾನೆ. ನಮ್ಮ ಅಪ್ಪ ಯಾರು ಅಂತಾನೆ ಗೊತ್ತಿಲ್ಲ, ನಾನು ಏನು ಅಂತ ನಿಮ್ಮೆದುರಿಗೆ ಕೂತಿರ್ಲಿ ಅಂತ. ಈ ಪರಂಪರೆ ಗ್ರೇಟ್ ಆಗಿರುವಂತ ಹುಡುಗ ಯಾರು ಗೊತ್ತೇನು? ಭಾರತದ ಹುಡುಗ. ಎಂತ ಶ್ರೇಷ್ಠ ಪರಂಪರೆ ಅಂತಂದ್ರೆ, ವಿಶ್ವಾಮಿತ್ರರಿಂದ ಶುರುವಾಗಿರುವಂತ ಪರಂಪರೆ ಬಸವಣ್ಣವರವರೆಗೂ ಹರ್ಕೊಂಡು ಬಂದಿರುವಂತ ಶ್ರೇಷ್ಠ ಪರಂಪರೆ ನಮ್ದು ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕ್ರಿ. ಯಾವತ್ತು ಯಾರಿಗೂ ಮೋಸ ಮಾಡದ, ಅನ್ಯಾಯ ಮಾಡದ ಪರಂಪರೆಯನ್ನು ನಾನು, ಅದಕ್ಕೋಸ್ಕರ ನನ್ನ ಎದೆ ಬೀಗುತ್ತೆ. ನಾನು ಯಾವತ್ತು ಭಾರತ ಅನ್ಬೇಕಾದ್ರೆ ಎದೆ ಬಾಗಿಸಿ ಮಾತಾಡ್ಲಿಲ್ಲ. ನಂಗೆ ಗೊತ್ತು ನನ್ನ ಭಾರತದಲ್ಲಿ ಇವತ್ತು ಸಮಸ್ಯೆ ಇದೆ, ಆದ್ರೆ 10,000 ವರ್ಷಗಳಿಂದ ಶ್ರೇಷ್ಠ ಜನರನ್ನ ಸಮಾಜಕ್ಕೆ ಕೊಟ್ಟಂತ ನಾಡಿನ ಅಂತ ಪರಂಪರೆಯನ್ನು ನಾನೇ ಯಾಕೆ ತಲೆ ತಗ್ಗಿಸಿ ಮಾತನಾಡಬೇಕು? ಜಗತ್ತಿನ ಯಾರಿದ್ರೂ ನನ್ನೆದ್ರಿಗೆ ತಲೆ ತಗ್ಗಿಸ್ಬೇಕೆ ಹೊರತು ನಾನ್ ತಲೆ ತಗ್ಗಿಸ್ಬೇಕಾಗಿಲ್ಲ. ಯಾಕೆಂದ್ರೆ ಒಬ್ಬರಿಗೂ ಕೂಡ ಅನ್ಯಾಯ ಮಾಡದ ರಾಷ್ಟ್ರದವನ್ ನಾನು ಅಂತ ಏನ್ ಹೆಮ್ಮೆ ಇರ್ಬೇಕಿತ್ತು. ಕಳೆದೋಗ್ಬಿಡ್ತಲ್ಲ ಎಲ್ಲ ಹೆಮ್ಮೆಗಳು. ನನ್ನ ನೆಚ್ಚಿನ ಮಿತ್ರರೇ, ಈ ಹೆಮ್ಮೆ ಯಾವ ಕಾರಣಕ್ಕೆ ಬರುತ್ತೆ ಗೊತ್ತೇನು? ವಿಶ್ವಾಮಿತ್ರರ ಕಾರಣದಿಂದಾಗಿ ಬರುತ್ತೆ. ಯಾವ ವಿಶ್ವಾಮಿತ್ರ ವಸಿಷ್ಠರ ಎದುರಿಗೆ ನಿಂತಾಗ ತಾನು ವಸಿಷ್ಠರ ಸಾಮರ್ಥ್ಯವನ್ನ ನೋಡಿಕೊಂಡು, ನನಗೆ ವಸಿಷ್ಠರ ಸಾಮರ್ಥ್ಯ ಬೇಕೇ ಹೊರತು ಈ ರಾಜ್ಯ ಬೇಡ ಅಂತ ರಾಜ್ಯವನ್ನ ತ್ಯಾಗ ಮಾಡಿ ತಪಸ್ಸಿಗೆ ಕೂತು ಬ್ರಹ್ಮ ಬಲಕ್ಕೋಸ್ಕರ ಪ್ರಯತ್ನ ಪಟ್ರಲ್ಲ, ಆ ವಿಶ್ವಾಮಿತ್ರ ನಮ್ಮ ಪರಂಪರೆ. ನಾವು ಚಕ್ರವರ್ತಿಯನ್ನು ಹೆಚ್ಚು ಗೌರವಿಸೋಲ್ಲ, ನಾವು ಹೆಚ್ಚು ಗೌರವಿಸೋದು ಒಬ್ಬ ಶ್ರೇಷ್ಠ ಸನ್ಯಾಸಿಯನ್ನ. ಯಾವ ಸನ್ಯಾಸಿ ತನ್ನೆಲ್ಲ ಜೀವನವನ್ನ ಬಿಟ್ಟು ಬರ್ತಾನೋ ಅವನನ್ನು ಗೌರವಿಸ್ತೀವಿ. ಸ್ವಲ್ಪ ಕಾಲಕ್ಕೆ ನಿಮ್ಗೆ ಅನಿಸ್ಬೋದು ಹಂಗೇನಿಲ್ಲ ಇವತ್ತು ರಾಜಕಾರಣಿಗಳಿಗೆ ಹೆಚ್ಚು ಗೌರವ ಅಂತ. ದೇವರಾಣೆಗೂ ಇಲ್ಲ.
ನಾನು ಗುಲ್ಬರ್ಗಾದ ಹತ್ರ ಒಂದು ಹಳ್ಳಿಗೆ ಹೋಗಿದ್ದೆ. ಆ ಹಳ್ಳಿಯ ಹೈಸ್ಕೂಲ್ ಮಕ್ಕಳು ಆ ಮಕ್ಕಳನ್ನ ಕೂರಿಸಿ ನಾನು ಸುಮ್ಮನೆ ಕೇಳಿದೆ, ನೋಡ್ರಪ್ಪ, ಈ ಊರಿಗೆ ನಿಮ್ ಸ್ಕೂಲಿಗೆ ಒಬ್ಬ ಸನ್ಯಾಸಿ ಬರ್ತಾರೆ, ಜೇಬಲ್ ಒಂದ್ ಪೈಸಾ ಇರಲ್ಲ, ಅಂತ ಸನ್ಯಾಸಿ ನಿಮ್ ಎದುರಿಗೆ ಕೂರಿಸ್ತೀನಿ. ಅವ್ರ ಪಕ್ಕದಲ್ಲಿ ಈ ಊರಿನ ಶ್ರೀಮಂತರು ಜೇಬಿಂದ ತೆಗೆದ್ರೆ 1000 ರೂಪಾಯಿ ನೋಟು ಬರುತ್ತೆ, ಅವ್ರನ್ನ ಪಕ್ಕದಲ್ಲಿ ಕೂರಿಸ್ತೀನಿ. ನಿಮ್ಮನ್ನ ಸ್ಟೇಜ್ ಮೇಲೆ ಬಿಟ್ರೆ ನೀವು ಮೊದಲು ಯಾರಿಗೆ ನಮಸ್ಕಾರ ಮಾಡ್ತೀರಿ ಎಂದು. ಹುಡುಗರಂದ್ರು, ಸನ್ಯಾಸಿಗಳಿಗೆ ಮೊದಲು ನಮಸ್ಕಾರ, ಸ್ವಾಮಿಗಳಿಗೆ ರೀ ಮೊದಲು ನಮಸ್ಕಾರ ಅಂತ ಒಬ್ಬ ಹುಡುಗ. ನಾನು ಕೇಳಿದೆ, ಸ್ವಾಮಿಗಳಿಗೆ ಯಾಕಪ್ಪ? ಅವ್ನು ಕೇಳಿದ್ರೆ ದುಡ್ಡು ಕೊಡ್ಲಿಕ್ಕಾಗಲ್ಲ, ಅವ್ರ ಜೇಬಲ್ ದುಡ್ಡಿಲ್ಲ, ಅವ್ರು ನಿಂಗೆ ದುಡ್ಡು ಕೊಡ್ಲಿಕ್ಕಾಗಲ್ಲ, ಬೇಕಾದ್ರೆ ಭಿಕ್ಷೆ ಬೇಡಿ, ನೀನ್ ಕೊಟ್ಟಿದ್ದನ್ನು ಪ್ರಸಾದ ಅಂತ ತಗೊಳ್ಬಲ್ಲವರು, ಆದ್ರೆ ಪಕ್ಕದಲ್ಲಿ ಕೂತಿದ್ದವರು ನಿಮ್ಗೆ ಬೇಕಾದಟ್ಟನ್ನು ಕೊಡಬಲ್ಲರು ಅಂತ ಹೇಳಿದ್ರೆ ಆ ಹುಡುಗ ಏನಂದ ಗೊತ್ತಾ? ಗುಲ್ಬರ್ಗಾದ ಹತ್ರ ಒಂದು ಹಳ್ಳಿಯ ಒಬ್ಬ ಹುಡುಗ ಹೇಳ್ತಾನೆ, ಸರ್, ಸ್ವಾಮಿಗಳಿಗೂ ಅದನ್ನು ಮಾಡೋ ತಾಕತ್ತಿತ್ತು ಸರ್, ಅದು ಬೇಡ ಅಂತ ಎಲ್ಲವನ್ನು ಬಿಟ್ಟು ಬಂದವರಲ್ಲೇನ್ರಿ, ಅದಕ್ಕೆ ಅವ್ರಿಗೆ ಮೊದಲು ನಮಸ್ಕಾರ ರೀ ಅಂತನೋ ಹುಡುಗ. ಈ ದೇಶದ ರಕ್ತದ ಕಣಕಣದಲ್ಲೂ ಕೂಡ ಹರಿದಿರೋ ಭಾವನೆ ಇದೆಯಲ್ಲ, ಇದು ಈ ಭಾವನೆ ಯಾಕೆ ಅಂದ್ರೆ ವಿಶ್ವಾಮಿತ್ರರ ಕಲ್ಪನೆ ಇದೆ ರೀ ನಮ್ಗೆ. ವಿಶ್ವಾಮಿತ್ರರು ರಾಜ್ಯ ತ್ಯಾಗ ಮಾಡಿದ್ರು, ತ್ಯಾಗ ಮಾಡಿ ಬ್ರಹ್ಮ ತೇಜವನ್ನ ಪಡ್ಕೊಳ್ಳಿಕ್ಕೋಸ್ಕರ ಭಿಕಾರಿಯಾಗಿ ನಿಂತರಲ್ಲ. ಹಿಂಗಾಗಿ ದಶರಥ ಕೂಡ ತನ್ನ ಮಗ ರಾಮನನ್ನ ವಿಶ್ವಾಮಿತ್ರರೊಂದಿಗೆ ಕಳಿಸ್ಕೊಡ್ತಾನೆ, ನೀವು ಕರೆದ್ರೆ ಎಲ್ಲಿಗೆ ಬೇಕಿದ್ರು ಕಳಿಸ್ಕೊಡ್ತೀನಿ ಅಂತ. ರಾಜನ ಮಾತಿಗಿಂತ ಸಂತನ ಮಾತಿಗೆ ಬೆಲೆ ಜಾಸ್ತಿ, ಯಾಕೆಂದ್ರೆ ತ್ಯಾಗಕ್ಕೆ ಬೆಲೆ ಜಾಸ್ತಿ ಇರುವಂತ ನಾಡಿದು. ರಾಮ ಯಾಕೆ ಗ್ರೇಟ್ ಆಗ್ತಾನೆ ಗೊತ್ತೇನು? ರಾಮ ಏನಾದ್ರೂ ಪಟ್ಟಕ್ಕೆ ಕೂತ್ಕೋಬೇಡ, ನೀನು ಕಾಡಿಗೆ ಹೋಗುವಂತ ಅಪ್ಪ ಹೇಳಿದಾಗ ಅಪ್ಪನನ್ನ ಕೊಂದು ಆಳ್ವಿಕೆ ನಡೆಸ್ಬಿಟ್ಟಿದ್ರೆ ಬಹುಶಃ ಒಳ್ಳೆ ರಾಜನಾಗಿರ್ತಿದ್ದ. ಇವತ್ ನಾವ್ಯಾರು ನೆನಪಿಸ್ಕೊಳ್ತಿರ್ಲಿಲ್ಲ. ಆದ್ರೆ ಅಪ್ಪನ ಮಾತನ್ನು ನಡೆಸ್ಕೊಡ್ಲಿಕ್ಕೋಸ್ಕರ ತನ್ನ ಇಡೀ ಜೀವನವನ್ನ ತ್ಯಾಗ ಮಾಡಿ ಕಾಡಿಗೆ ಹೊರಟು ನಿಂತಲ್ಲ ರಾಮ. ಈ ಕಾರಣಕ್ಕೋಸ್ಕರ ಗ್ರೇಟ್ ಆಗ್ತಾನೆ ರೀ. ನನಗೆ ಪಟ್ಟಕ್ಕಿಂತ ಹೆಚ್ಚು ದೊಡ್ಡದ್ದು ಅಪ್ಪನ ಮಾತು ಉಳಿಸೋದು ಅಂತ ಹೇಳಿರುವಂತ ಶ್ರೇಷ್ಠ ರಾಜ ನಮಗೆ ಮರ್ಯಾದಾ ಪುರುಷೋತ್ತಮನಾಗಿ ನಿಲ್ತಾನೆ ಹೊರತು ಮತ್ತೇನೂ ಅಲ್ಲ. ಆದ್ರೆ ನೆನ್ಪಿಟ್ಕೊಳ್ಳಿ, ರಾಮ ಇಷ್ಟೆಲ್ಲ ಹೇಳ್ದ, ಎಲ್ಲವನ್ನೂ ತ್ಯಾಗ ಮಾಡ್ದ, ಆದ್ರೆ ರಾವಣನನ್ನ ಹೊಡಿಬೇಕಾದ್ರೆ ಮಾತ್ರ ರಾವಣನ ಮುಂದೆ ನಿಂತು ಭಜನೆ ಮಾಡಲಿಲ್ಲ. ನಮ್ಗೆಲ್ಲ ತಪ್ಪು ಕಲ್ಪನೆ ಇದೆ. ಈ ದೇಶದ ವ್ಯವಸ್ಥಿತವಾದ ಪ್ರಯತ್ನ ಯೋಚನೆ ಮಾಡಿ. ಧರ್ಮದ ರಕ್ಷಣೆಯ ವಿಚಾರ ಬಂದಾಗ ರಾಮ ಕೂಡ ತನ್ನ ಧನುಸ್ಸನ್ನ ಎತ್ತಿದ. ರಾಮ ಧನುಸ್ಸನ್ನ ಎತ್ತಿ ತನ್ನ ಧನುಸ್ಸಿನಿಂದ ರಾವಣನ ಹತ್ಯೆ ಮಾಡ್ಲಿಕ್ಕೆ ಅಂತ ನಿಲ್ತಾನಲ್ಲ. ಯಾಕೆ ಅಂದ್ರೆ ಧರ್ಮದ ರಕ್ಷಣೆಗೋಸ್ಕರ ತನ್ನನ್ನ ತಾನು ಕೂಡ ನಾಶ ಮಾಡ್ಕೊಳ್ಳಿಕ್ಕೆ ಸಿದ್ಧವಾಗುವಂತ ಶ್ರೇಷ್ಠ ಪರಂಪರೆ ನನ್ನ ಭಾರತದ್ದು. ಕೃಷ್ಣನನ್ನ ನೆನಪಿಸ್ಕೊಳ್ಳಿ. ಶಿಶುಪಾಲ 99 ಬಾರಿ ಬೈಯೋವರೆಗೂ ಕಾದ ಸಾಕ್ಷಾತ್ ದೇವರಾಗಿದ್ದ ಕೃಷ್ಣ 100ನೇ ಬಾರಿಗೆ ಕಾಯಲಿಲ್ಲ. 100 ಮುಗಿದ ತಕ್ಷಣ ತನ್ನ ಚಕ್ರವನ್ನು ಎತ್ತಿ ಅವನ್ ತಲೆ ಕಡದ ಹೇಳ್ತಾನೆ, ಅಹಿಂಸೆ ಪರಮಧರ್ಮ ಹೌದು, ಆದ್ರೆ ಧರ್ಮಕ್ಕೋಸ್ಕರ ಹಿಂಸೆ ಮಾಡೋದು ತಪ್ಪಲ್ಲ ಅಂತ ಶ್ರೇಷ್ಠ ಆದರ್ಶವನ್ನ ಈ ದೇಶಕ್ಕೆ ಕೃಷ್ಣ ಕೊಟ್ನಲ್ಲ. ಮರ್ತೇ ಹೋಗ್ಬಿಟ್ವಿ ನಾವು. ಯೋಚನೆ ಮಾಡಿ. ನಾನು ತಮಾಷೆ ಮಾಡ್ತಿರ್ತೀನಿ ಯಾವಾಗ್ಲೂ. ಅಕಸ್ಮಾತ್ ಏನಾದ್ರೂ ಕೃಷ್ಣನ ಜಾಗದಲ್ಲಿ ಈ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಇದ್ದಿದ್ರೆ ಕುರುಕ್ಷೇತ್ರ ಯುದ್ಧ ಏನಾಗಿರ್ತಿತ್ತು ಅಂತ. ಜವಾಹರ್ಲಾಲ್ ನೆಹರು ಅರ್ಜುನ ಗಾಂಡಿವ ಬಿಸಾಕಿದ ತಕ್ಷಣ ಗಟ್ಟಿಯಾಗಿ ತಬ್ಕೊಂಡಿರೋರು, ವಾ ಅರ್ಜುನ, ನನ್ನ ಅಲಿಪ್ತ ನೀತಿಗೆ ನೀನೇ ಬ್ರ್ಯಾಂಡ್ ಅಂಬಾಸಿಡರು, ಎಲ್ಲ ದೇಶಕ್ಕೂ ಒಂದು ರೌಂಡ್ ಹೊಡ್ಕೊಂಡ್ ಬಾಂದಿರೋರು. ಆದ್ರೆ ಕೃಷ್ಣ ಹೇಳ್ದ, ಕ್ಲೈಬ್ಯಮ್ಮ ಸ್ಮಗಮ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಟ್ಟ ಪರಂತಪ. ಹೇ ಅರ್ಜುನ, ನೀನು ಷಂಡನಾಗೋಗಿದ್ಯಾ ಕಣೋ ಅಂದ ಕೃಷ್ಣ. ಕೃಷ್ಣನ ಮಾತಿದು, ನಾನು ಹೇಳ್ತಿಲ್ಲ. ಕೃಷ್ಣ ಹೇಳ್ತಾನೆ, ಕ್ಲೈಬ್ಯಮ್ಮ ಸ್ಮಗಮ ಪಾರ್ಥ. ಹೇ ಪಾರ್ಥ, ಷಂಡನಾಗಿದ್ದೀಯ. ಕ್ಷತ್ರಿಯನಾಗಿರೋ ನಿನ್ನ ಧರ್ಮ ದುಷ್ಟರನ್ನ ನಾಶ ಮಾಡಿ ಶಿಷ್ಟರನ್ನ ರಕ್ಷಿಸಬೇಕೇ ಹೊರತು ಈ ಹಂತದಲ್ಲಿ ಸನ್ಯಾಸ ಸ್ವೀಕಾರ ಅಲ್ಲ. ನಾಚಿಕೆಯಾಗಬೇಕು ನಿನಗೆ ಅಂತ 18 ಅಧ್ಯಾಯಗಳ ಬೋಧನೆ ಮಾಡಿ ಎಂತ ಅದ್ಭುತವಾದ ಆದರ್ಶವನ್ನ ನಮ್ಮೆದುರಿಗಿಟ್ಟ ಅಂತಂದ್ರೆ, ಧರ್ಮ ರಕ್ಷಣೆಗೋಸ್ಕರ ಕೆಳಗೆ ಬಿಸಾಡಿದ್ದ ಗಾಂಡೀವವನ್ನ ಅರ್ಜುನ ತೆಗೆದುಕೊಂಡ, ಎದುರಿಗಿದ್ದ ದುಷ್ಟರ ಸಂಹಾರ ಮಾಡಿ ಮತ್ತೆ ಧರ್ಮ ಸ್ಥಾಪನೆಯನ್ನ ಮಾಡ್ದ. ಇದು ಭಾರತದ ಆದರ್ಶ. ನೆನಪಿಟ್ಕೊಳ್ಳಿ. ಯಾವಾಗ್ಲೂ ನಮಗೆ ಮೋಸ ಮಾಡಿದ್ರು ಅಷ್ಟೇ. ಭಾರತ ಅಂತಂದ್ರೆ ಒಂದ್ ಕೆನ್ನೆಗೆ ಹೊಡೆದ್ರೆ ಇನ್ನೊಂದ್ ಕೆನ್ನೆ ತೋರಿಸಿ ಅಂತ ಹೇಳಿದ ರಾಷ್ಟ್ರ ಅಲ್ಲ. ಭಾರತ ಅಂದ್ರೆ ಒಂದು ಕೆನ್ನೆಗೆ ಹೊಡೆಯೋಕ್ಕಿಂತ ಮುಂಚೆ ಕೈ ಕತ್ತರಿಸ್ತೀನಿ, ಹುಷಾರಾಗಿರು, ನನ್ನ ಹತ್ರ ಶಸ್ತ್ರ ಇದೆ ಅಂತ ತೋರಿಸ್ಕೊಂಡು ನಾವ್ ಏರ್ಲಿಲ್ಲ, ಎದುರಿಗೆ ಬಂದವನಿಗೆ 4 ಬಾರಿಸಿಟ್ವಿ. ನಮ್ಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ನಾವೆಲ್ಲ ಬುದ್ಧ ಬಂದ್ಮೇಲೆ ತಪ್ಪು ಅರ್ಥ ಮಾಡ್ಕೊಂಡ್ವಿ. ಅಶೋಕ ಅಂತ ಒಬ್ಬ ರಾಜ ಇದ್ದ. ತುಂಬಾ ಸುಂದರವಾದ ಘಟನೆ. ಭಾರತ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಇವತ್ತು 1965ರ ಯುದ್ಧದ ಕುರಿತಂತೆ ಮಾತನಾಡೋಕ್ಕಿಂತ ಮುಂಚೆ ಇದನ್ನ ಪ್ರಸ್ತುತಪಡಿಸಬೇಕಾದ ಅಗತ್ಯ ಇದೆ ಅಂತ ಹೇಳ್ತೀನಿ ಅಷ್ಟೇ. ಭಾರತ ಅನ್ನೋ ಈ ರಾಷ್ಟ್ರದಲ್ಲಿ ಅಶೋಕ ಅಂತ ಒಬ್ಬ ಶ್ರೇಷ್ಠ ರಾಜ ಇದ್ದ. ಅವನ ಹತ್ರ ಲಕ್ಷಾಂತರ ಸೈನಿಕರ ಪಡೆ ಇತ್ತು, ಆದ್ರೆ ಯಾರ ಮೇಲೂ ಯುದ್ಧ ಮಾಡ್ತಿರ್ಲಿಲ್ಲ. ಮಂತ್ರಿಗಳು ಕೇಳಿದ್ರು, ಈ ಸೈನಿಕರು ಯಾಕಾದ್ರೂ ಬೇಕು, ಇವರನ್ನು ವಾಪಸ್ ಕಳಿಸ್ಬಿಡೋಣ ಅಂತ.
ರಾಜ ಹೇಳ್ದ, ನಿನಗೆ ಅರ್ಥನೇ ಆಗ್ಲಿಲ್ಲ ನನ್ನ ಐಡಿಯಾ ಏನು ಅಂತ. ಒಂದ್ ಕೆಲಸ ಮಾಡ್ತೀನಿ ಅಂತ ಅಮಾವಾಸ್ಯೆಯ ರಾತ್ರಿ ಆತ ತನ್ನ ಮಂತ್ರಿಯನ್ನು ಕರ್ಕೊಂಡು ರಸ್ತೆಯಲ್ಲಿ ಹೋಗ್ತಿದ್ದ. ಎದುರಿಗಿಂದ ಒಬ್ಬ ಕುರುಡ, ಎರಡೂ ಕಣ್ಣಿಲ್ಲದವನು, ಕೈಯಲ್ಲಿ ಒಂದು ಲಾಟಿನ ಹಿಡ್ಕೊಂಡು ಬರ್ತಿದ್ದ. ರಾಜ ಕೇಳ್ದ, ಎರಡೂ ಕಣ್ಣಿಲ್ಲ ಇವನಿಗೆ, ಕತ್ಲಾದ್ರೇನು ಬೆಳಕಾದ್ರೇನು, ಇವನ್ಯಾಕೆ ಲಾಟಿನ ಹಿಡ್ಕೊಂಡು ಬರ್ತಿದ್ದಾನೆ, ಕೇಳ್ಕೊಂಡ್ ಬಾ ಅಂತ. ಮಂತ್ರಿ ಹಿಂಗೆ ಕೇಳ್ದ, ಏನಯ್ಯ ಕುರುಡ, ಎರಡೂ ಕಣ್ಣಿಲ್ಲ ನಿನಗೆ, ಕತ್ಲಾದ್ರೇನು ಬೆಳಕಾದ್ರೇನು, ನೀನ್ ಯಾಕೆ ಲಾಟಿನ ಹಿಡ್ಕೊಂಡು ಬರ್ತಿದ್ಯಾ ಅಂತಂದ್ರೆ ಆ ಕುರುಡ ಹೇಳ್ದ, ಸ್ವಾಮಿ ಲಾಟಿನ್ ನನಗಲ್ಲ ನಿಮಗೆ, ನಾನು ಕುರುಡ ಎಚ್ಚರಿಕೆಯಿಂದ ನಡಿತೀನಿ, ಕಣ್ಣಿರೋ ನೀವು ಅಮಾವಾಸ್ಯೆಯ ಕತ್ಲಲ್ಲಿ ಎರ್ರ ಬಿರ್ರಿಯಾಗಿ ನಡಿತೀರಿ, ನೀವು ನನ್ನ ಮೈ ಮೇಲೆ ಬೀಳಬಾರ್ದು ಅಂತ ನಾನು ಲಾಟಿನ್ ಹಿಡ್ಕೊಂಡು ಬರ್ತಿದ್ದೀನಿ, ಪಕ್ಕಕ್ಕೆ ಸರೀರಿ ಎಂದ. ಭಾರತ ಸೈನಿಕರನ್ನ ಇಟ್ಕೊಂಡಿದ್ದು ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸೋದು ಯಾರ ಮೇಲೆ ಏರ್ ಹೋಗ್ಲಿಕ್ಕಲ್ಲ, ನನ್ನ ಮೇಲೆ ಏರಿದ್ರೆ ಕೈಕಾಲು ಮುರಿದೇ ಬಿಡಲ್ಲ, ಹುಷಾರಾಗಿರಿ ಅಂತ, ನನ್ನ ಭೂಮಿಯ 1 ಇಂಚನ್ನು ಬಿಟ್ಕೊಡಲ್ಲ ಅಂತ. ಇದಕ್ಕೋಸ್ಕರ ಬದುಕಿದವ್ರು ನಾವು. ಈ ಕಾರಣವನ್ನ ಈ ದೇಶದ ಕ್ರಾಂತಿಕಾರಿಗಳು ಯಾವಾಗಲೂ ಸಾಬೀತುಪಡಿಸಿದ್ರು. ಈ ದೇಶದ ಮೇಲೆ ನಿರಂತರವಾಗಿ ಆಕ್ರಮಣ ಆಯ್ತಲ್ಲ, ಗ್ರೀಕರ ಅಲೆಕ್ಸಾಂಡರ್ನಿಂದ ಹಿಡಿದು ಬ್ರಿಟಿಷರ ಮೌಂಟ್ ಬ್ಯಾಟನ್ ವರೆಗೆ ನಿರಂತರವಾದ ದಾಳಿಯನ್ನ ಈ ದೇಶ ಸಹಿಸಿಕೊಳ್ತು. ಆದರೆ ಪ್ರತಿ ಬಾರಿ ಆಕ್ರಮಣಕ್ಕೆ ಪ್ರತಿರೋಧ ವ್ಯಕ್ತಪಡಿಸ್ತು. ನೆನಪಾಡ್ಕೊಳ್ಳಿ, ಔರಂಗಜೇಬನ ವಿರುದ್ಧ ಸಟದು ನಿಂತಂತ ನಮ್ಮ ಮಹಾರಾಷ್ಟ್ರದ ವೀರಕಲಿ ಶಿವಾಜಿ ಮಹಾರಾಜರು ನೆನಪಿಸ್ಕೊಂಡ್ರೆ ಒಮ್ಮೆ ರೋಮಾಂಚನ ಆಗುತ್ತೆ. ಯಾಕೆ ಅಂತಂದ್ರೆ ಅವ್ರ ಬದುಕೆ ಹಂಗಿತ್ತು, ತಾಯಿ ಬೆಳೆಸಿದ್ದ ಹೆಂಗಿತ್ತು ಗೊತ್ತೇನು. ಅದೊಮ್ಮೆ ಶಿವಾಜಿ ಮಹಾರಾಜರು ಅವ್ರ ಅಮ್ಮನ ಬಂದು ಕೇಳಿದ್ರಂತೆ, ಅಮ್ಮ ನನ್ನ ಎಲ್ಲ ಫ್ರೆಂಡ್ಸ್ಗಳ ತಾಯಂದ್ರು ಬ್ಲೌಸ್ ಹಾಕೋತಾರೆ, ಕುಬ್ಸ ಹಾಕೋತಾರೆ, ನೀನ್ ಮಾತ್ರ ಹಾಕೊಳ್ಳಲ್ಲ ಯಾಕೆ? ತಾಯಿ ಅಂದ್ಲು, ನೀನ್ ಈ ಪ್ರಶ್ನೆ ಕೇಳಲಿ ಅಂತ ಕಾಯ್ತಿದ್ದೆ. ಮಗ ಕೇಳಿದ, ಯಾಕಮ್ಮ? ಯಾಕೆ ಅಂದ್ರೆ ನನಗೊಂದು ಕನಸಿದೆ, ಅಗೋ ಆ ಕೋಟೆಯ ಮೇಲೆ ಮೊಘಲರ ಧ್ವಜ ಹಾರಾಡ್ತಾ ಇದೆ, ನೀನು ಹೋಗಿ ಅದನ್ನ ಕಿತ್ಕೊಂಡ್ ಬರಬೇಕು, ಅದರಲ್ಲೇ ನಾನು ಕುಪ್ಸ ಹೊಲಿಸ್ಕೋಬೇಕು ಅಂತ ಅವತ್ತಿಂದ ಕನಸು ಕಾಣ್ತಾ ಇದ್ದೀನಿ ಮಗು, ಯಾವತ್ ತಗೊಂಡು ಬರ್ತೀಯ ಅಂದ್ಲು ತಾಯಿ. ಏನ್ ಕಲ್ಪನೆ ರೀ ಈ ದೇಶದ್ದು! ಈ ದೇಶ ಮಕ್ಕಳಿಗೆ ಕೊಡ್ತಿದ್ದಂತ ಕಲ್ಪನೆ ಎಂತದ್ದು ಅಂತ ಯೋಚನೆ ಮಾಡಿ. ಧರ್ಮ ರಕ್ಷಣೆಯ, ಧರ್ಮ ಸ್ಥಾಪನೆಯ ಕಲ್ಪನೆ ಇದೆಯಲ್ಲ, 1 ಇಂಚು ಯಾವತ್ತೂ ಕಡಿಮೆ ಆಗಿರಲಿಲ್ಲ. ಈ ದೇಶದ ಕ್ರಾಂತಿಕಾರಿಗಳು ಹಂಗೆ ಬದುಕಿದ್ದವರು. ಬ್ರಿಟಿಷರ ಆಕ್ರಮಣಕ್ಕೆ ಪ್ರತೀಕಾರವಾಗಿ ತಮ್ಮ ಪ್ರಾಣವನ್ನು ಕೊಡ್ಲಿಕ್ಕೆ ಸಿದ್ಧರಾಗಿದ್ದವರು. ಎಂಥ ರೀತಿಯಲ್ಲಿ ಪ್ರಾಣ ಕೊಟ್ರು ಅಂತಂದ್ರೆ, ಚಡಿಯೇಟುಗಳಂತಿಂದ ಪ್ರಾಣ ಕೊಟ್ರು, ಉರುಳನ್ನು ಚುಂಬಿಸಿ ಕೊರಳಿಗೆ ಹಾಕೊಂಡು ಪ್ರಾಣ ಕೊಟ್ರು. ಈ ದೇಶದ ಕ್ರಾಂತಿಕಾರಿಗಳು ಸಾಯ್ಬೇಕಾದ್ರೂ ಕೂಡ ನಗನಗ್ತಾ ಹೆಮ್ಮೆಯಿಂದ ಪ್ರಾಣ ಬಿಟ್ರು. ಯಾವಾಗ್ಲಾದ್ರೂ ರಾಮ್ ಪ್ರಸಾದ್ ಬಿಸ್ಮಿಲ್ನ ನೆನಪಿಸ್ಕೊಳ್ಳಿ. 7 ಜನ ಕ್ರಾಂತಿಕಾರಿಗಳನ್ನ ಕಟಕಟೆಯಲ್ಲಿ ನಿಲ್ಲಿಸಿ ಇವರೆಲ್ಲರಿಗೂ ನೇಣು ಶಿಕ್ಷೆ ಕೊಡಬೇಕು ಅಂತ ನಿಶ್ಚಯ ಮಾಡಿ ಕೊನೆಯಲ್ಲಿ ಜಡ್ಜ್ ಕೇಳಿದ್ರು, ಏನಾದ್ರೂ ಹೇಳಬೇಕು ಅಂತಿದ್ಯಾ? ರಾಮ್ ಪ್ರಸಾದ್ ಬಿಸ್ಮಿಲ್ ಹೇಳ್ದ, ಒಂದೇ ಒಂದು ಮಾತು ಹೇಳಬೇಕು ಸರ್, ನಾವ್ 7 ಜನ ಒಳ್ಳೆ ಗೆಳೆಯರು, ಇನ್ನು ಸಾಯ್ತೀವಿ, ಸಾಯೋಕ್ಕಿಂತ ಮುಂಚೆ ಕೋರ್ಟಿನ ಹೊರಗಡೆ ಲಾನ್ ಅಲ್ಲಿ ಕೂತ್ಕೋಬೇಕು, 10 ನಿಮಿಷ ನಾವು ಖುಷಿಯಾಗಿರ್ಬೇಕು ಅಂತ ಅನ್ಕೊಳ್ತೀವಿ ಅಂತ. ಕೋರ್ಟಿನ ಹೊರಗಡೆ ಲಾನ್ ಅಲ್ಲಿ ಕೂರಿಸಿದ್ರು. ಹಿಂಗೆ ಸಾವಿರಾರು ಜನ ಅವರು ನೋಡ್ಲಿಕ್ಕೆ ಅಂತ ಕಾಯ್ಕೊಂಡು ನಿಂತಿದ್ದಾರೆ. ರಾಮ್ ಪ್ರಸಾದ್ ಬಿಸ್ಮಿಲ್ ಮತ್ತು ಅವನ ಗೆಳೆಯರು ಕೊನೆಯಲ್ಲಿ ಹಾಡಿದ ಸಾಲುಗಳೇನು ಗೊತ್ತೇನು? ಅವ್ರು ಹಾಡ್ತಾರೆ, ತರುಣರು ನೆನ್ಪಿಟ್ಕೊಳ್ಬೇಕು ಈ ಸಾಲುಗಳನ್ನ. ರಾಮ್ ಪ್ರಸಾದ್ ಬಿಸ್ಮಿಲ್ ಹೇಳ್ದ, ದುಶ್ಮನೋಂಕಿ राम प्रसाद बिस्मिल ಹೇಳ್ತಾನೆ, सरफरोशी की तमन्ना अब हमारे दिल में है, देखना है जोर कितना बाजुए का दिल में है. ಅರ್ಥ ಏನ್ ಗೊತ್ತೇನು? ಸಾಯೋ ಹುಚ್ಚು ನನ್ನ ಎದೆಗೆ ಬಂದಿದೆ, ಕೊಲ್ಲುವವನಿಗೆ ಅದೆಷ್ಟು ತಾಕತ್ತಿದೆಯೋ ನೋಡ್ಬೇಕಿದೆ ನಾನೀಗ ಅಂತ. ಇದು ಈ ದೇಶದ ಕ್ರಾಂತಿಕಾರಿಗಳ ಮಾತು. ಕೊಲ್ಲುವವನ ತಾಕತ್ತು ಜಾಸ್ತಿನೋ ಸಾಯುವವನ ಇಚ್ಛೆ ದೊಡ್ಡದ್ದು ಅಂತ. ಈ ದೇಶದ 6.5 ಲಕ್ಷ ಕ್ರಾಂತಿಕಾರಿಗಳು ಈ ದೇಶಕ್ಕೆ ಹಿಂಗ್ ಬಲಿದಾನ ಮಾಡಿಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು. ಆದ್ರೆ ಸ್ವಾತಂತ್ರ್ಯ ಬಂದ್ಮೇಲೆ ಏನಾಯ್ತು ಗೊತ್ತೇನು? 1947 ಆಗಸ್ಟ್ 14 ಮಧ್ಯರಾತ್ರಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು. ಮಿತ್ರರೇ ಗೊತ್ತಿರಲಿ, 1947 ಆಗಸ್ಟ್ 14 ಮಧ್ಯರಾತ್ರಿ ಸ್ವಾತಂತ್ರ್ಯ ಪಡ್ಕೊಂಡ್ವಿ ನಾವು. ಮಧ್ಯರಾತ್ರಿ ಯಾಕೆ ಕೊಟ್ಟರು? ನಾನು ಸುಮ್ಮನೆ ಕಾಲೇಜಿನ ಮೇಷ್ಟ್ಗಳನ್ನ ಪ್ರಶ್ನೆ ಕೇಳಿದ್ರೆ ನಮಗೂ ಗೊತ್ತಿಲ್ಲ ಸರ್ ಅಂತಾರೆ. ಯಾಕೆ ಗೊತ್ತೇನು? ಬಹಳ ಸಿಂಪಲ್. ನಾವು ಕತ್ಲಲ್ಲಿದ್ದಾಗ ಬ್ರಿಟಿಷರು ಬೆಳಕಲ್ಲಿದ್ರು, ಅವರಿಗೆ ಬೆಳಕಿದ್ದಾಗ ನಮ್ ಕತ್ಲಿತ್ತು, ಅವ್ರು ತಮ್ಮ ಬೆಳಕಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು, ನಾವು ಕತ್ಲಲ್ಲಿ ಸ್ವೀಕಾರ ಮಾಡಿದ್ವಿ. ಅರ್ಥ ತುಂಬಾ ಸ್ಪಷ್ಟ. ಯಾವಾಗ ಪಶ್ಚಿಮ ಕತ್ಲಲ್ಲಿರುತ್ತೋ ಆಗ ನಾವು ಬೆಳಕಿಗೆ ಬಂದ್ಬಿಡ್ತೀವಿ ಅನ್ನೋ ಹೆದರಿಕೆಯಿಂದ ತಾವು ಬೆಳಕಲ್ಲಿದ್ದಾಗಲೇ ಸ್ವಾತಂತ್ರ್ಯ ಕೊಟ್ಟರು. ಇರೋದು ಒಂದೇ ಒಂದು ದಾರಿ, ನಾವು ಬೆಳಕಿಗೆ ಬರಬೇಕು. ನಾವು ಬೆಳಕಿಗೆ ಬಂದು ಜಗತ್ತಿಗೆ ಬೆಳಕನ್ನ ಕೊಡ್ಲಿಕ್ಕೆ ನಿಂತ್ರೆ ಪಶ್ಚಿಮ ತಂತಾನೆ ನೆಟ್ಟಗಾಗುತ್ತೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಅವರು ತಮಗೆ ತಕ್ಕಂತೆ ಸ್ವಾತಂತ್ರ್ಯ ಕೊಟ್ಟರು. ನಾವು ಈ ಸ್ವಾತಂತ್ರ್ಯಕ್ಕೆ ಹೊಸ ವ್ಯಾಖ್ಯಾನ ಬರೆಯೋಣ. ಹೆಂಗ್ ಕೊಟ್ರು ಗೊತ್ತೇನು? ಇಡೀ ದೇಶವನ್ನ ಅಖಂಡವಾಗಿ ಕೊಡ್ಲಿಲ್ಲ. ಹಿಂದೂಗಳಿಗೆ ಪ್ರತ್ಯೇಕ ರಾಷ್ಟ್ರ, ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರ ಅಂತ 2 ಡಿವಿಷನ್ ಮಾಡಿದ್ರು. ಬ್ರಿಟಿಷರು ನಮ್ಮನ್ನು ಆಳಿದ್ದೆ ಹಿಂಗೆ.
ಹಿಂದೂ ಮುಸಲ್ಮಾನ್ ಅನ್ನೋ ಡಿವಿಷನ್ ಇಟ್ರು. ನಮ್ಮ ಹಿಂದೂಗಳೊಳಗೆ 28 ಜಾತಿಗಳನ್ನ ತುರುಕಿ ಒಂದು ಜಾತಿ ಮತ್ತೊಂದು ಜಾತಿಯ ಮೇಲೆ ಕಾದಾಡುವಂತೆ ಮಾಡಿ, ನಾವೊಬ್ಬರನ್ನ ಕಂಡ್ರೆ ಮತ್ತೊಬ್ಬರು ಕಿತ್ತಾಡುವಂತೆ ಮಾಡಿದ್ರು. ಇಡೀ ದೇಶವಾಗ ಆಲೋಚನೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ದೇಶ ಛಿದ್ರವಾಗೋಯ್ತು. ಕೊನೆ ಪಕ್ಷ ಹಿಂದೂಗಳು ಒಟ್ಟಾದ್ರು. ಆದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಯಾವ ಪರಿ ಕ್ರೌರ್ಯ ತೋರಿಸಿದ ಅಂತಂದ್ರೆ ಈ ದೇಶವನ್ನ ಅನಿವಾರ್ಯವಾಗಿ ತುಂಡು ಮಾಡಲೇಬೇಕಾಯ್ತು. ಭಾರತವನ್ನ 2 ಭಾರತ ಮಾಡಿದ್ರು, ಒಂದು ಹಿಂದೂಸ್ತಾನ ಮತ್ತೊಂದು ಪಾಕಿಸ್ತಾನ ಅಂತ. ಬಹಳ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ಯಾರಾದ್ರೂ ಹಿರಿಯರಿದ್ರೆ ಮಾತ್ರ ಗೊತ್ತಿರ್ಲಿಕ್ಕೆ ಸಾಧ್ಯ. ಪಾಕಿಸ್ತಾನ ಕೂಡ ಒಂದು ಪೀಸ್ ಆಗಿರ್ಲಿಲ್ಲ, 2 ಪೀಸ್ ಪಾಕಿಸ್ತಾನ ಇತ್ತು. ಒಂದು ಪೀಸ್ ಪಾಕಿಸ್ತಾನ ಈಸ್ಟ್ ಪಾಕಿಸ್ತಾನ, ಇವತ್ತು ಬಾಂಗ್ಲಾದೇಶ ಅಂತಾಗಿದೆ. ಇನ್ನೊಂದು ವೆಸ್ಟ್ ಪಾಕಿಸ್ತಾನ, 2 ಪಾಕಿಸ್ತಾನ ಅಂತ ಡಿವೈಡ್ ಆಗಿತ್ತು. ಈ ವೆಸ್ಟ್ ಪಾಕಿಸ್ತಾನದಲ್ಲಿ ಯಾರು ಅಧ್ಯಕ್ಷನೋ ಅವನೇ ಈಸ್ಟ್ ಪಾಕಿಸ್ತಾನವನ್ನು ಆಳ್ತಿದ್ದ. ಎರಡರ ನಡುವೆ ಹೆಚ್ಚು ಕಡಿಮೆ ಸಾವಿರಾರು ಕಿಲೋಮೀಟರ್ಗಳ ಅಂತರ ಇತ್ತು. 2 ಡಿವಿಷನ್ ಮಾಡಿ ಪಾಕಿಸ್ತಾನವನ್ನು ಬಿಟ್ಕೊಟ್ಟಿದ್ರು. ಕಲ್ಪನೆ ಹೆಂಗಿದೆ ಅಂದ್ರೆ, ಒಬ್ಬ ರೈತ, 1 ಎಕರೆ ಜಮೀನ್ ಈ ಕಡೆ, 1 ಎಕರೆ ಜಮೀನ್ ಆ ಕಡೆ, ಮಧ್ಯದಲ್ಲಿ 100 ಎಕರೆ ವಿಸ್ತಾರವಾಗಿರುವಂತ ಜಮೀನಿದೆ ಅಂತ ಇಟ್ಕೊಳ್ಳಿ. ನಾನು ಬಡರ ಚಿಕ್ಕ ರೈತ, ನನ್ನ ಮನೆಯಲ್ಲಿ 150 ಜನ ಇದ್ದಾರೆ. ಈ ವಿಸ್ತಾರ ಭೂಮಿಯನ್ನು ಹೊಂದಿರುವಂತ ರೈತನ ಮನೆಯಲ್ಲಿ ಯಾರು ಇಲ್ಲ ನೋಡ್ಕೊಳ್ಳೋರು. ಅವನ್ ಪಾಪ ಪ್ರಯತ್ನ ಪಟ್ಕೊಂಡು ತಾನೇ ಆಗಾಗ ರೌಂಡ್ ಹೊಡ್ಕೊಂಡು ಬರ್ತಾನೆ. ಆಗ ಏನ್ ಮಾಡ್ಬೋದು ಗೊತ್ತಾ, ಈ ಚಿಕ್ಕ ರೈತ ಇವನೇನ್ ಮಾಡ್ತಾನೆ, ನೀನು ನನಗೆ ಜಾಗ ಮಾಡ್ಕೊಡ್ಲಿಲ್ಲ ಅಂತಂದ್ರೆ ಆ ಕಡೆಯಿಂದ ಈ ಕಡೆಗೆ ಹೋಗ್ಲಿಕ್ಕೆ ನಾನು ಕಿರಿಕಿರಿ ಮಾಡ್ತಿರ್ತೀನಿ ಅಂತ ತನ್ನ ದನಗಳನ್ನು ಬಿಡ್ತಾನೆ. ತಾನು ಒಳಗೆ ಬಂದು ಬೆಳೆನ್ ಕಟ್ ಮಾಡ್ತಾನೆ. ತಾನು ಎಷ್ಟಾದ್ರೂ ಸಾಧ್ಯ ಅಂತ ಕಿರಿಕಿರಿ ಮಾಡ್ತಿರ್ತಾನೆ. ಥೇಟ್ ಪಾಕಿಸ್ತಾನ ಹಿಂಗೆ ಮಾಡ್ತಿದ್ವಿ. ಪಾಕಿಸ್ತಾನ ಎಷ್ಟು ಕಿರಿಕಿರಿ ಮಾಡ್ತು ನಮಗೆ ಅಂತಂದ್ರೆ ನಾವು ಪದೇ ಕ್ಷಮಿಸಿದ್ವಿ. 1947ರಲ್ಲಿ ಡಿವೈಡ್ ಆದ ಕೆಲವೇ ತಿಂಗಳುಗಳಲ್ಲಿ ಆ ದುಷ್ಟ ಪಾಕಿಸ್ತಾನ ಈ ದೇಶದ ಮೇಲೆ ದಾಳಿ ಮಾಡ್ತು. ಕಾಶ್ಮೀರವನ್ನ ವಶಪಡಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತು. ಕಾಶ್ಮೀರದ ರಾಜ ಇನ್ನೂ ಭಾರತಕ್ಕೆ ಸೇರ್ಕೊಂಡಿರ್ಲಿಲ್ಲ. ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಇದ್ದ. ಯಾವಾಗ ಅವ್ರು ಆಕ್ರಮಣ ಮಾಡಿಬಿಟ್ರೋ ಅವನೊಂದು ಪತ್ರ ಬರೆದು ಕೊಟ್ಟ, ನಾನು ಭಾರತಕ್ಕೆ ಬಂದ್ಬಿಡ್ತೀನಿ, ನನ್ನ ಕಾಶ್ಮೀರ ಉಳಿಸ್ಕೊಡಿ ಅಂತ. ಕೂಡಲೇ ಸರ್ದಾರ್ ಪಟೇಲ್ರು ತಮ್ಮ ಸೈನಿಕರನ್ನ ಕಾಶ್ಮೀರಕ್ಕೆ ಹೋಗಿ ಅಂತ ಆಜ್ಞೆ ಕೊಟ್ಟರು. ಕಾಶ್ಮೀರಕ್ಕೆ ಹೋದಂತ ಸೈನಿಕರು ಪಾಕಿಸ್ತಾನಿಯರನ್ನ ಹೆಂಗ್ ಬಡದ್ರು ಅಂತಂದ್ರೆ 1947ರ ಮೊದಲ ಯುದ್ಧದಲ್ಲೇ ಪಾಕಿಸ್ತಾನ ಸೋತೋಯ್ತು. ಅಕೌಂಟ್ ಓಪನಿಂಗೇ ಸರಿ ಇಲ್ಲ ಅವರು. ಮೊದಲನೇ ಅಕೌಂಟ್ ಓಪನಿಂಗ್ ಬ್ಯಾಟ್ಸ್ಮನ್ನೇ ಡಕ್ಕಲ್ಲ, 0 ಹೋಗ್ಬಿಟ್ಟ, ಕೆಟ್ಟದಾಗ ಔಟ್ ಆಯ್ತು ಅವನು. ಹೆಂಗ್ ಔಟ್ ಆಗ್ಬಿಟ್ಟ ಅಂತಂದ್ರೆ ಪಾಕಿಸ್ತಾನ ಡಿಸೈಡ್ ಮಾಡ್ತು ಇನ್ನು ಮುಂದೆ ಭಾರತದ ಮೇಲೆ ಕಣ್ಣು ಹಾಕಬಾರದು. ಆದ್ರೆ ಈ ದೇಶದ ಪ್ರಧಾನಿ ನೆಹರು ಇದ್ರಲ್ಲ, ಅವ್ರಿಗೆ ಖಯಾಲಿಗಳು ಜಾಸ್ತಿ. ಅವರು ಜಗತ್ತಿನ ಮುಂದೆ ಹೇಳ್ತಿದ್ರು ಭಾರತ ಯಾರ ಮೇಲೂ ಯುದ್ಧಕ್ಕೆ ಹೋಗಲ್ಲ, ಹಿಂಗಾಗಿ ನಿಧಾನವಾಗಿ ಸೈನಿಕರ ಅಗತ್ಯ ನಮಗಿಲ್ಲ, ಅದಕ್ಕೋಸ್ಕರ ಭಾರತದಲ್ಲಿ ಶಸ್ತ್ರಗಳನ್ನು ನಾವು ಪ್ರೊಡ್ಯೂಸು ಮಾಡಲ್ಲ, ಬೇರೆ ರಾಷ್ಟ್ರದಿಂದ ಇಂಪೋರ್ಟು ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ನಮಗೆ ಪಾಕಿಸ್ತಾನದ ಮೇಲೂ ಪ್ರೀತಿ ಇದೆ, ಚೀನಾದ ಮೇಲೂ ಪ್ರೀತಿ ಇದೆ ಅಂತ. ಅವ್ರಿಗೆ ಪಾಕಿಸ್ತಾನಕ್ಕಿಂತ ಒಂದು ತೂಕ ಹೆಚ್ಚು ಪ್ರೀತಿ ಚೀನಾದ ಮೇಲಿತ್ತು. ಹಿಂದೂ ಚೀನಿ ಭಾಯಿ ಅಂತ ಹೇಳ್ತಿದ್ರು. ನಾವಿಬ್ರು ಅಣ್ಣ ತಮ್ಮಂದಿರಿದ್ದಂತೆ. ಪಾಪ ಇವ್ರು ಹಿಂದಿಯಲ್ಲಿ ಹೇಳ್ತಿದ್ರಿಂದ ಚೀನಿಯವ್ರಿಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ಇವ್ರು ಹೇಳ್ಕೊಂಡೇನೋ ತಿರುಗಾಡ್ತಿದ್ರು, ಅವ್ರು ಅರ್ಥ ಮಾಡ್ಕೊಳ್ಳೋ ಪ್ರಮೇಯ ಬರಲಿಲ್ಲ. ಪರಿಣಾಮ ಏನಾಯ್ತು ಅಂದ್ರೆ 1962ರಲ್ಲಿ ಚೀನಾ ಭಾರತದೊಳಗೆ ನುಗ್ಗಿತು. ಹೇಗೆ ಭಾರತೀಯರನ್ನ ಬಡಿತು ಅಂದ್ರೆ, ನನ್ನ ನೆಚ್ಚಿನ ಮಿತ್ರರೇ, 65 ವರ್ಷ 55 ವರ್ಷ ಹೆಚ್ಚು ಕಡಿಮೆ ಅದಕ್ಕೆ ಕಳೆದು ಹೋಯ್ತು. ಈ ಹೊತ್ನಲ್ಲಿ ನಂಗೆ ಹೇಳ್ಬೇಕಾದ್ರೆ ನಾಚಿಕೆ ಅನ್ಸತ್ತೆ. ಈ ದೇಶದ ಸೈನಿಕರ ಕೈಯಲ್ಲಿ ನಾವು 32 ಸುತ್ತಿನ ಗುಂಡುಗಳನ್ನು ಕೊಟ್ಟು, ನಿನ್ನ ಕೆಲಸ ಇಷ್ಟೇ, ಇಷ್ಟು ನೋಡ್ಕೋ, 33ನೇ ಸುತ್ತಿನ ಗುಂಡು ಕೂಡ ಇಲ್ಲದ ಪರಿಸ್ಥಿತಿಯಲ್ಲಿ ಗಡಿ ತುದಿಯೆಲ್ಲ ನಿಲ್ಲಿಸಿದ್ವಿ. ಅದಕ್ಕೆ ನಮ್ಮ ಸೈನಿಕ ಏನ್ ಮಾಡ್ತಿದ್ದಂತ ಗೊತ್ತಾ, ಹತ್ರಕ್ಕೆ ಬರೋವರೆಗೂ ಕಾದು ಆಮೇಲೆ ಫೈಟ್ ಮಾಡ್ತಿದ್ದ. 32 ಗುಂಡುಗಳನ್ನ ಸರಿಯಾಗಿ ಬಳಸಿ ಎಲ್ಲರೂ ಸತ್ ಮೇಲೆ 33ನೇ ಗುಂಡು ಇವನ ಹತ್ರ ಇಲ್ಲ. ಏನ್ ಮಾಡ್ತಿದ್ದ ಗೊತ್ತಾ, ಎದ್ದು ನಿಂತ್ಕೊಳ್ತಿದ್ದ. ಆ ಗನ್ನಿನ ಬಾನೆಟ್ ಮುಂದೆ ಒಂದು ಚೂರಿ ಇರುತ್ತೆ, ಆ ಚೂರಿ ತಗೊಂಡು ಹತ್ರಕ್ಕೆ ಬರೋವರೆಗೂ ಕಾದು ಚೀನಿ ಸೈನಿಕನಿಗೆ ತಿವಿದು ಎಳೆಯೋ ವೇಳೆಗೆ ಆ ಕಡೆಯಿಂದ ಚೀನಾದ ಸೈನಿಕ ಹಾರಿಸಿದ ಗುಂಡಿಗೆ ಸತ್ತು ಹೋಗ್ತಿದ್ದ. 3000ಕ್ಕೂ ಹೆಚ್ಚು ಸೈನಿಕರನ್ನ ನಾವು 1962ರಲ್ಲಿ ಕಳ್ಕೊಂಡ್ವಿ. ಭಾರತ ಯುದ್ಧದಲ್ಲಿ ಸೋತು ಹೋಯ್ತು. ಸೋತ್ ಹೋಗಿದ್ದನ್ನ ದೇಶ ಜೀರ್ಣಿಸ್ಕೊಳ್ಳೋದಿರ್ಲಿ, ಸೈನಿಕರಂತೂ ಜೀರ್ಣಿಸ್ಕೊಳಕ್ ಆಗ್ಲೇ ಇಲ್ಲ. ಅವ್ರಿಗೆ ತಕ್ಷಣ ಏನಾದ್ರೂ ಗೆಲುವು ಬೇಕಿತ್ತು. ಆದ್ರೆ ಯಾರ ಜೊತೆ ಗೆಲ್ಲೋದು? ಪಾಕಿಸ್ತಾನ ಅನ್ಕೊಂಡಿತ್ತು ಭಾರತೀಯ ಸೈನಿಕರು ಪೂರ್ತಿ ಸತ್ತೋಗ್ಬಿಟ್ಟಿದ್ದಾರೆ, ಇದೇ ಒಳ್ಳೆ ಟೈಮು, ಇವ್ರ ಮೇಲೆ ದಾಳಿ ಮಾಡಬೇಕು, ಈಗ ಅವ್ರನ್ನ ಬಡಿಬೇಕು ಅಂತ ಪಾಕಿಸ್ತಾನ ಏನ್ ಮಾಡ್ತು, ಅಮೆರಿಕ ಕೇಳಿ ಅತ್ಯಾಧುನಿಕವಾದ ಟ್ಯಾಂಕರ್ನ ಕೊಂಡ್ಕೊಂಡು ಬಂತು. M47 M48 ಅನ್ನುವಂಥ ಅತ್ಯಾಧುನಿಕವಾದ ಟ್ಯಾಂಕರ್ಗಳನ್ನ ಪಾಕಿಸ್ತಾನ ಕರ್ಕೊಂಡು ಬಂದು ನಿಲ್ಲಿಸ್ಕೊಂಡು ದಾಳಿ ಮಾಡೋಕ್ಕಿಂತ ಮುಂಚೆ ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನ ಕಳಿಸಿ, ನಾನು ಬಂದ ತಕ್ಷಣ ಕಾಶ್ಮೀರದಲ್ಲಿ ವಿದ್ರೋಹ ಮಾಡಿ ನಾವು ಕಾಶ್ಮೀರವನ್ನ ವಶಪಡಿಸ್ಕೊಳ್ಳೋಣ. ಎಲ್ಲಿವರೆಗೂ ಆಲೋಚನೆ ಮಾಡಿದ್ರು ಅಂತಂದ್ರೆ, ಮಧ್ಯಾಹ್ನದ ಊಟ ಅಮೃತ್ಸರದಲ್ಲಿ,
ರಾತ್ರಿ ಡಿನ್ನರ್ ಡೆಲ್ಲಿಯಲ್ಲಿ ಅಂತ ಆಲೋಚನೆ ಮಾಡಿದ್ರು. ಅಷ್ಟು ಡಿಸೈಡ್ ಮಾಡ್ಕೊಂಡಿದ್ರು. ಟ್ಯಾಂಕರ್ಗಳು ಒಳಗೆ ನುಗ್ಲಿಕ್ಕೆ ತಯಾರಾದವು. ಈ ದೇಶದ ಆ ವೇಳೆಗೆ ಸರಿಯಾಗಿ ಈ ದೇಶದ ಪ್ರಧಾನಿ ಜವಾಹರ್ಲಾಲ್ ನೆಹರು ತೀರ್ಕೊಂಡಿದ್ರು. ಇಡೀ ದೇಶ ಟೆನ್ಷನ್ಗೆ ಬಿದ್ದಿತ್ತು, ಮುಂದಿನ ಪ್ರಧಾನಿ ಯಾರು. ಜವಾಹರ್ಲಾಲ್ ನೆಹರು ಹೆಂಗಿದ್ರು ಅಂತಂದ್ರೆ ತನ್ನ ನಂತರದ ಲೀಡರ್ ಯಾರು ಅಂತ ಹೇಳಿಯೂ ಹೋಗಿರ್ಲಿಲ್ಲ. ಹಿಂಗಾಗಿ ಅತಂತ್ರ ಸ್ಥಿತಿಯಲ್ಲಿದ್ದ ದೇಶ ಮಧ್ಯಕ್ಕೊಬ್ಬರನ್ನ ಕರ್ಕೊಂಡು ಬಂದು ನಿಲ್ಲಿಸಬೇಕು ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿನ ಪ್ರಧಾನಿ ಅಂತ ಕರೆದು ಬಿಡಿತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ್ರೆ ಇವತ್ತು ಬಹಳ ಹೆಮ್ಮೆ ಇದೆ ನಮ್ಗೆ. ಆದ್ರೆ ಅವತ್ತು ಇಡೀ ದೇಶದಲ್ಲಿ ಅನ್ಕೊಳ್ತು, ಏನ್ ಮನುಷ್ಯ ಅಪ್ಪ ಆಯ್ತಾ, ನೋಡಿದ್ರೆ 5 ಅಡಿಗಿಂತ ಎತ್ತರ ಇಲ್ಲ, ಇವ್ರ ದೇಶ ಏನ್ ಆಳೋದು ಅಂತ ಟೆನ್ಷನ್ ಇತ್ತು. ಇಡೀ ದೇಶ ಯೋಚನೆಲಿತ್ತು. ಪಾಕಿಸ್ತಾನವೂ ಅನ್ಕೊಳ್ತು ಒಳ್ಳೆ ಟೈಮ್ ಇದು, ಇದೇ ಟೈಮಲ್ಲಿ ಭಾರತವನ್ನು ಬಡಿಬೇಕು ಅಂತ ಪಾಕಿಸ್ತಾನ ನಿಶ್ಚಯ ಮಾಡಿ ನುಗ್ಗಲಿಕ್ಕೆ ಅಂತ ಹೋದಾಗ ಈ ದೇಶದ ಪ್ರಧಾನಿ, ಸೌಮ್ಯ ಪ್ರಧಾನಿ ಅಂತ ಹೆಸರು ಮಾಡಿದ ಲಾಲ್ ಬಹದ್ದೂರ್ ಶಾಸ್ತ್ರಿ ಎದುರಿಗೆ ಬಂದು ಭಾಷಣ ಮಾಡ್ತಾ ಹೇಳಿದ್ರು, ಈಟ್ ಕಾ ಜವಾಬ್ ಪತ್ಥರ್ ಸೆ ದೇಂಗೆ ಅಂತಂದ್ರು. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮಾತು. ನೀವು ಯುದ್ಧ ಮಾಡ್ತೀರಾ ಅನ್ನೋದಾದ್ರೆ ನಾವು ಯುದ್ಧಕ್ಕೆ ಸಿದ್ಧರಿದ್ದೀವಿ, ಏನ್ ಮಾಡಬೇಕು ನೋಡೇ ಬಿಡ್ತೀವಿ ಅಂತ ಈ ದೇಶದ ಸೈನಿಕರಿಗೆ ಹೇಳಿದ್ರು. ಜೈ ಜವಾನ್ ಜೈ ಕಿಸಾನ್. ಎಷ್ಟು ರೈತ ಅಗತ್ಯವೋ ಅಷ್ಟು ನೀನು ಅಗತ್ಯ, ನಾನ್ ನಿನ್ ಜೊತೆ ಇದ್ದೀನಿ, ಏನಾಗುತ್ತೋ ಆಗ್ಲಿ ಯುದ್ಧಕ್ಕೆ ಸಿದ್ಧರಾಗ್ಬಿಡೋಣ ಅಂತ ನಮ್ಮ ಸೈನಿಕರು ಕಾಯ್ತಾ ಇದ್ರು. ಹಳೆ ಸೋಲನ್ನು ತೀರಿಸ್ಕೊಳ್ಳಿಕ್ಕೆ ಯಾರಾದ್ರೂ ಬೇಕು ಅಂತ ಪಾಕಿಸ್ತಾನನೇ ಬಂದು ಬಿತ್ತು, ಬಡಿಬೇಕಲ್ಲ ಈಗ ಸರಿಯಾಗಿ, ಬಿಡಬಾರ್ದು ಅಂತ ತಯಾರಾಗಿ ನಿಂತರು. ಆದ್ರೆ ದುರ್ದೈವ ಏನ್ ಗೊತ್ತೇನು, ಪಾಕಿಸ್ತಾನದ ಬಳಿ ಇದ್ದ ಟ್ಯಾಂಕ್ಗಳು, ನಾವು ಯುವ ಬ್ರಿಗೇಡ್ನವರು ಅದನ್ನು ವಾರ್ ಆಫ್ ಟ್ಯಾಂಕ್ಸ್ ಅಂತ ಕರಿತೀವಿ. ಆ ಟ್ಯಾಂಕ್ಗಳು ಹೆಂಗಿದ್ವು ಅಂತಂದ್ರೆ 2000 ಮೀಟರ್ಗಳಷ್ಟು ದೂರ, ಅಂದ್ರೆ 2 ಕಿಲೋಮೀಟರ್ ದೂರದಲ್ಲಿ ನಿಂತ್ಕೊಂಡು ಫೈರ್ ಮಾಡ್ತಿದ್ವು. ನಮ್ಮ ಹತ್ರ ಇದ್ದ ಟ್ಯಾಂಕ್ಗಳು ಸೆಕೆಂಡ್ ವರ್ಲ್ಡ್ ವಾರ್ದು 1942 ಲೆವೆಲ್ದು, ಅದನ್ನ 1965 ನಲ್ಲಿ ಯೂಸ್ ಮಾಡಬೇಕಿತ್ತು. 800 ಮೀಟರ್ಗಿಂತ ಆಚೆ ಹೊಡಿಲಿಕ್ಕೆ ಆಗ್ತಿರ್ಲಿಲ್ಲ. ಅವರ ಟ್ಯಾಂಕ್ಗಳಿಗೆ ನೈಟ್ ವಿಷನ್ ಇತ್ತು, ರಾತ್ರಿ ಕೂಡ ಆ ಟ್ಯಾಂಕ್ಗಳು ಆಪರೇಟ್ ಮಾಡಬಲ್ಲವಾಗಿದ್ವು. ನಮ್ಮ ಟ್ಯಾಂಕ್ಗಳೇ ಕತ್ಲಾಗಿದ್ದ ತಕ್ಷಣ ಟ್ಯಾಂಕ್ಗಳ ಕೆಲಸ ನಿಂತು ಹೋಗ್ತಿತ್ತು. ಏನ್ ಮಾಡಬೇಕು, ನಮ್ಮ ಸೈನಿಕರು ಬಿಡ್ಲಿಲ್ಲ ರೀ. ಆಪರೇಷನ್ ಗಿಬ್ರಾಲ್ಟಾರ್, ಗುಜರಾತಿನ ಭಾಗದಲ್ಲಿ ಏನ್ ನಡೀತು, ಆ ಆಪರೇಷನ್ ಗಿಬ್ರಾಲ್ಟಾರ್ ನಮ್ಮ ದೇಶದ ಸೈನಿಕರು ತಡೆದಿದ್ದ ರೀತಿ ಇತ್ತಲ್ಲ. ಪಾಕಿಸ್ತಾನದ ಟ್ಯಾಂಕ್ಗಳು ನುಗ್ಗಿಕೊಂಡು ಬರ್ತಾ ಇದ್ರೆ ಈ ದೇಶದ ಸೈನಿಕರು ತಮ್ಮ ಟ್ಯಾಂಕ್ಗಳನ್ನ ಬೆಳೆದಿದ್ದಂತ ಕಬ್ಬಿನ ಗದ್ದೆಯಲ್ಲಿ ತಗೊಂಡು ಮುಚ್ಚಿಟ್ಕೊಂಡು ನಿಲ್ಸ್ಕೊಂಡಿದ್ರಂತೆ, ಹತ್ತಿರಕ್ಕೆ ಬರೋವರೆಗೂ ಕಾಯಬೇಕು ಅಂತ. ಈ ಟ್ಯಾಂಕ್ಗಳು ಕಾಣದೆ ಹತ್ತಿರಕ್ಕೆ ಪಾಕಿಸ್ತಾನದ ಟ್ಯಾಂಕ್ಗಳು ಬಂದಾಗ ನನ್ನ ದೇಶದ ಟ್ಯಾಂಕ್ಗಳು ಸದ್ದು ಮಾಡ್ತಾ ಇದ್ವು. ಯಾವ ಪರಿ ಸದ್ದದು ಅಂತಂದ್ರೆ ಪಾಕಿಸ್ತಾನದ ಟ್ಯಾಂಕ್ಗಳು ಧ್ವಂಸಗೊಂಡು ಆರಂಭದಲ್ಲಿ ಕೂಡಲೇ ಪಾಕಿಸ್ತಾನ ಎಲ್ಲ ಕಡೆ ಹರಿದುಕೊಂಡು ನನ್ನ ದೇಶದ ಸೈನಿಕರನ್ನ ಕವರ್ ಮಾಡಿಬಿಡ್ತು. ಆಪರೇಷನ್ ಗಿಬ್ರಾಲ್ಟಾರ್ ಅಲ್ಲಿ ನಡೆದಿದ್ದ ಘಟನೆ ಇದು. ಹಿಂಗ್ ಕವರ್ ಮಾಡಿದಾಗ ಒಬ್ಬ ಪುಣ್ಯಾತ್ಮ ಅಬ್ದುಲ್ ಹಮೀದ್ ಅನ್ನುವಂಥ ಸೈನಿಕ, ಅವನಿಗೆ ಆಂಟಿ ಮಿಸೈಲ್ ಗನ್ಗಳನ್ನ ಕೊಟ್ಟು ನಿಲ್ಸಿದ್ರು, ಮಿಷನ್ ಗನ್ಸ್. ಅದು ಆ ಮಿಷನ್ ಗನ್ ಅನ್ನು ತಗೋಬೇಕು, ಹತ್ತಿರಕ್ಕೆ ಬಂದಿರುವಂತ ಟ್ಯಾಂಕ್ಗಳ ಮೇಲೆ ಹಾರಿಸಿ ಟ್ಯಾಂಕ್ ಅನ್ನು ಉಡಾಯಿಸಬೇಕು, ಅದವನ್ ಜವಾಬ್ದಾರಿ. ಆದ್ರೆ 2 ಕಿಲೋಮೀಟರ್ ದೂರದಿಂದ ಹಾರಿಸಬಲ್ಲಂತ ಟ್ಯಾಂಕ್ಗಳನ್ನ ಈತ ಇಲ್ಲಿ ಮಿಷನ್ ಗನ್ ಇಟ್ಕೊಂಡು ಮಾಡೋದೇನು? ಏನ್ ಮಾಡ್ದ ಗೊತ್ತಾ ಅಬ್ದುಲ್ ಹಮೀದ್, ಹವಿಲ್ದಾರ್ ಅಬ್ದುಲ್ ಹಮೀದ್ ಜೀಪ್ ಮೇಲೆ ತನ್ನ ಮಿಷನ್ ಗನ್ ಅನ್ನು ಇಟ್ಕೊಂಡು ಟ್ಯಾಂಕ್ಗಳ ಎದುರಿಗೆ ಹೋಗಿ ಟ್ಯಾಂಕ್ಗಳ ಎದುರಿಗೆ ನಿಂತು ಟ್ಯಾಂಕ್ಗಳನ್ನ ಉಡಾಯಿಸ್ದ. ಮೊದಲನೇ ಟ್ಯಾಂಕ್ ಉಡಾಯಿಸ್ದ, 2ನೇ ಟ್ಯಾಂಕ್ ಉಡಾಯಿಸ್ದ, 3ನೇ ಟ್ಯಾಂಕ್ ಅನ್ನು ಉಡಾಯಿಸ್ದ. ಅಷ್ಟೊತ್ತಿಗೆ 4ನೇ ಟ್ಯಾಂಕ್ ಇಂದ ಗುಂಡುಗಳು ಹಾರ ಬಂದ್ವಲ್ಲ. ಈ ಪುಣ್ಯಾತ್ಮ ಆ ಕಡೆ ತಿರುಗಿ ನೋಡ್ದ, ಸಾಯೋಕ್ಕಿಂತ ಮುಂಚೆ ಇವನ್ ಮಿಷನ್ ಗನ್ನಿಂದ ಹಾರಿದ ಗುಂಡುಗಳು 4ನೇ ಟ್ಯಾಂಕ್ ಅನ್ನು ಉಡಾಯಿಸಿ ಬಿಟ್ಟು ಅಬ್ದುಲ್ ಹಮೀದ್ ಅಲ್ಲಿ ಆ ಯುದ್ಧ ರಂಗದಲ್ಲಿ ಪ್ರಾಣ ಕೊಟ್ಟಿದ್ದ. ಆ ಪುಣ್ಯಾತ್ಮನಿಗೆ ಆಮೇಲೆ ಪರಮವೀರ್ ಚಕ್ರ ಸಿಕ್ತು. 1965 ಯುದ್ಧವನ್ನ ಭಾರತ ಕಷ್ಟಪಟ್ಟು ಗೆಲ್ತು. ಯಾಕೆ ಕಷ್ಟ ಆಯ್ತು ಗೊತ್ತೇನು? ಈ ದೇಶದ ಶಸ್ತ್ರಾಸ್ತ್ರಗಳ ಸಂಗ್ರಹದಲ್ಲಿ ಅಸ್ತ್ರಗಳೇ ಇರಲಿಲ್ಲ. ಮಧ್ಯ ಅಂತೂ ಅಮೆರಿಕ ಎಂಥ ತೊಂದರೆ ಕೊಡ್ತು ನಮಗೆ ಅಂತಂದ್ರೆ, ಅಮೆರಿಕ ಹೇಳ್ತು, ನೀವು ಪಾಕಿಸ್ತಾನದ ಮೇಲೆ ಏರಿ ಹೋದ್ರೆ ನಾವು ಭಾರತಕ್ಕೆ ಕಳಿಸುವಂತ ಧಾನ್ಯವನ್ನ ನಿಲ್ಲಿಸ್ತೀವಿ, ನೀವು ಈಗಿಂದೀಗಲೇ ಯುದ್ಧ ನಿಲ್ಲಿಸಬೇಕು ಅಂತ, ಧಾನ್ಯ ತಡೆ ಹಿಡಿತೀವಿ ಅಂತ ಬ್ಲಾಕ್ ಮೇಲ್ ಮಾಡ್ತು ಅಮೆರಿಕ. ಈ ದೇಶದ ಪ್ರಧಾನಿ ಆಗಿದ್ದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೋಪಿಸ್ಕೊಂಡು ಹೇಳಿದ್ರು, ನೀವು ಕಳಿಸೋ ಧಾನ್ಯವನ್ನ ನನ್ನ ದೇಶದಲ್ಲಿ ಹಂದಿಗಳು ಮೂಸಿ ನೋಡಲ್ಲ, ನಿಮ್ ಧಾನ್ಯ ನೀವೇ ಇಟ್ಕೊಳ್ಳಿ ಅಂತಂದ್ರು. ಮಿತ್ರರೇ, ನಾನು ತುಂಬಾ ಹೆಮ್ಮೆಯಿಂದ ಈ ಮಾತನ್ನು ನಿಮ್ ಜೊತೆ ಹಂಚ್ಕೋಬೇಕು. ಎಂಥ ಪ್ರಧಾನಿ ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ. 5 ಅಡಿ ಇದ್ದ ಮನುಷ್ಯನ ಮನಸ್ಸಿನೊಳಗೆ ಎಂಥ ಭಾರತದ ಪರಿಕಲ್ಪನೆ ಇತ್ತು ಅಂತ ಯಾವಾಗ್ಲೂ ಇಮ್ಯಾಜಿನ್ ಮಾಡಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಹಂಗ್ ಹೇಳಿದ್ರು, ಧಾನ್ಯದ ಕೊರತೆ ಇತ್ತು, ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ ಲಾಲ್ ಬಹದ್ದೂರ್ ಶಾಸ್ತ್ರಿ ಮನೆಗೆ ಬಂದು ಊಟಕ್ಕೆ ಕೂತಾಗ ಹೆಂಡತಿ ಜೊತೆ ಮಾತನಾಡ್ತಾ ಹೇಳ್ತಾರೆ, ಧಾನ್ಯದ ಕೊರತೆ ಇದೆ, ಏನ್ ಮಾಡ್ಬೇಕು? ಹೆಂಡತಿ ಮತ್ತು ಗಂಡ ಯೋಚನೆ ಮಾಡಿದ್ರು, ರಾತ್ರಿ ಉಪವಾಸ ಮಾಡಬೇಕು. ರಾತ್ರಿ ಉಪವಾಸ ಮಾಡಿ
ಉಳಿದಿರೋ ಧಾನ್ಯವನ್ನ ರಾಷ್ಟ್ರಕ್ಕೆ ಸಮರ್ಪಿಸುವ ಸಂಕಲ್ಪ ಮಾಡಬೇಕು ಅಂತ ನಿಶ್ಚಯ ಮಾಡಿದ ಲಾಲ್ ಬಹದ್ದೂರ್ ಶಾಸ್ತ್ರಿ 4-5 ದಿನಗಳ ಕಾಲ ಉಪವಾಸ ಮಾಡಿ ನಾನು ಮಾಡಬಲ್ಲೆ ಅಂತ ಖಾತ್ರಿ ಆದ್ಮೇಲೆ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ನಿಂತ್ಕೊಂಡು ಕೇಳಿದ್ರು, ನಾನು ದೇಶಕ್ಕೋಸ್ಕರ ಉಪವಾಸ ಮಾಡ್ತಾ ಇದ್ದೀನಿ, ನನ್ನ ಜೊತೆ ಕೈ ಜೋಡಿಸ್ತೀರಾ ಅಂತ ಕೇಳಿದ್ರು. ಮಿತ್ರರೇ, ನೀವು ನಂಬಲ್ಲ, ರಾಮ್ಲೀಲಾ ಮೈದಾನದಲ್ಲಿ ನೆರೆದಿದ್ದ ಸಾವಿರಾರು ಜನ ಒಕ್ಕೊರಳಿಂದ ಹೇಳಿದ್ರು, ಶಾಸ್ತ್ರಿಜಿ ದೇಶಕ್ಕೋಸ್ಕರ ನಿಮ್ಮ ಮಾತಿಗೋಸ್ಕರ ನಾವು ನಿಮ್ ಜೊತೆ ಇದ್ದೀವಿ, ಉಪವಾಸ ಮಾಡ್ತೀವಿ, ಸೋಮವಾರದ ರಾತ್ರಿ ನಮ್ಮ ಉಪವಾಸ ದಿನ ಅಂತ ನಿಶ್ಚಯ ಮಾಡಿದ್ರು. ಅದಾದ ಮೇಲೆ ಅನೇಕರು ಸೋಮವಾರದ ರಾತ್ರಿ ದೀರ್ಘಕಾಲ ಉಪವಾಸ ಮಾಡ್ತಿದ್ರು. ಕಳೆದೊಂದು 5-6 ವರ್ಷಗಳ ಹಿಂದೆ ನಿಮ್ಗೆಲ್ಲ ನೆನಪಿರಬೇಕು, ಅಮೆರಿಕಕ್ಕೊಂದು ಭಯಂಕರವಾದ ಸುಂಟರ ಗಾಳಿ ಬಡಿದಿತ್ತು. ಆ ಸುಂಟರ ಗಾಳಿ ಬಡಿದಾಗ ಹಿಂದೂ ಪತ್ರಿಕೆಯಲ್ಲಿ ಒಂದು ಲೆಟರ್ ಪಬ್ಲಿಷ್ ಆಗಿತ್ತು. ಆ ಲೆಟರ್ ನೋಡಿದವನಿಗೆ ರೋಮಾಂಚನ ಆಯ್ತು. ನನಗೆ ಯಾಕೆ ಗೊತ್ತೇನು, ವಯಸ್ಸಾದ ಹಿರಿಯರೊಬ್ರು ಪತ್ರ ಬರೀತಾರೆ, ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ ದಿನದಿಂದ ಇವತ್ತಿನವರೆಗೂ ಉಪವಾಸ ಮಾಡ್ತಿದ್ದೆ ಸೋಮವಾರ ರಾತ್ರಿ, ಇನ್ಮೇಲೆ ಮಾಡಲ್ಲ. ಯಾಕೆ ಅಂತ ಕೇಳಿದ್ರೆ ಅವ್ರು ಡಿಸೈಡ್ ಮಾಡಿದ್ರಂತೆ, ಯಾವತ್ತು ಭಾರತ ಅಮೆರಿಕಕ್ಕೆ ಭಿಕ್ಷೆ ಕೊಡುತ್ತೋ ಅವತ್ತು ಉಪವಾಸ ಮುರಿತೀನಿ ಅಂತ ನಿಶ್ಚಯ ಮಾಡಿದ್ದೆ. ಅಮೆರಿಕಕ್ಕೆ ಸುಂಟರ ಗಾಳಿ ಬಂದ ಮೇಲೆ, ಅಮೆರಿಕಕ್ಕೆ ಸುಂಟರ ಗಾಳಿ ಬಂದಾಗ ಭಾರತ ಅನ್ನುವಂತ ಈ ದೇಶ ಒಂದು ವಿಮಾನ ತುಂಬ ಧಾನ್ಯ, ಒಂದು ವಿಮಾನ ತುಂಬ ಬಟ್ಟೆ ಬರೆ, ಒಂದು ವಿಮಾನದ ತುಂಬ ಔಷಧಿಗಳನ್ನ ಕಳಿಸಿಕೊಟ್ಟು ಅಮೆರಿಕಾಗ್ ಭಿಕ್ಷೆ ಕೊಟ್ಟಿದೆ. ಇನ್ನು ಮೇಲೆ ನಾನು ಯಾಕೆ ಮಾಡ್ಲಿ ಉಪವಾಸ, ಅಮೆರಿಕಾಗ್ ಭಿಕ್ಷೆ ಕೊಡೋ ಮಟ್ಟಿಗೆ ಬೆಳೆದಿದ್ದೀವಿ ಅಂತ. ಏನ್ ಕಲ್ಪನೆ ನೋಡಿ, ಒಬ್ಬ ಪ್ರಧಾನಮಂತ್ರಿ ಹೇಗಿದ್ದವರು ಎಂತ ಕಲ್ಪನೆ ಕೊಟ್ರು. ನಂಗೆ ಬಹಳ ಸಂತೋಷ. ನಾನು ಯಾವುದೇ ಪಾರ್ಟಿಗೆ ಸೇರಿದವನಲ್ಲ, ಗೊತ್ತಿರ್ಲಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಂಗ್ರೆಸ್ ಪಾರ್ಟಿಯವರು, ನಾನು ಹೊಗಳ್ತಾ ಇರೋ ವ್ಯಕ್ತಿ ಕಾಂಗ್ರೆಸ್ ಪಾರ್ಟಿಗೆ ಸೇರಿದವರು. ಸೇಮ್ ಪ್ಯಾರಲಲ್ ವ್ಯಕ್ತಿ ನಾನು ತಂದು ತೋರಿಸ್ಬೇಕು ಅಂದ್ರೆ ಇವತ್ತಿನ ಪ್ರಧಾನಮಂತ್ರಿ ಇದ್ದಾರಲ್ಲ, ಇವ್ರ ಮಾತು ಜನ ಹಿಂಗೆ ಕೇಳ್ತಾರ್ರಿ. ನಂಗೆ ಬಹಳ ಖುಷಿ ಇದೆ. ಈ ದೇಶದ ಇವತ್ತಿನ ಪ್ರಧಾನಮಂತ್ರಿ ಹೇಳಿದ್ರು, ಗ್ಯಾಸಿಗೆ ಸುಮ್ಮನೆ ಸಬ್ಸಿಡಿ ಯಾಕೆ ತಗೋತೀರಿ, ಯಾರ ಹತ್ರ ಸಾಧ್ಯನೋ ಸಬ್ಸಿಡಿ ಬಿಡಿ, ಬಡವರಿಗೆ ಹೋಗ್ಲಿ ಅಂತ ಕೇಳ್ಕೊಂಡ್ರೆ ಐ ಕುಡ್ ನಾಟ್ ಬಿಲೀವ್ ಮೈ ಇಯರ್ಸ್. ಪ್ರತಿದಿನ 30,000 ಜನ ಸಬ್ಸಿಡಿಯನ್ನು ಬಿಟ್ಕೊಡ್ತಾ ಇದ್ದಾರೆ. ಈಗಲೂ ಕೂಡ 30,000 ಜನ. ಏನಾದ್ರೂ ಸಿಕ್ಕರೆ ಸಿಗಲಿ ಅಂತ ಕೇಳೋ ಜನಾಂಗ ನಾವು. ನಾನು ಸುಮ್ಮನೆ ಇಲ್ಲಿ ನಿಂತ್ಕೊಂಡು ನಿಮ್ಮಲ್ಲಿ 8 ಜನ ಬಡವರಿದ್ದಾರೆ ಅಂತ ಕೇಳಿದ್ರೆ ನಾವ್ ಯಾರೂ ಕೈ ಎತ್ತಲ್ಲ. ಆದ್ರೆ ನನ್ನ ಜಾಗದಲ್ಲಿ ಬಂದ್ಬಿಟ್ಟು ಅಕಸ್ಮಾತ್ ಈ ರಾಜ್ಯದ ಮುಖ್ಯಮಂತ್ರಿ ಬಂದು ನಿಂತ್ಕೊಂಡು 8 ಜನ ಬಡವರಿದ್ದಾರೆ ಕೈ ಎತ್ತಿ ಅಂದ್ರೆ ನಾವೆಲ್ಲರೂ ಕೈ ಎತ್ತೀವಿ. ಏನಾದ್ರೂ ಯೋಜನೆ ಕೊಟ್ರೆ ಕೊಡ್ಲಿ ಅಂತ, ಯಾವ್ದಾದ್ರು ಭಾಗ್ಯ ಬಂದ್ರೆ ಬರ್ಲಿ ಅಂತ. ಯಾಕೆ ಬಿಡೋಣ, ಯಾರಪ್ಪಂದು ಆಸ್ತಿ ಹೋಗುತ್ತೆ ಅಂತ. ಏನ್ ಬಂದ್ರೂ ಬರ್ಲಿ ಅನ್ನೋ ಕಾಲಕ್ಕೆ ಒಂದು ಸಿಲಿಂಡರ್ಗೆ ಸಿಗುವಂತ ಸಬ್ಸಿಡಿಯನ್ನ ಬಿಡ್ಲಿಕ್ಕೆ ತಯಾರಾಗುತ್ತಲ್ಲ, ವಿಶ್ವಗುರುತ್ವದ ಮೊದಲನೇ ಹೆಜ್ಜೆ ಇದೆ ಅಂತ ನನಗೆ ಈ ಹೆಮ್ಮೆ ಇವತ್ತು ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೀನಿ. ನನ್ನ ನೆಚ್ಚಿನ ಮಿತ್ರರೇ, ಪಾಕಿಸ್ತಾನವನ್ನ ನಾವು 47ರಲ್ಲಿ ಬಡಿದ್ವಿ, 65ರಲ್ಲೂ ಬಡಿದ್ವಿ ವಾರ್ ಆಫ್ ಟ್ಯಾಂಕ್ಸ್ ನಲ್ಲಿ. ಇದಾದ್ಮೇಲೆ 71ರಲ್ಲಿ ಪಾಕಿಸ್ತಾನದಿಂದ ಈಸ್ಟ್ ಪಾಕಿಸ್ತಾನವನ್ನ ಪ್ರತ್ಯೇಕಿಸಿ ಪಾಕಿಸ್ತಾನದ 90,000 ಸೈನಿಕರನ್ನ ಪ್ರಿಸನರ್ ಆಫ್ ವಾರ್ ಆಗಿಟ್ಟುಕೊಂಡು 10-12 ದಿನಗಳಲ್ಲೇ ಪಾಕಿಸ್ತಾನವನ್ನ ಯುದ್ಧದಲ್ಲಿ ಸೋಲಿಸಿ 1971ರ ಯುದ್ಧದಲ್ಲೂ ಸೋಲಿಸ್ಬಿಟ್ವಿ. ಇಟ್ಟಾದ್ರೂ ಬುದ್ಧಿ ಬರಲಿಲ್ಲ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಛದ್ಮ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ತು. ಭಯೋತ್ಪಾದಕರನ್ನ ಒಳಗ್ ಕಳಿಸ್ಕೊಡ್ತು, ನಮ್ಗೆ ಅನ್ಯಾಯ ಮಾಡಬೇಕು ಅಂತ, ಭಾರತವನ್ನ ಬಡಿಬೇಕು ಅಂತ ಪ್ರಯತ್ನ ಪಡ್ತಿತ್ತು. ಈ ಹೊತ್ತಿನಲ್ಲೇ ಈ ದೇಶದ ಪ್ರಧಾನಿಯಾಗಿ ಬಂದವರು ಅಟಲ್ ಬಿಹಾರಿ ವಾಜಪೇಯಿ, ಇನ್ನೊಬ್ಬ ಅದ್ಭುತವಾದ ವ್ಯಕ್ತಿ ಆತ. 13 ದಿನಗಳ ಕಾಲ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ 1 ವೋಟ್ನಿಂದ ಸೋತೋಗ್ಬಿಟ್ರು. ಮತ್ತೆ ಎಲೆಕ್ಷನ್ಗೆ ಹೋದ್ರೆ ಈ ಬಾರಿ ಮೆಜಾರಿಟಿ ಸಿಕ್ತು, ಸಾಕಷ್ಟು ಮೆಜಾರಿಟಿ ಸಿಕ್ತು. 1.5 ವರ್ಷ ಕಾಲದ ಅವಧಿಯನ್ನ, 13 ತಿಂಗಳ ಅವಧಿಯನ್ನ ಈ ದೇಶ ಅವರಿಗೆ ಕೊಡ್ತು. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿ ಆದ ತಕ್ಷಣ ಅಬ್ದುಲ್ ಕಲಾಂ ಅವರನ್ನ ಕರೆಸ್ಕೊಂಡಂತೆ. ಕರ್ಗಿಲ್ ಯುದ್ಧದ ಏನ್ ಮಾತಾಡ್ತೀವಲ್ಲ, ಈ ಕರ್ಗಿಲ್ ಯುದ್ಧಕ್ಕೂ ಅಬ್ದುಲ್ ಕಲಾಂರಿಗೂ ಹತ್ತಿರದ ನಂಟಿದೆ, ಬಹಳ ಜನರಿಗೆ ಗೊತ್ತಿಲ್ಲ. ಅಬ್ದುಲ್ ಕಲಾಂ ಅವರನ್ನ ಕರೆಸ್ಕೊಂಡಂತ ಈ ದೇಶದ ಪ್ರಧಾನಿ ಹೇಳಿದ್ರು, ಈ ದೇಶವನ್ನ ಸ್ವಾವಲಂಬಿ ಮಾಡಬೇಕು, ಸದೃಢ ಮಾಡಬೇಕು ಅಂದ್ರೆ ಒಂದು ನ್ಯೂಕ್ಲಿಯರ್ ಬಾಂಬ್ ನಮ್ಮ ಹತ್ರ ಬೇಕು, ನಮ್ಮ ಹತ್ರ ಇಲ್ವಲ್ಲ, ತಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳಿದ್ರೆ ಅಬ್ದುಲ್ ಕಲಾಂ ಹೇಳಿದ್ರಂತೆ, ಅಟಲ್ಜಿ ನೀವು ಪ್ರಧಾನಿಯಾಗಿ ಬರ್ತೀರಿ ಅಂತ ಗೊತ್ತಾದ ತಕ್ಷಣ ನೀವು ಇದು ಕೇಳ್ತೀರಾ ಅಂತ ಗೊತ್ತಾಗಿ ಕಳೆದ 6 ತಿಂಗಳಿಂದ ಇದ್ರ ಮೇಲೆ ಸಂಶೋಧನೆ ನಡೆಸಿದ್ದೀವಿ, ಇನ್ನು 6 ತಿಂಗಳು ಬಿಟ್ರೆ ನಾವು ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡ್ತೀವಿ ಅಂತ. ಅಟಲ್ಜಿ ಬಹಳ ಖುಷಿ ಆಗ್ಬಿಟ್ರು, ವಂಡರ್ಫುಲ್, ಮುಂದೇನ್ ಮಾಡಬೇಕು? ಅದಕ್ಕೆ ಅಬ್ದುಲ್ ಕಲಾಂ ಹೇಳಿದ್ರು, ಇರೋದು ಒಂದೇ ಒಂದು ದಾರಿ, ನಾವೊಂದು ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡೋದು ಹೆಂಗೆ? ಅವ್ರು ಹೇಳಿದ್ರು, ಟೆಸ್ಟ್ ಮಾಡ್ಲಿಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಳ್ತೀವಿ, ಪೋಖ್ರಾನಿನ ಭೂಮಿಯ ಅಡಿಯಲ್ಲಿ ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡ್ತೀವಿ, ಎಲ್ಲ ಆಗುತ್ತೆ. ಅಟಲ್ಜಿ ಖುಷಿ ಆಗ್ಬಿಟ್ರು, ವಂಡರ್ಫುಲ್, ಮತ್ತೆ ಶುರು ಮಾಡಿ. ಅಬ್ದುಲ್ ಕಲಾಂ ಹೇಳಿದ್ರು, ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಏನು ಅಂತಂದ್ರೆ, ಈ ಸುದ್ದಿ ಏನಾದ್ರೂ ಹೊರಗಡೆ ಲೀಕ್ ಆಗಿ ಅಮೆರಿಕ ಗೊತ್ತಾಗ್ಬಿಟ್ರೆ ಅಮೆರಿಕ ಇವತ್ತಲ್ಲ ಇನ್ ಜೀವಮಾನದಲ್ಲಿ ಈ ಕೆಲಸ ನಮಗೆ ಮಾಡ್ಲಿಕ್ಕೆ ಬಿಡದೆ ಇರೋ ತರ ದಿಗ್ಬಂಧನ ಹಾಕ್ಬಿಡುತ್ತೆ. ಎಚ್ಚರಿಕೆ ಇರಬೇಕು. ಏನ್ ಮಾಡೋದು ಯಾರಿಗೂ ಗೊತ್ತಾಗ್ಬಾರ್ದು, ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರಬೇಕು. ಹಂಗಂದ ತಕ್ಷಣ ಅಟಲ್ಜಿ ಹೇಳಿದ್ರು, ನೋ ಪ್ರಾಬ್ಲಮ್, ಟೆನ್ಷನ್ನೇ ತಗೋಬೇಡಿ,
ಯಾಕೆಂದ್ರೆ ಇದನ್ನ ಇಂಡಿಯಾ ಟುಡೆಯ ಲೇಖಕ ತಮ್ಮ ಪುಸ್ತಕದಲ್ಲಿ ಬರೀತಾರೆ, ಅಟಲ್ಜಿ ತುಂಬಾ ವಿಟ್ಟಿ ಆಗಿದ್ದರಿಂದ ಹಿಂಗೆ ಹೇಳಿರ್ಬೋದು. ಅಟಲ್ಜಿ ಹೇಳಿದ್ರಂತೆ ಪ್ರಾಬ್ಲಮೇ ಇಲ್ಲ, ಯಾಕೆಂದ್ರೆ ನನಗೂ ಮದುವೆ ಆಗಿಲ್ಲ, ನಿಮಗೂ ಮದುವೆ ಆಗಿಲ್ಲ, ಮತ್ತೆ ಸುದ್ದಿ ಹೊರಗೋಗೋದು ಎಲ್ಲಿಂದ, ಏನು ಟೆನ್ಷನ್ ಮಾಡ್ಕೋಬೇಡಿ ಅಂತ. ಪರಿಣಾಮ ಹೆಂಗಾಯ್ತು ಗೊತ್ತೇನು? ಪೋಖ್ರಾನಿನ ಭೂಮಿಯ ಅಡಿಯಲ್ಲಿ ಈ ದೇಶ ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡ್ತು. ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಅಂದ್ರೆ ಎಕ್ಸ್ಪ್ಲೋಷನ್ ನಡೆಯುವಾಗ ಅದಕ್ಕೆ ಸೂಪರ್ ಕಂಪ್ಯೂಟರ್ ಕನೆಕ್ಟ್ ಮಾಡಿ, ಸೆನ್ಸರ್ಗಳ ಮೂಲಕ ಸೂಪರ್ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿ ಅಧ್ಯಯನ ಮಾಡ್ತಾರೆ. ಮುಂದಿನ 50 ವರ್ಷಗಳ ಕಾಲ ಬಾಂಬ್ ತಯಾರು ಮಾಡದೆ ಅದನ್ನ ಡೆವಲಪ್ ಮಾಡಬಲ್ಲಂತ ಸಾಮರ್ಥ್ಯ ಪಡೆಯೋದನ್ನ ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಅಲ್ಲ. ಈ ದೇಶ ತಯಾರಾಗ್ಬಿಡ್ತು. ಅದಕ್ಕೆಲ್ಲ ಸಿದ್ಧವಾಗಿ ನಿಂತ ಈ ದೇಶ ಭೂಮಿಯ ಅಡಿಯಲ್ಲಿ ಕೆಲಸ ಮಾಡಬೇಕು. ಅಮೆರಿಕಾದ ಸ್ಯಾಟಲೈಟ್ಗಳು ತಿರುಗಾಡ್ತಿರ್ತವೆ. ಈ ದೇಶದ ವಿಜ್ಞಾನಿಗಳು ಎಷ್ಟು ಬುದ್ಧಿವಂತರಿದ್ರು ಅಂತಂದ್ರೆ, ಅಮೆರಿಕಾದ ಸ್ಯಾಟಲೈಟ್ ತಿರುಗಾಡೋ ಟೈಮ್ ನೋಟ್ ಮಾಡ್ಕೊಂಡ್ರು. ಆ ಟೈಮಿಗೆ ಸರಿಯಾಗಿ ಎಲ್ಲೆಲ್ಲಿ ಲಾರಿ ನಿಂತಿರ್ಬೇಕು, ಎಲ್ಲೆಲ್ಲಿ ಏನೇನಿರ್ಬೇಕು ಹಂಗೆ ಇಟ್ಟು ಬಿಡ್ತಿದ್ರು. ಮತ್ತು ಅವ್ರು ಹೋದ ನಂತರ ಶುರು ಮಾಡ್ತಿದ್ರು. ಪ್ರತಿದಿನ ಪಿಕ್ಚರ್ ಕ್ಯಾಪ್ಚರ್ ಮಾಡ್ತಿತ್ತು ಅಮೆರಿಕ. ಆಮೇಲೆ ಹೇಳ್ತಿತ್ತು ಪೋಖ್ರಾನ್ ನಾರ್ಮಲ್. 6 ತಿಂಗಳ ಕಾಲ ಅಮೆರಿಕಾದ ಸ್ಯಾಟಲೈಟ್ಗಳನ್ನು ವಂಚಿಸಿ ಭಾರತದ ವಿಜ್ಞಾನಿಗಳು ಕೆಲಸ ಮಾಡಿದ್ರು. 6 ತಿಂಗಳ ಕೆಳದ ಮೇಲೆ ಭೂಗರ್ಭದಲ್ಲಿ, ಭಾರತದ ಪೋಖ್ರಾನಿನ ಭೂಗರ್ಭದಲ್ಲಿ ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ನಡೀತು. ಅಮೆರಿಕಾದ ವಾಷಿಂಗ್ಟನ್ ಪೋಸ್ಟ್ ಅನ್ನೋ ಪತ್ರಿಕೆ ಸುದ್ದಿ ಬರೀತು, ಪೋಖ್ರಾನಿನಲ್ಲಿ ಭೂಕಂಪ ಆಗಿದೆ ಅಂತ ಸುದ್ದಿ ಬಂದಿದೆ ಅಂತ. ನನ್ನ ದೇಶದ ವಿಜ್ಞಾನಿಗಳು ಹೇಳಿದ್ರು, ಭೂಕಂಪ ಅಲ್ಲ, ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡಿದೀವಿ, ಇನ್ನೂ 4 ಮಾಡ್ತೀವಿ, ಇನ್ನೂ 4 ಭೂಕಂಪದ ಸುದ್ದಿ ಬರೀರಿ ಅಂತ. ಮೊದಲನೇ ಬಾರಿಗೆ ಅಮೆರಿಕಾದ ಕೆನ್ನೆ ಮೇಲೆ ಈ ದೇಶದ ವಿಜ್ಞಾನಿಗಳು ರಪ್ ಅಂತ ಬಾರಿಸಿದ್ರು. ಇದು ಭಾರತದ ಸಾಧನೆ ಮಿತ್ರರೇ, ಸುಲಭ ಅಲ್ಲ ಇವೆಲ್ಲ. ಆದ್ರೆ ಅಮೆರಿಕಾಗೆ ಎಂತ ಬೆಂಕಿ ಹತ್ಕೊಂಡಿತ್ತು ಅಂತಂದ್ರೆ, ಅಮೆರಿಕ ಚೈನಾ ಎಲ್ಲ ಸೇರಿ ಪಾಕಿಸ್ತಾನ ಎತ್ಕಟ್ಟಿ 15 ದಿನದಲ್ಲಿ ಪಾಕಿಸ್ತಾನ ಬಾಂಬ್ ಎಕ್ಸ್ಪ್ಲೋಡ್ ಮಾಡುವಂತೆ ಮಾಡಿದ್ರು. ನಮಗೂ ಅವ್ರಿಗೂ ಡಿಫ್ರೆನ್ಸ್ ಏನು ಅಂತಂದ್ರೆ, ನಾವು ಸ್ವಂತ ಟೆಕ್ನಾಲಜಿ ತಗೊಂಡು ಸೂಪರ್ ಕಂಪ್ಯೂಟರ್ ಕನೆಕ್ಟ್ ಮಾಡಿ ಅಧ್ಯಯನ ಮಾಡಿದ್ವಿ. ಪಾಕಿಸ್ತಾನ ದೀಪಾವಳಿ ಪಟಾಕಿ ಸಿಡಿಸ್ಬಿಟ್ಟು ಜೈ ಅಂದಿತ್ತು, ನನ್ನ ಹತ್ರನೂ ಇದೆ ಅಂತ. ಇಷ್ಟೇ ಡಿಫ್ರೆನ್ಸು. ಆದ್ರೆ ಈ ದೇಶದ ಸಾಮರ್ಥ್ಯ ಏನ್ ಗೊತ್ತೇನು? ನಾನು ಭಾರತೀಯ ಅಂತ ಹೇಳ್ಕೊಳ್ಳಿಕ್ಕೆ ಮತ್ತೆ ಹೆಮ್ಮೆ ಪಡ್ತೀನಿ. ಈ ದೇಶದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ 2 ಕಡೆ ಬಾಂಬ್ ಎಕ್ಸ್ಪ್ಲೋಡ್ ಆದ ನಂತರವೂ ಕೂಡ ಅಟಲ್ಜಿ ಹೇಳಿದ್ರು, ನನ್ನ ಹತ್ರ ಬಾಂಬ್ ಇದೆ, ಯುದ್ಧ ಮಾಡ್ಲಿಕ್ಕಲ್ಲ, ಯುದ್ಧದಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ಟೆನ್ಷನ್ ಮಾಡ್ಕೋಬೇಡಿ ಅಂತ ನೇರವಾಗಿ ಪಾಕಿಸ್ತಾನಕ್ಕೆ ಹೋಗಿ ನವಾಜ್ ಶರೀಫರ್ನ ಗಟ್ಟಿಯಾಗಿ ತಬ್ಬಿಕೊಂಡು ಪಾಕಿಸ್ತಾನಕ್ಕೆ ಒಂದು ಬಸ್ಸನ್ನು ಒಂದು ರೈಲನ್ನ ಬಿಟ್ಟು, ಭಾರತ ಮತ್ತು ಪಾಕಿಸ್ತಾನ ಚೆನ್ನಾಗಿರ್ಬೇಕು, ನಾವಿಬ್ಬರ ಬಾಂಧವ್ಯ ಗಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರಲ್ಲ, ಇದು ಭಾರತ ಭೂಮಿಯಿಂದ ಮಾತ್ರ ಸಾಧ್ಯವಾಗುವಂಥದ್ದು. ಇದ್ರ ಬಗ್ಗೆ ಹೆಮ್ಮೆ ಪಡಬೇಕು. ಆದ್ರೆ ಆ ಯೋಗ್ಯತೆ ಪಾಕಿಸ್ತಾನಕ್ಕಿಲ್ಲ, ಅಯೋಗ್ಯ ರಾಷ್ಟ್ರ. ಈ ದೇಶದ ಪ್ರಧಾನಿ ಗಟ್ಟಿಯಾಗಿ ತಬ್ಬಿಕೊಳ್ತಾ ಇರಬೇಕಾದ್ರೆ ಪಾಕಿಸ್ತಾನವನ್ನ ಅತ್ತ ಜನರಲ್ ಪರ್ವೇಜ್ ಮುಷರ್ರಫ್ ಕರ್ಗಿಲ್ ಭಾಗದಲ್ಲಿ ತನ್ನ ಸೈನಿಕರನ್ನ ಮೇಲಕ್ಕೇರಿಸಿ ಈ ದೇಶದ ಪ್ರಧಾನಿಯ ಬೆನ್ನಿಗೆ ಚೂರಿ ಇರಿಯುವಂತ ಕೆಲಸ ಮಾಡಿದ್ದಾರೆ. ಇದು ದುರ್ದೈವ. ಈ ದೇಶದ ಪ್ರಧಾನಿ ಅಟಲ್ಜಿ ಕಾವ್ಯಾತ್ಮಕವಾಗಿದ್ದರಿಂದ ಎಲ್ಲ ಚೆನ್ನಾಗಿ ಹೋಗಿದೆ ಅಂತ ಭಾವಿಸ್ಬಿಡ್ತಿದ್ರೇನೋ, ಆದ್ರೆ ಈಗಿನ ಪ್ರಧಾನಿ ಕಾವ್ಯಾತ್ಮಕ ಅಲ್ಲ, ಸ್ವಲ್ಪ ಡೇಂಜರ್. ಅವರು ಎಷ್ಟು ಡೇಂಜರು ಅಂತಂದ್ರೆ, ಅವರು ಮೊನ್ನೆ ಇತ್ತೀಚೆಗೆ ವಿದೇಶಕ್ಕೆ ಹೋಗಿದ್ದಾಗ ನವಾಜ್ ಶರೀಫ್ ಸಿಕ್ಕಿದ್ರು. ನವಾಜ್ ಶರೀಫಿನ ತಬ್ಕೊಳ್ಳೋ ಪರಿಸ್ಥಿತಿ ಬಂತು. ನಾನು ಅನ್ಕೊಂಡೆ ತಬ್ಕೊಂಡ್ರೆ ಏನೋ ಆಗತ್ತಲ್ಲಪ್ಪ, ಮುಂದೇನಾಗತ್ತೆ ಅಂತ. ಆದ್ರೆ ಈ ದೇಶದ ಪ್ರಧಾನಿ ಅಲ್ಲಿ ತಬ್ಕೊಂಡು ಈ ದೇಶದ ಸೈನಿಕರಿಗೆ ಹೇಳಿದ್ರು, ನಾನು ತಬ್ಕೊಳ್ತಾ ಇದ್ದೀನಿ, ಏನಾದ್ರು ಮಾಡ್ತಾನೆ, ಹುಷಾರಾಗಿ ನೋಡ್ಕೊಂಡಿರಿ ಅಂತ. ಹಂಗೆ ಆಯ್ತಲ್ಲ. 6 ಜನ ಭಯೋತ್ಪಾದಕರು ಮರುದಿನ ಒಳಗೆ ನುಗ್ಗಿ ಬಂದ್ರು. ನನ್ನ ದೇಶದ ಸೇನೆ ನನ್ನ ಗಡಿ ಒಳಗೆ 6 ಜನರನ್ನ ಕೊಂದು ಪಾಕಿಸ್ತಾನ ಕೇಳ್ತು, ತಬ್ಕೊಳ್ಳೋಕ್ಕೂ ಗೊತ್ತು, ಕೊಲ್ಲೋದು ಗೊತ್ತು, ಬದಲಾಗಿದ್ದೀವಿ ನಾವು, ಹುಷಾರಾಗಿರಿ ಅಂತ. ನಿಮ್ಮಿಂದ ಪಾಠ ಕಲ್ತಿದೀವಿ ನಾವು ಅಂತ ಚೇಂಜ್ ಆಗಿದ್ದೀವಿ. ಇವತ್ತು ಭಾರತದ ಚೇಂಜಸ್ ಹೆಂಗ್ ಬಂದಿದೆ ಅಂತಂದ್ರೆ, ಮೊದಲೆಲ್ಲ ಭಯೋತ್ಪಾದಕರು ಈ ದೇಶದ ಒಳಗೆ ಬಂದು ಸೈನಿಕರ ಕತ್ತನ್ನು ಕಡ್ಕೊಂಡು ಹೋಗ್ತಿದ್ರು. ಮಣಿಪುರದ ಒಳಗೆ ಈ ದೇಶದ 18 ಸೈನಿಕರನ್ನ ತಲೆ ಕಡ್ಕೊಂಡು ಈ ದೇಶದ ಸೈನಿಕರನ್ನ ಕೊಂದು ಹೋದಾಗ ಈ ದೇಶ ಕಣ್ಣೀರಾಗ್ತಾ ಕೂತ್ಕೊಳ್ಳಿಲ್ಲ. ಮುಂದಿನ 3 ದಿನಗಳಲ್ಲಿ ಮಯನ್ಮಾರ್ ಒಳಗೆ ನುಗ್ಗಿ 100ಕ್ಕೂ ಹೆಚ್ಚು ಜನ ಭಯೋತ್ಪಾದಕರನ್ನ ಕೊಂದು ಮಯನ್ಮಾರ್ನ ಬಾರ್ಡರ್ ಒಳಗಿದ್ರು ನಿಮ್ಮನ್ನು ಬಿಡಲ್ಲ ಅಂತ ಎಚ್ಚರಿಕೆ ಕೊಡ್ತು. ಆ ಎಚ್ಚರಿಕೆ ಸಿಕ್ಕ ಆ ಕ್ಷಣದಲ್ಲೇ ಅರ್ಧ ರಾತ್ರಿಗೆ ಎದ್ದು ಕೂತಂತ ನವಾಜ್ ಶರೀಫ್ ಹೇಳ್ದ, ಪಾಕಿಸ್ತಾನ ಮಯನ್ಮಾರ್ ಅಲ್ಲ, ಹುಷಾರಾಗಿರಿ ಅಂತ. ಏನ್ ಟೆನ್ಷನ್ ಆಗಿರ್ಬೇಕು ಅವನಿಗೆ, ಇವ್ರು ಒಳಗೆ ನುಗ್ಗುಬಿಟ್ರೆ ಇನ್ನೇನಪ್ಪ ಮಾಡಬೇಕು ಅಂತ. ಪಾಕಿಸ್ತಾನ ಮಯನ್ಮಾರ್ ಅಲ್ಲ, ಹುಷಾರಾಗಿರಿ ಅಂತ. ಅದಕ್ಕೆ ಫೇಸ್ಬುಕ್ ಅಲ್ಲಿ ಹುಡುಗ ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟಿದ್ದ. ಪಾಕಿಸ್ತಾನ ಮಯನ್ಮಾರ್ ಅಲ್ಲ, ಹುಷಾರಾಗಿರಿ ಅಂತ ನವಾಜ್ ಶರೀಫ್ ಮಾತು ಕೆಳಗೆ ಇವನು ಹೇಳೋದು, ಈಗಿರೋ ಪ್ರಧಾನಿ ಮನಮೋಹನ್ ಸಿಂಗ್ ಅಲ್ಲ, ಹುಷಾರಾಗಿರು ಅಂತ. ಡಿಫ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಬದಲಾವಣೆ ಇಷ್ಟೇ. ಭಾರತ ಅನೇಕ ವರ್ಷಗಳಿಂದ ಪಾಠವನ್ನ ಕಲ್ತಿದ್ಯಲ್ಲ, ಈ ಪಾಠ ಹೆಂಗಿತ್ತು ಅಂತಂದ್ರೆ, ಕರ್ಗಿಲ್ನ ಯುದ್ಧದಲ್ಲಿ ನಾವು ಆ ಪಾಠವನ್ನ ಮರೆತು ಹೋಗ್ಬಿಟ್ಟಿದ್ವಿ. ಗುಡ್ಡವನ್ನು ಹತ್ತಿದ ಪಾಕಿ ಸೇನೆ ಈ ದೇಶವೇ ಕಟ್ಟಿದ್ದಂತ ಬಂಕರ್ಗಳನ್ನ ಹೊಕ್ಕಿ ಕೂತು ನನ್ನ ದೇಶದ ಸೈನಿಕರೇ ಇಟ್ಟಿದ್ದಂತ ಮದ್ದುಗುಂಡುಗಳನ್ನ, ಆಹಾರವನ್ನ ಬಳಸ್ಕೊಂಡು ನನ್ನ ದೇಶದ ಸೈನಿಕರ ಮೇಲೆ ದಾಳಿಗೆ ಸಿದ್ಧವಾಗಿತ್ತು. ಗೊತ್ತೇ ಇರಲಿಲ್ಲ ನನ್ನ ದೇಶಕ್ಕೆ.
ನಾವೆಲ್ಲ ಮೈ ಮರೆತು ಬಿಟ್ಟಿದ್ವಿ. ದನಗಾಯಿಗಳು ಹೋಗಿ ಹೇಳಿದ್ರು ಅಲ್ಲಿದ್ದವರು ಭಾರತೀಯರಲ್ಲ, ಪಾಕಿಸ್ತಾನದ ಭಯೋತ್ಪಾದಕರು ಏನಾದ್ರು ಮಾಡಿ ಅಂತಂದ್ರೆ ಸೌರಭ್ ಕಾಲಿಯಾ ನೇತೃತ್ವದ 5 ಜನ ಅಲ್ಲಿಗೆ ಹೋದ್ರು ಬಜರಂಗಿ ಪೋಸ್ಟ್ಗೆ. ಅವ್ರ ಜೊತೆ ಯುದ್ಧ ಮಾಡಬೇಕು, ಹೋರಾಟ ಮಾಡಬೇಕು ಅಂತ ಪ್ರಯತ್ನ ಪಟ್ಟ ಸೌರಭ್ ಕಾಲಿಯಾನ ಪಾಕಿಸ್ತಾನಿಯರು ಎಳ್ಕೊಂಡೋದ್ರು. ನನ್ನ ನೆಚ್ಚಿನ ಮಿತ್ರರಿಗೆ ಗೊತ್ತಿರ್ಲಿ ಎಂಥ ಕೆಟ್ಟ ರಾಷ್ಟ್ರ ಅದು ಅಂತಂದ್ರೆ, ಸೌರಭ್ ಕಾಲಿಯಾ 36 ವರ್ಷದ ಸೌರಭ್ ಕಾಲಿಯಾನ ಅರೆಸ್ಟ್ ಮಾಡ್ಕೊಂಡು ಹೋದ ಪಾಕಿಸ್ತಾನಿ ಸೇನೆ ಏನ್ ಮಾಡ್ತು ಗೊತ್ತೇನು? ಅವನು ಸುದ್ದಿ ಹೇಳಬೇಕು, ಅವನು ಗುಟ್ಟನ್ನು ಹೇಳಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವನ್ ಜೀವಂತವಾಗಿರುವಾಗಲೇ ಕಣ್ ಕಿತ್ತಾಕ್ಬಿಟ್ರು. ಕೈ ಬೆರಳುಗಳನ್ನ ಕಾಲು ಬೆರಳುಗಳನ್ನ ತುಂಡರಿಸಿದ್ರು. ಅವನ್ ನಾಲಿಗೆಯನ್ನು ಕತ್ತರಿಸಿದ್ರು, ಮೂಗು ಕತ್ತರಿಸಿದ್ರು. ಜೀವಂತವಾಗಿರುವಾಗಲೇ ಮರ್ಮಾಂಗವನ್ನು ತುಂಡರಿಸಿ ತುಂಡು ತುಂಡಾಗಿರುವ ಅವನ ದೇಹವನ್ನ ಭಾರತಕ್ಕೆ ಗಿಫ್ಟ್ ಅಂತೂ ಕೊಟ್ಟರು. ಹೊಟ್ಟೆ ಉರಿದೋಗ್ಬಿಡುತ್ತೆ ನನಗೆ. 1971ರಲ್ಲಿ 90,000 ಪಾಕಿಸ್ತಾನಿ ಸೈನಿಕರನ್ನ ಅರೆಸ್ಟ್ ಮಾಡಿದ್ವಿ. ಅವ್ರಿಗೆಲ್ಲ ಬಿರಿಯಾನಿ ತಿನ್ನಿಸಿ ಗೌರವಯುತವಾಗಿ ಅವ್ರ ಮನೆಗೆ ಕಳಿಸ್ಕೊಟ್ಟಿದ್ವಿ. ಆದ್ರೆ ನನ್ನ ದೇಶದ ಒಬ್ಬ ಸೈನಿಕನಿಗೆ ಗೌರವ ಸಲ್ಲಿಸುವಂತ ಯೋಗ್ಯತೆ ಇರಲಿಲ್ಲ. ನತದೃಷ್ಟ ರಾಷ್ಟ್ರ ಅದು ಈ ಪಾಕಿಸ್ತಾನ. ಅದರ ಮೇಲೆ ಯುದ್ಧಕ್ಕೆ ಅಂತ ಭಾರತೀಯರು ನಿಂತರಲ್ಲ, ಹೋರಾಟ ಹೆಂಗಿತ್ತು ಅಂತಂದ್ರೆ ನಾನು ಬಹಳ ಜನರು ಉಲ್ಲೇಖ ಮಾಡಲ್ಲ. ನನಗೆ ತುಂಬಾ ಇಷ್ಟ ಆಗುವಂತ ಒಬ್ಬ ಸೈನಿಕನನ್ನ ನಾನು ನಿಮ್ ಜೊತೆ ಹಂಚ್ಕೋಬೇಕು. ವಿಕ್ರಮ್ ಬಾತ್ರಾ ಅಂತ ಆತನ ಹೆಸರು. ವಿಕ್ರಮ್ ಬಾತ್ರಾ ಹೆಂಗಿದ್ದ ಅಂತಂದ್ರೆ, ಯುದ್ಧದ ತುದಿಯಲ್ಲಿ ನಿಂತ್ಕೊಂಡು ಯುದ್ಧವನ್ನು ಗೆದ್ದು ಗುಡ್ಡವನ್ನು ಗೆದ್ದು ಕೆಳಗೆ ಬರೋಕ್ಕಿಂತ ಮುಂಚೆ ಅವನೊಂದು ಸುದ್ದಿ ಮುಟ್ಟಿಸ್ಬೇಕು. ಏನಾಯ್ತು ಅಂತ ವಿಕ್ರಮ್ ಬಾತ್ರಾ ಹೇಳ್ದ, ಗುಡ್ಡ ಗೆದ್ವಿ ಅನ್ಲಿಲ್ಲ, ಎ ದಿಲ್ ಮಾಂಗೆ ಮೋರ್ ಅಂತಂದ. ಕೆಳಗೆ ಅವನು ವಾಪಸ್ ಬಂದಾಗ ಅವನನ್ನ ಸ್ಟಾರ್ ಪ್ಲಸ್ ನಲ್ಲಿ ಇಂಟರ್ವ್ಯೂ ಮಾಡಿದ್ರು. ನಾನು ಇಂಟರ್ವ್ಯೂ ನೋಡ್ತಾ ಇದ್ದೆ. ಆ ಇಂಟರ್ವ್ಯೂನಲ್ಲಿ ಅವನು ಹೇಳ್ತಾನೆ, ಎ ದಿಲ್ ಮಾಂಗೆ ಮೋರ್ ಅಂತ ಯಾಕೆ ಹೇಳಿದೆ ಅಂದ್ರೆ, ಒಂದು ಗುಡ್ಡ ಸಾಕಾಗಲ್ಲ, ಇರೋ ಎಲ್ಲ ಗುಡ್ಡಗಳಿಂದ ಪಾಕಿಸ್ತಾನಿಯರನ್ನು ಓಡಿಸ್ಬೇಕು, ಅದಕ್ಕೆ ಎ ದಿಲ್ ಮಾಂಗೆ ಮೋರ್ ಅಂದೆ. 2ನೇ ಗುಡ್ಡಕ್ಕೂ ನಾನು ಹೋಗ್ತೀನಿ ಅಂತ ಮತ್ತೊಂದು ಗುಡ್ಡಕ್ಕೂ ಹೋಗಿ ಆ ಗುಡ್ಡವನ್ನು ಗೆಲ್ಲುವ ಕೆಲವು ಕ್ಷಣಗಳ ಮುಂಚೆ ತನ್ನ ಪ್ರಾಣವನ್ನ ಅರ್ಪಿಸಿ ಹೋದ್ನಲ್ಲ, ಅವನನ್ನು ವಿಕ್ರಮ್ ಬಾತ್ರಾ ಅಂತ ಕರಿತೀವಿ. ನಿಜವಾದ ಈ ದೇಶದ ಹೀರೋಗಳು ಅವರು. ಯಾಕೆ ಇವರನ್ನು ಇವತ್ತು ನೆನಪಿಸ್ಕೋಬೇಕು ಅಂತಂದ್ರೆ, ಆ ತುದಿಯಲ್ಲಿ ನಿಂತಾಗ ಒಂದು ಕ್ಷಣವೂ ಕೂಡ ಮನೆಯ ನೆನಪಾಗದಂತೆ ಅದನ್ನು ಕಾಯ್ತಿರ್ತಾರಲ್ಲ, ಅದ್ಭುತವಾದ ಜೀವನಿ. ನಂಗೆ ಚೆನ್ನಾಗಿ ನೆನಪಿದೆ. ನನಗೆ ಇವರುಗಳ ಬದುಕು ತುಂಬಾ ಹತ್ತಿರದಿಂದ ನೋಡಿರೋದ್ರಿಂದ ನಂಗೆ ತುಂಬಾ ಭಾವುಕನಾಗ್ಬಿಡ್ತೀನಿ. ಬಹಳ ಹಿಂದೆ ನಾನು ಒಂದು ಜಾಗೋ ಭಾರತ್ ಕಾರ್ಯಕ್ರಮ ಮಾಡ್ತಿದ್ದೆ. ಕಾರ್ಯಕ್ರಮದ ನಡುವೆ ಸೈನಿಕರ ಬಗ್ಗೆ ಮಾತನಾಡಿದ ಮೇಲೆ ವಯಸ್ಸಾದವರೊಬ್ಬರು ಸೈಡ್ ವಿಂಗಿಗೆ ಬಂದ್ರು. ನಾನೊಂದು 5 ನಿಮಿಷ ಮಾತನಾಡ್ಬೇಕು. ನಾನಂದೆ, ನೀವ್ ಹೆಂಗ್ ಮಾತಾಡ್ತೀರಾ ಸರ್? ನಾನ್ ಮಾತಾಡ್ಬೇಕು, ನೀವು ಸುಮ್ಮನೆ ಕೇಳಬೇಕು ಅಂತಂದೆ. ಅದಕ್ಕೆ ಅವ್ರು ಏನಂದ್ರು ಗೊತ್ತಾ? ಏಯ್, ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿನವ್ರು ನಾನು, ಕರ್ನಲ್ ಕಾಟ್ಕರ್, ನಾನ್ ಮಾತಾಡ್ದೆ, ಯಾರು ಮಾತಾಡ್ಬೇಕು ಅಂದ್ರು. ನಾನೊಂದ್ಸಲ ಥ್ರಿಲ್ ಆಗ್ಬಿಟ್ಟೆ, ಗಾಬರಿ ಆಗೋಯ್ತು ನನಗೆ. ದಯವಿಟ್ಟು ಬನ್ನಿ ಅಂತ ಮೈಕ್ ಕೊಟ್ಟರೆ ಒಂದು ಅದ್ಭುತವಾದ ಘಟನೆ ಹೇಳಿದ್ರು ಮಿತ್ರರೇ. ಅವ್ರು ಹೇಳಿದ್ರು, ಯುದ್ಧಕ್ಕೆ ಹುಡುಗರನ್ನ ಕಳಿಸ್ಬೇಕು, ಹೆಂಗೆ ಪ್ರೇರಣೆ ತುಂಬಬೇಕು ಅಂತ ನನಗೆ ಗೊತ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಕರ್ನಾಟಕದ ಬಿಜಾಪುರ ಭಾಗದಿಂದ ಒಬ್ಬ ತಾಯಿ ಒಂದು ಲೆಟರ್ ಬರ್ದಿದ್ಲಂತೆ. ಕಾನಿಟ್ಕರ್ ಕರ್ನಾಟಕದವರೇ ಆಗಿದ್ದರಿಂದ ಆ ಪತ್ರವನ್ನು ನೋಡಿದ್ರು. ಆ ಪತ್ರದಲ್ಲಿ ತಾಯಿ, ಅವಳಿಗೆ ಬರೀಲಿಕ್ಕೆ ಬರಲ್ಲ, ಯಾರನ್ನೋ ಕರ್ಕೊಂಡ್ ಬಂದು ಕೂರಿಸಿ ಬರ್ಸಿದಾಳೆ. ಅದ್ರಲ್ಲಿ ತಾಯಿ ಹೇಳ್ತಿದ್ಲಂತೆ, ಮಗು, ಪಾಕಿಸ್ತಾನದವ್ರು ದಾಳಿ ಮಾಡಿದ್ದಾರೆ ಅಂತ ನಂಗೆ ಗೊತ್ತಾಗಿದೆ. ನಾನು ಟಿವಿಯಲ್ಲಿ ನೋಡ್ತಿದ್ದೀನಿ. ನನ್ನ ಜೀವನದ ಒಂದೇ ಒಂದು ಆಸೆ, ಒಬ್ಬ ಪಾಕಿಸ್ತಾನಿ ಸೈನಿಕ ಈ ದೇಶದೊಳಗೆ ಬರಬೇಕು ಅನ್ನೋದಾದ್ರೆ ನಿನ್ನ ಶವದ ಮೇಲೆ ಬರಬೇಕು ಅಂತ ನನ್ನ ಆಸೆ ಕಣಪ್ಪ. ನಿನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಭಾರತವನ್ನು ಬಿಡಬೇಡ ಅಂತ ತಾಯಿ ಬರೆದಿದ್ಲಂತರಿ. ಕರ್ನಲ್ ಕಾಟ್ಕರ್ ಅದನ್ನು ಹೇಳಬೇಕಾದಾಗ ರೋಮಾಂಚನ ಆಗಿತ್ತು. ಇಡೀ ಸಭೆ ರೋಮಾಂಚಿತಗೊಂಡಿತ್ತು. ಮುಂದೇನ್ ಮಾಡಿದ್ರು ಅಂತ ಕೇಳಿದ್ರೆ, ಕರ್ನಲ್ ಕಾಟ್ಕರ್ ಎಲ್ರನ್ನೂ ಕರೆಸಿ ಆ ಪತ್ರ ಹೇಳಿದ್ರಂತೆ. ಓದ್ದಾಗ ಎಲ್ಲ ಸೈನಿಕರು ಹೇಳಿದ್ರಂತೆ, ಆ ತಾಯಿಗೆ ಒಂದು ಉತ್ತರ ಬರೀರಿ ಸರ್ ನಮ್ಮ ಪರವಾಗಿ. ಏನ್ ಬರಿಬೇಕು ಅಂದ್ರೆ, ಸೈನಿಕರು ಹೇಳಿದ್ರಂತೆ, ಅಮ್ಮ, ನಿಮ್ಮ ಪತ್ರದಿಂದ ಸ್ಫೂರ್ತಿ ಸಿಕ್ಕಿದೆ. ಒಬ್ಬನೇ ಒಬ್ಬ ಪಾಕಿಸ್ತಾನಿ ಸೈನಿಕ ಬರೋದಾದ್ರೆ ನಮ್ಮೆಲ್ಲರ ಹೆಣಗಳು ಬಿದ್ದ ಮೇಲೆ ಒಳಗ್ ಬರೋದು. ಅಲ್ಲಿವರೆಗೂ ನಿನ್ನ ಮಗನೂ ನಾವು ಪ್ರೀತಿಯಿಂದ ನೋಡ್ಕೋತೀವಮ್ಮ, ತಲೆ ಕೆಡಿಸ್ಕೊಳ್ಬೇಡಿ ಅಂತ ಆ ತಾಯಿಗೆ ಪತ್ರ ಬರೆಸಿ ಎಲ್ಲ ಹುಡುಗರು ಸೈನಿಕ ಹೋಗಿ ಯುದ್ಧ ಮಾಡಿದ್ರೆ ಅಂತ ಅವ್ರು ಹೇಳ್ತಾರೆ. ಈ ದೇಶದ ತಾಯಂದ್ರು ಕೂಡ ಯಾವ ತರದ ಆಲೋಚನೆ ಮಾಡ್ತಾರೆ. ನನ್ನ ನೆಚ್ಚಿನ ಮಿತ್ರರೇ, ಯಾವತ್ತು ಈ ದೇಶ ಹಿಂಗ್ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಲ್ಲ, ಆವಾಗ ಭಾರತ ವಿಶ್ವಗುರುತ್ವದ ಪಟ್ಟಕ್ಕೆ ಹತ್ತಿರಕ್ಕೆ ನಿಲ್ಲತ್ತೆ. ಇವತ್ತು ಇಡೀ ಜಗತ್ತು ತನಗೆ ತಾನೇ ಕಿತ್ತಾಡ್ಲಿಕ್ಕೆ ಶುರು ಮಾಡಿದೆ. ನೀವು ಅರಬ್ ರಾಷ್ಟ್ರಗಳನ್ನು ನೋಡಿ, ಒಬ್ರಿಗೊಬ್ರು ಕಿತ್ತಾಡ್ತಾ ಇದ್ದಾರೆ. ನೀವು ಅಲ್ ಖೈದಾ ಮತ್ತು ಐಸಿಸ್ಗಳು ಒಬ್ರಿಗೊಬ್ರು ಕಿತ್ತಾಡ್ತವೆ. ಯುರೋಪಿಯನ್ ರಾಷ್ಟ್ರಗಳು ಒಬ್ಬರ ನಡುವೆ ಒಬ್ಬರು ಕಿತ್ತಾಡ್ತಿವೆ. ಚೈನಾ ಆಕಾಶದಿಂದ ಕೆಳಗೆ ಕುಸಿದು ಬಿದ್ದೋಗಿದೆ. ಇಡೀ ಜಗತ್ತು ಕಿಯೋಸ್ಕ್ ನಲ್ಲಿ ಇರಬೇಕಾದ್ರೆ, ಇಡೀ ಜಗತ್ತಿನಲ್ಲಿ ನೆಮ್ಮದಿಯಿಂದ ಬದುಕ್ತಾ ಇರುವಂತ ಏಕೈಕ ರಾಷ್ಟ್ರ ನನ್ನ ಭಾರತ ಮಾತ್ರ. ಅನುಮಾನವೇ ಪಡಬೇಡಿ. ಒಂದಷ್ಟು ಕಾಲ ನನಗೂ ಬಹಳ ಬೇಜಾರಿತ್ತು, ಹೆಂಗಾಗೋಯ್ತು ಭಾರತ ಅಂತ. ಇವತ್ತು ಹಂಗಿಲ್ಲ, ಪ್ರಜ್ಞಾವಂತ ಜನ ಜಾಸ್ತಿ ಆಗಿದ್ದಾರೆ. ನಾನು ಬೆಳಗ್ಗೆ ಕೂಡ ಇತ್ತೀಚೆಗೆ ನಡೆದ ಘಟನೆ ನೆನಪಿಸ್ಕೊಳ್ತಿದ್ದೆ. ಕಾರ್ನಲ್ಲಿ ಹೋಗ್ಬೇಕಾದ್ರೆ ಒಂದು ಗಲ್ಲಿ, ಒಬ್ಬ ತಾಯಿ ತನ್ನ ಮನೆಯಿಂದ ತಾನು ಹೆಚ್ಚಿದ ತರಕಾರಿಯನ್ನ ಒಂದು ಕವರ್ನಲ್ಲಿ ಸುತ್ತಿ ರಸ್ತೆಗೆ ಬಿಸಾಕೊಳಗೋಗ್ಬಿಟ್ರು.
ನಾನು ನಿಲ್ಲಿಸಿದೆ ಕಾರನ್ನ. ನಿಲ್ಲಿಸ್ಬಿಟ್ಟು ಆ ತಾಯಿನ ಕರೆದೆ. ಒಳಗೋಗಿದ್ದ ತಾಯಿ ಆಚೆ ಬಂದ್ರು. ಅಡ್ರೆಸ್ ಕೇಳ್ತೀನಿ ಅಂತ ಅನ್ಕೊಂಡ್ರು ಆ ತಾಯಿ. ನಾನು ಅಡ್ರೆಸ್ ಕೇಳಲಿಲ್ಲ. ನಾನು ಹೇಳಿದೆ, ಅಮ್ಮ ತಾಯಿ, ಇಡೀ ದೇಶ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಅಂತ ಬಾಯಿ ಬಡ್ಕೊಂಡು ಕ್ಲೀನ್ ಮಾಡ್ತಿದ್ರೆ ನಿಮ್ಮ ಮನೆ ಗಲೀಜಿಂತಂದು ರಸ್ತೆಗೆ ಹಾಕ್ಬಿಟ್ರಲ್ಲಮ್ಮ, ಸರಿನಾ ಅಂತ. 5 ವರ್ಷದ ಮುಂಚೆ ನಾನು ಈ ಪ್ರಶ್ನೆ ಕೇಳಿದ್ರೆ ಆ ತಾಯಿ ನಿನ್ಗ್ಯಾಕಯ್ಯ ಮುಚ್ಕೊಂಡು ಹೋಗು ಅಂದಿರ್ತಿತ್ತು. ಆದ್ರೆ ಇವತ್ತು ಆ ತಾಯಿ ಏನ್ ಹೇಳ್ತು ಗೊತ್ತಾ? ತಪ್ಪಾಯ್ತಪ್ಪ, ಗೊತ್ತಿಲ್ಲದೆ ಮಾಡ್ಬಿಟ್ಟೆ, ಇನ್ಮೇಲೆ ಹಿಂಗ್ ಮಾಡಲ್ಲಪ್ಪ, ನಾನು ಸರಿಯಾಗಿ ನೋಡ್ಕೋತೀನಿ ಅಂತ ಕೆಳಗೆ ಹಾಕಿದ್ದನ್ನ ತಗೊಂಡು ತನ್ನ ಕೋಣೆಯೊಳಗೋಡ್ತು. ನನಗನ್ನಿಸ್ತು, ವಾ, ಬದಲಾವಣೆ ಬಂದಿದೆ ಭಾರತದಲ್ಲಿ ಅಂತ. ಎಲ್ರಿಗೂ ಅನ್ನಿಸ್ತಾ ಇದೆ, ನನ್ನ ಭಾರತವನ್ನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಭಾರತವನ್ನ ಈ ದಿಕ್ಕಲ್ಲಿ ಆಲೋಚನೆ ಮಾಡಬೇಕು ಅಂತ. ಮಿತ್ರರೇ, ಗೊತ್ತಿರ್ಲಿ, ಇವತ್ತು ಭಾರತದ ದಿಕ್ಕು ಹೆಂಗೆ ಬದಲಾಗಿದೆ ಅಂತಂದ್ರೆ, ಭಾರತವನ್ನ ಕಂಡಾಗ ಅಮೆರಿಕ ಹೆದರ್ಕೊಂಡು ನಿಂತ್ಕೊಳ್ಳುತ್ತೆ. ಗೊತ್ತಿರ್ಲಿ, ಇತ್ತೀಚೆಗೆ ತಾನೇ ಪಾಕಿಸ್ತಾನದಲ್ಲಿ ಒಂದು ಮೀಟಿಂಗ್ ನಡಿಬೇಕಿತ್ತು, ಸದ್ಯದಲ್ಲೇ ನಡಿಬೇಕು ಆ ಮೀಟಿಂಗು. ಆ ಮೀಟಿಂಗಿಗೆ ಪಾಕಿಸ್ತಾನ ಎಂತ ಛತ್ರಿ ಕೆಲಸ ಮಾಡ್ತು ಅಂತಂದ್ರೆ, ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನು ಆಹ್ವಾನಿಸ್ತು, ನನ್ನ ರಾಷ್ಟ್ರದ ಎಲ್ಲ ರಾಜ್ಯದ ಸ್ಪೀಕರ್ಗಳನ್ನ ಕರೆಸ್ತು, ಕಾಶ್ಮೀರದ ಸ್ಪೀಕರ್ನ ಮಾತ್ರ ಕರೀಲೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಕಾಶ್ಮೀರ ನಂದೇ, ಇಲ್ಲಿನ ಸ್ಪೀಕರ್ ನಾನು ಯಾಕೆ ಇನ್ವಿಟೇಷನ್ ಕೊಡಬೇಕು, ಅವನು ಯಾವಾಗ ಬೇಕಿದ್ರು ಬರಬಹುದು ಅಂತ ಬತ್ತಿ ಇಡ್ತು. ಈ ದೇಶ ಮೊದಲಾಗಿದ್ರೆ ಹೋಗಿರ್ತಿತ್ತೇನೋ. ಈ ದೇಶದ ಸ್ಪೀಕರ್ ಹೇಳಿದ್ರು, ರಾಷ್ಟ್ರದ ಸ್ಪೀಕರ್ ಹೇಳಿದ್ರು, ಕಾಶ್ಮೀರದ ಸ್ಪೀಕರ್ಗೆ ಇನ್ವಿಟೇಷನ್ ಇಲ್ಲ ಅಂತಂದ್ರೆ ಭಾರತದ ಯಾವ ಸ್ಪೀಕರ್ಗಳು ಪಾಕಿಸ್ತಾನಕ್ಕೆ ಬರಲ್ಲ, ಭಾರತ ಮೀಟಿಂಗ್ ಅಟೆಂಡ್ ಮಾಡಲ್ಲ ಅಂದ್ರು. ಪಾಕಿಸ್ತಾನ ಅನ್ಕೊಳ್ತು ಭಾರತ ಬರ್ಲಿಲ್ಲ ಅಂದ್ರೆ ಏನಾಯ್ತು. ಆದ್ರೆ ಗೊತ್ತಿರ್ಲಿ, ಮೀಟಿಂಗಿಗೆ ಯಾರು ಬರ್ಬೇಕಿದ್ರು ಅವ್ರು ಹೇಳಿದ್ರು, ಭಾರತ ಬರಲ್ಲ ಅಂದ್ರೆ ನಿಮ್ಮ ಜುಜುಬಿ ಪಾಕಿಸ್ತಾನಕ್ಕೆ ನಾವ್ಯಾಕೆ ಬರೋಣ, ಹೋಗಯ್ಯ ನಾವು ಬರಲ್ಲ ಅಂತಂದ್ರು. ಯಾವ ವಾತಾವರಣ ನಿರ್ಮಾಣ ಆಯ್ತು ಅಂತಂದ್ರೆ, ಪಾಕಿಸ್ತಾನದಲ್ಲಿ ನಡಿಬೇಕಾಗಿದ್ದ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿಸಿ ಎಲ್ಲಾ ರಾಷ್ಟ್ರಗಳು ನ್ಯೂಯಾರ್ಕಿಗೆ ಶಿಫ್ಟ್ ಮಾಡಿಸಿವೆ. ಯಾಕೆಂದ್ರೆ ಭಾರತ ಬರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಇದು ನಮ್ ಕ್ರೆಡಿಬಿಲಿಟಿ ಇವತ್ತು. ಗೊತ್ತಿರ್ಲಿ ಮಿತ್ರರೇ, ಇವತ್ತು ಭಾರತ ಹೆಂಗಿದೆ ಅಂತಂದ್ರೆ, ನೇಪಾಳದಲ್ಲಿ ಭೂಕಂಪ ಆದ್ರೆ ಇಮ್ಮಿಡಿಯೇಟ್ ರಿಯಾಕ್ಷನ್ ಕೊಡೋ ಮೊದಲನೇ ರಾಷ್ಟ್ರ ಭಾರತ ಆಗಿತ್ತು. ದೂರದ ಮಾಲ್ಡೀವ್ಸಿನ ಜನಕ್ಕೆ, ಅಲ್ಲಿನ ಜನಕ್ಕೆ ಸಮುದ್ರ ಒಳಕ್ಕೆ ಬಂದು ಕುಡಿಯೋಕ್ಕೆ ನೀರಿರ್ಲಿಲ್ಲ. ಆ ರಾಷ್ಟ್ರ ಯಾರನ್ನು ಕೇಳ್ಕೊಳ್ತು ಗೊತ್ತಾ? ಭಾರತವನ್ನು ಕೇಳ್ಕೊಳ್ತು, ಕುಡಿಯಕ್ಕೆ ನೀರಿಲ್ಲ, ಹೆಲ್ಪ್ ಮಾಡ್ತೀರಾ ಅಂತ. ಕುಡಿಯಕ್ಕೆ ನೀರಿಲ್ಲ ರೀ. ಈ ದೇಶ ವಿಮಾನದಲ್ಲಿ ಕುಡಿಯೋ ನೀರನ್ನ ಮಾಲ್ಡೀವ್ಸ್ಗೆ ತಲುಪಿಸುತ್ತಲ್ಲ, ನನ್ನ ದೇಶವನ್ನ ಜಗತ್ತು ಕೊಂಡಾಡದೇ ಇರುತ್ತೇನ್ರಿ? ನನ್ನ ದೇಶದ ಗೌರವ ಉನ್ನತ ಮಟ್ಟಕ್ಕೆ ಏರದೇ ಇರುತ್ತಾ? ನನ್ನ ನೆಚ್ಚಿನ ಮಿತ್ರರೇ, ಸ್ವಲ್ಪ ಕಷ್ಟ ನಾವು ಅನುಭವಿಸಿದ್ರು ಪರವಾಗಿಲ್ಲ, ಜಗತ್ತು ಚೆನ್ನಾಗಿರ್ಲಿ ಅಂತ ಭಾರತ ಭಾವಿಸೋದ್ರಿಂದ ನನ್ನ ಭಾರತ ವಿಶ್ವಗುರು ಆಗೇ ಆಗತ್ತೆ ಅನ್ನೋ ಧೈರ್ಯದ ಮೇಲೆ ಹೇಳ್ತಿದ್ದೀನಿ. ಯೋಚನೆ ಮಾಡಿ, ಶಿರುಗುಪ್ಪಿಯ ಇಷ್ಟು ಜನ ತರುಣರು ಒಂದು ಯೂನಿಫಾರ್ಮ್ ಹಾಕೊಂಡು, ಅದೇನು ಯೂನಿಫಾರ್ಮ್ ಕಟ್ಟ ಮಾಡಿ ಹಿಂಗೆ ಇರಿ ಅಂತ ನಾವು ಹೇಳಿದ್ದಲ್ಲ, ಅವರೇ ಪ್ರೀತಿಯಿಂದ ಹಾಕೊಂಡು ಸುಮ್ಮನೆ ಯುವ ಬ್ರಿಗೇಡ್ ಅಂತ ಪೋಸ್ಟ್ ಕೊಟ್ಕೊಂಡು ತಿರುಗಾಡಲ್ಲ, ಕೆಲಸ ಮಾಡ್ತಾರೆ. ಎಷ್ಟು ಕೆಲಸ ಮಾಡ್ತಾರೆ ಗೊತ್ತೇನು? ಸೈಕಲ್ ರ್ಯಾಲಿ ಮಾಡ್ತಾರೆ. ಈ ದೇಶಕ್ಕೆ ಉಪಯೋಗ ಆಗಲಿ ಅಂತ ಹೇಳೋ ಕಾರಣಕ್ಕೋಸ್ಕರ ನೀರನ್ನ ಉಳಿಸ್ಕೊಳ್ಳಿಕ್ಕೆ ಕಲ್ಯಾಣಿಗಳನ್ನ ಕ್ಲೀನ್ ಮಾಡ್ತಾರೆ. ಈ ದೇಶದ ಸೈನಿಕರನ್ನ ಸ್ಟೇಜ್ ಮೇಲೆ ಕರೆದು ಸನ್ಮಾನ ಮಾಡಿ ನಿಮ್ ಜೊತೆ ನಾವಿದ್ದೀವಿ ಅಂತ ಹೇಳ್ತಾರೆ. ಸೈನಿಕರಿಗೆ ಪೆನ್ಷನ್ ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾಗ ಈ ರಾಜ್ಯದ ಯುವ ಬ್ರಿಗೇಡ್ ತರುಣರು ನಾವು ಸೈನಿಕರ ಪೆನ್ಷನ್ ಸರಿಯಾಗಿ ಸಿಗ್ಲಿ ಅನ್ನೋ ಕಾರಣಕ್ಕೆ ಮೋದಿಗೂ ಒತ್ತಾಯ ಮಾಡ್ತೀವಿ ಅಂತ ಸಹಿ ಸಂಗ್ರಹಣೆ ಮಾಡ್ತಾರೆ. ತರುಣರು ಭಗವದ್ಗೀತೆ ಮೇಲೆ ಯಾರಾದ್ರೂ ಉರ್ಕೊಂಡು ಮಾತನಾಡಿದ್ರೆ ನಿನಗೆ ಉತ್ತರ ನಾವು ಕೊಡ್ತೀವಿ ಅಂತಾರೆ. ಎಲ್ಲೂ ಬೆಂಕಿ ಹಚ್ಚಲ್ಲ, ಎಲ್ಲೂ ಕಲ್ಲಿಂದ ಹೊಡೆಯಲ್ಲ. ಯಾವ್ದಾದ್ರೂ ಪ್ರೇಮಿಗಳು ಈ ಪಾರ್ಕ್ ನಲ್ಲಿ ಕೂತ್ಕೊಂಡು ಲವ್ ಮಾಡ್ತಿದ್ರೆ ಅವ್ರ ಮೇಲೆ ಆಸಿಡ್ ಎರಚಲ್ಲ. ನನ್ನ ಯುವ ಬ್ರಿಗೇಡ್ ನ ತರುಣರು, ಪ್ರೇಮಿಗಳ ದಿವಸದ ದಿನ ನೀವು ಪ್ರೇಮಿಸ್ಕೊಳ್ಳೋರು ಪ್ರೇಮಿಸ್ಕೊಳ್ಳಿ, ಯಾರು ದೇಶವನ್ನು ಪ್ರೀತಿಸಬೇಕು ಅಂತಿರೋ ಅವ್ರು ನಮ್ ಜೊತೆ ಬನ್ನಿ, ದೇಶ ಪ್ರೇಮಿಗಳ ದಿವಸ ಆಚರಣೆ ಮಾಡೋಣ ಅಂತ ಹೇಳ್ತಾರೆ. ತಮಾಷೆ ಅಲ್ಲ ಇದು ಅಂತ. ಹಿಂಗೊಂದು ಬದಲಾವಣೆ ಬಂದಿದೆ ಅಂತಂದ್ರೆ ಯಾವುದೋ ಒಬ್ಬ ವ್ಯಕ್ತಿಯ ಕಾರಣದಿಂದಲ್ಲ. ಅವ್ರು ತುಂಬಾ ಅಣ್ಣ ಅಂತ ನನ್ ಕೈ ತೋರಿಸ್ತಾರೆ. ದೇವರಣೆಗೂ ನನ್ನ ಪಾತ್ರ ಏನೂ ಇಲ್ಲ. ನಾನು ಕೂತಾಗ ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ದೆ, ಸ್ವಾಮೀಜಿ ಎಂತ ಮ್ಯಾಜಿಕ್ ಮಾಡಿಬಿಟ್ರೆ ನೀವು. ಸ್ವಾಮೀಜಿ ಹೇಳ್ತಾರೆ, 100 ವರ್ಷಗಳ ನಂತರ, ಸ್ವಾಮೀಜಿ ಮಾತಿದು ನನ್ನ ಮಾತಲ್ಲ, ವಿವೇಕಾನಂದರು ಹೇಳ್ತಾರೆ, 100 ವರ್ಷಗಳ ನಂತರ ನನ್ನ ಸುತರು ಬರ್ತಾರೆ, ಅವರು ಸಿಂಹಗಳಂತೆ ಈ ದೇಶದಲ್ಲಿ ಕೆಲಸ ಮಾಡೋದನ್ನ ನೀವು ಕಣ್ಣಾರೆ ನೋಡ್ತೀರಾ ಅಂತ. 100 ವರ್ಷ ಕಳೆದೋಯ್ತ್ರಿ. ಸ್ವಾಮೀಜಿ ದೇಹ ತ್ಯಾಗ ಮಾಡಿ 110 ವರ್ಷ ಆಯ್ತು, ಬರ್ಲೇಬೇಕಿತ್ತಲ್ಲ. ಹೊಸ ತರುಣ ಪೀಳಿಗೆ ಬಂದಿದೆ, ಈ ತರುಣ ಪೀಳಿಗೆ ಹೊಸ ಕೆಲಸ ಮಾಡ್ಲಿಕ್ಕೆ ಹೊರಟಿದೆ. ಹಂಗಂತ ಹಿರಿಯರನ್ನು ಬಿಟ್ಟು ಕೆಲಸ ಇಲ್ಲ. ಪೇಜಾವರ್ಷಿಗಳು ಒಂದ್ಸಲ ನಂಗೆ ಹೇಳಿದ್ರು, ಹಿರಿಯರನ್ನು ಬಿಟ್ರೆ ಕೆಲಸ ಆಗಲ್ಲ. ನಾನು ಹೇಳಿದೆ ಒಪ್ಕೋತೀನಿ ಅಂತ. ಆದ್ರೆ ಅವ್ರು ಹೇಳಿದ್ರು, ಹೆಂಗಿರ್ಬೇಕು ಹಿರಿಯರು ಮತ್ತು ಕಿರಿಯರ ಕಾಂಬಿನೇಷನ್ ಅಂದ್ರೆ, ಹಿರಿಯರು ಬಿಲ್ ಆಗಿರ್ಬೇಕು, ಕಿರಿಯರು ಬಾಣ. ಬಿಲ್ಲು ಇದ್ದಲ್ಲೇ ಇರುತ್ತೆ, ಆದ್ರೆ ಬಿಲ್ಲು ಎಷ್ಟು ಹಿಂದಕ್ಕೆ ಎಳೆಯುತ್ತೋ
ಬಾಣ ಅಷ್ಟು ಮುಂದಕ್ಕೆ ಹೋಗುತ್ತೆ ಅಂತ. ಬಿಲ್ ಹಿಂದಕ್ಕೆ ಎಳೆಯಲಿಲ್ಲ ಅಂದ್ರೆ ಬಾಣಕ್ಕೆ ಏನೂ ಉಪಯೋಗ ಇಲ್ಲ. ಅದಕ್ಕೆ ಬಿಲ್ಲಿನಂತಿರುವ ಹಿರಿಯರು ಈ ಕಿರಿಯರಿಗೆ ಪೂರ್ಣ ಪ್ರಮಾಣದ ಬೆಂಬಲ ಕೊಟ್ಟು ರಾಷ್ಟ್ರವನ್ನ ವಿಶ್ವಗುರು ಮಾಡುವ ನಿಮ್ಮ ಜವಾಬ್ದಾರಿಯಲ್ಲಿ ನಾವೆಲ್ಲರೂ ಜೊತೆ ಇದ್ದೀವಿ ಅಂತ ಒಂದು ಸಾರ್ಥಕತೆಯ ಕಲ್ಪನೆ ಕಟ್ಟಿಕೊಟ್ರೆ ನನ್ನ ಭಾರತ ವಿಶ್ವಗುರುವಾಗುವುದು ಬಹಳ ಕಷ್ಟ ಅಲ್ಲ. ಇಡೀ ಜಗತ್ತು ಭಾರತವನ್ನ ಆ ಸ್ಥಿತಿಯಲ್ಲಿ ನೋಡುವಂತ ವಾತಾವರಣ ನಿರ್ಮಾಣ ಆಗುತ್ತೆ. ನಾನಂತೂ ಆ ಕನಸನ್ನು ಕಾಣ್ತಾ ಇದ್ದೀನಿ. ನನ್ನ ಎಲ್ಲ ತರುಣ ಮಿತ್ರರು ಆ ಕನಸು ಕಾಣ್ತಾ ಇದ್ದಾರೆ. ನನ್ನ ನೆಚ್ಚಿನ ಮಿತ್ರರೇ, ನಾವೆಲ್ಲ ಸೇರಿ ನನ್ನ ರಾಷ್ಟ್ರವನ್ನ ಆ ಮಟ್ಟಕ್ಕೆ ನಿಲ್ಲಿಸುವಂತ ಒಂದು ವಾತಾವರಣವನ್ನ ರೂಪಿಸಿಕೊಡೋಣ ಅಂತ ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೀನಿ. ನೀವು ಭಾಗ್ಯವಂತರು. ಮಳೆ ಬಿದ್ದು ಪೂರ್ತಿ ಕಾರ್ಯಕ್ರಮ ಹೋಗೇ ಬಿಡುತ್ತೆ ಅಂತಂದ್ರೆ ವರುಣದೇವ ಎಷ್ಟು ಸುಂದರವಾಗಿ 4 ಹನಿ ಚುಮುಕಿಸಿ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತೀನಿ ಅಂತ ಹೋದ್ನಲ್ಲ, ಇದು ಮತ್ತೊಂದು ಅದ್ಭುತವಾದ ಕಲ್ಪನೆ. ನಾನು ಮೋಡ ನೋಡಿದಾಗ ಚಂದ್ರನೇ ಕಾಣದೇ ಇರೋ ಪರಿಸ್ಥಿತಿ ಆರಂಭದಲ್ಲಿದ್ದಾಗ ಅನ್ಕೊಂಡೆ ಇವತ್ತು ಮಳೆ ಬರೋದು ಖಾತ್ರಿ ಅಂತ. ಆದರೆ ಎಷ್ಟು ಚೆನ್ನಾಗಿ 4 ಹನಿ ಚುಮುಕಿಸಿ ಭಾರತ ವಿಶ್ವಗುರುವಾಗೋದಕ್ಕೆ ಮಂತ್ರಾಕ್ಷತೆಯನ್ನು ಪ್ರೋಕ್ಷಿಸಿ